ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ. ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಸ್ಟಾರ್ಲೈನ್ ಕೇಸ್ ಕೊಲೆಗಾರನಿಗೆ ನೇಣು ಶಿಕ್ಷೆ, ಇನ್ನೊಬ್ಬನ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ನಿಜ ಏನು ಅನ್ನೋದನ್ನ ಓದಿ. ಸ್ಟಾರ್ಲೈನ್ ಕೇಸ್ ಕೊಲೆಗಾರನಿಗೆ ನೇಣು ಶಿಕ್ಷೆ, ಇನ್ನೊಬ್ಬ ಕೊಲೆಗಾರನ ಬಿಟ್ಬಿಟ್ಟಿದ್ದಾರೆ. ಓದಿ ಓದಿ. ಭಯಂಕರವಾದ ಸ್ಟಾರ್ಲೈನ್ ಕೊಲೆ ಕೇಸಲ್ಲಿ ಮೊದಲನೇ ಕೊಲೆಗಾರನಿಗೆ ನೇಣು ಶಿಕ್ಷೆ. ದೊಡ್ಡವರು ಅಂತ ಅನ್ನಿಸ್ಕೊಂಡಿರೋ ಅವರು ನಿಜವಾಗ್ಲೂ ದೊಡ್ಡ ವ್ಯಕ್ತಿಗಳ? ಮೀಡಿಯಾದವರು, ಪತ್ರಿಕೆಯವರು ನಿರ್ಧಾರ ಮಾಡಿದ್ರೆ ಎಷ್ಟೇ ದೊಡ್ಡ ಕೊಲೆಗಾರನಾದ್ರೂ ಅವನ್ನ ಬದಲಾಯಿಸಬಹುದು. ಹಾಗೆ ಬದಲಾಗಿ ಜನರಿಗೆ ಮೋಸ ಮಾಡೋ ಅಧಿಕಾರಿಗಳು, ರಾಜಕಾರಣಿಗಳು ನನಗ್ ತುಂಬಾ ಜನ ಗೊತ್ತು. ಅದಕ್ಕೇನೆ ಹೇಳ್ತಿರೋದು, ಈಗ ಎವಿಡೆನ್ಸ್ ಇಲ್ಲ ಅಂತ ಕೋರ್ಟ್ ಅವ್ರನ್ನ ಸುಮ್ನೆ ಬಿಟ್ಟಿರೋದು. ಈಗ ಇಂಡಸ್ಟ್ರಿಯಲಿಸ್ಟ್ ಹರೀಂದ್ರನ್ ಇದಾರಲ್ಲ, ಅವರು ದೊಡ್ಡ ವ್ಯಕ್ತಿ ಅಂತ ನಾನು ಒಪ್ಕೊಳ್ಳೋದಿಲ್ಲ. ನಾನೊಬ್ಬ ಹಳ್ಳಿಯವನಾಗಿದ್ರು ಸಿಟಿಲಿರೋ ಹರೀಂದ್ರ ವರ್ಮಾ ಬಗ್ಗೆ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಅದೇನು ಅಂತಂದ್ರೆ ಆ ಮನುಷ್ಯನ್ ಕೇಸ್ ಬಗ್ಗೆ. ಕೋಟ್ಯಾಂತರ ರೂಪಾಯಿ ಪಾಕೆಟ್ ನಲ್ಲಿದ್ರೆ ಆ ಕೇಸಿಂದ ಹೊರಗಡೆ ಬರೋದಕ್ಕೆ ತುಂಬಾನೇ ಈಸಿ. ನಮ್ಮ ದೇಶದಲ್ಲಿ ನ್ಯಾಯ ನೀತಿ ಅಂತ ದೊಡ್ಡ ದೊಡ್ಡ ತಲೆಗಳಿರೋದ್ರಿಂದಾನೇ ನಾನ್ ಈ ಪಕ್ಷದಲ್ಲಿ ಇದೀನಿ ಅಂತ ನನ್ನ ಅಭಿಪ್ರಾಯ. ನಮ್ಮ ಹರೀಂದ್ರ ಸರ್ ತುಂಬಾ ಒಳ್ಳೆಯವರು. ಚಿನ್ನದಂತ ಗುಣ. 100 ಕೇಳಿದ್ರೆ 200 ಕೊಡ್ತಾರೆ. ಯಾರೋ ಆಗದೆ ಇರೋರು ಬೇಕು ಅಂತ ಮಾಡ್ತಿರೋನೇ ಇವೆಲ್ಲ. ಇದು ಹೇಗೇನೋ ನೀತಿ ಸಂಹಿತೆ ಸುಮ್ನೆ ಬಿಟ್ರಲ್ಲ, ನೆಮ್ಮದಿಯಾಗಿದೆ. ಹರೀಂದ್ರನ್ ದುಡ್ಡು ಕೊಟ್ಟು ಸಾಕ್ಷಿಯನ್ನ ಮರೆಮಾಚಿದಾನೆ ಅಂತ ಜನ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಈ ಕೇಸ್ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಮುಖ್ಯವಾದ ಕಾರಣ ಟ್ರೂತ್ ಅನ್ನು ಪ್ರೆಸ್ ಮೀಡಿಯಾದವರ ಲೀಡರ್ ಶ್ರೀ ರಾಜೇಂದ್ರನ್ ವಳೆಯಲ ಅವರು ಈಗ ಇಲ್ಲೇ ಇದ್ದಾರೆ. ಮಿಸ್ಟರ್ ರಾಜೇಂದ್ರನ್ ವಳೆಯಲ, ನಿಮ್ಮ ಮೀಡಿಯಾನಲ್ಲಿ ಅವಾಗವಾಗ ಬರ್ತಿದ್ದ ಆರ್ಟಿಕಲ್ ಅಲ್ಲಿ ಆ ಹರೀಂದ್ರನ್ ಅವರ ಕೆಟ್ಟ ಜೀವನ ಶೈಲಿಯ ಬಗ್ಗೆ, ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಲಾಗಿದೆ. ಆದ್ರೆ ಈಗ ಕಾನೂನು ಅವರನ್ನ ಒಳ್ಳೆಯವರು ಅಂತ ಆಚೆ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀತಿ ಮಂಡಲ ಆರ್ಡರ್ ಪ್ರಕಾರ ನಾನ್ ಏನೇ ಹೇಳಿದ್ರು ಅದು ಕಂಟೆಂಟ್ ಟು ದ ಕೋರ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ಜೈಲು ಒಳಗಡೆ ಹೋಗಿ ಮುದ್ದೆ ತಿನ್ನೋಂತ ಸ್ಥಿತಿ ನನಗ್ ಬೇಕಿಲ್ಲ. ಆದ್ರೆ ನನ್ ಕಡೆ ಇರೋಂತವ್ರು ಹೇಳಿರೋದೆಲ್ಲ ಪೂರ್ತಿ ನಿಜಾನೇ. ಈ ಮೈಂಗತ್ತಲ್ಲೇ ದೊಡ್ಡ ಫ್ರಾಡ್ ಮಾಡಿರೋಂತ ವ್ಯಕ್ತಿನೇ ಹರೀಂದ್ರ ವರ್ಮಾ. ಫ್ಲೈಟಿನ ಸೀಟ್ ಗ್ಯಾಪ್ ಅಲ್ಲಿ ಒಂದು ಹೆಂಗಸನ್ನ ಗೊತ್ತಿಲ್ಲದೆ ಮುಟ್ಟಿದ್ದಕ್ಕೆ ಒಂದು ಮಹಿಳೆಯನ್ನ ಛೇಡಿಸ್ತೆ ಅಂತ ಹೇಳಿ ಒಳ್ಳೆಯವರು ಪಾಪದವರಾದಂತ ನಮ್ಮ ಅಮೆಚರ್ನಗಳನ್ನ ಕೂಡ ರಾಜೀನಾಮೆ ಮಾಡಿಸಿದಂತ ಪರಿಸ್ಥಿತಿ ಇರೋ ನಮ್ಮ ರಾಜ್ಯದಲ್ಲಿ ಮಹಿಳೆ ಶೋಷಣೆ ಮಾಡೋದ್ರಲ್ಲಿ ಡಾಕ್ಟರೇಟ್ ತಗೊಂಡಿರೋ, ಆಗಾಗ ಮಹಿಳೆಯರಿಗೆ ತೊಂದರೆ ಕೊಡ್ತಿರೋ ಈ ಹರೀಂದ್ರ ವರ್ಮಾ ಮೇಲೆ ಸರ್ಕಾರ ಯಾಕೆ ಕ್ರಮ ತಗೋತಾ ಇಲ್ಲ? ಅದೇ ನನಗ್ ಸಂದೇಹ. ಹರೀಂದ್ರ ವರ್ಮಾ ಕೊಲೆಗಾರ. ಚಾರ್ಲಿ ಕೇಸಲ್ಲಿ ಮೊದಲು ನೇಣಾಕುವಂತ ಶಿಕ್ಷೆ ನಾಳೆ ಸುಮಾರು 5 ಗಂಟೆಗೆ ತಿರುವನಂತಪುರಂ ಸೆಂಟ್ರಲ್ ಜೈಲಲ್ಲಿ ನಡೆಯುತ್ತೆ. ಸೀರಿಯಸ್ ಆಗಿರೋ ಈ ಕೇಸಲ್ಲಿ ಕೋರ್ಟ್ ಸುಮ್ನೆ ಬಿಟ್ರು, ಆದ್ರೆ ಶಿಕ್ಷೆ ಸಿಗ್ಲೇಬೇಕು ಅನ್ನೋ ವ್ಯಕ್ತಿ ಅಂತ ಪತ್ರಿಕೆಯವರು ಹೇಳಿರೋ ತರ ಮಾಡ್ಸಿರೋ ಶ್ರೀ ಹರೀಂದ್ರ ವರ್ಮಾ ಈಗ ಟೆಲಿಫೋನ್ ಲೈನ್ ಅಲ್ಲಿ ಇದ್ದಾರೆ. ಶ್ರೀ ಹರೀಂದ್ರ ವರ್ಮಾ, ಈ ಕೊಲೆನ ಪ್ಲಾನ್ ಮಾಡಿದ್ದು ನೀವೇ ಅಂತ ಪ್ರಶ್ನೆ ಜನರ ಮನಸ್ಸಲ್ಲಿ ಇನ್ನೂ ಹಾಗೆ ಇದೆ. ದುಡ್ಡಿನ ಪವರ್ ಇಂದ ನಿಮ್ಮ ರಾಜಕೀಯ ಮತ್ತು ನಿಮ್ಮ ಪ್ರಜೆಯಿಂದಾನೇ ದಂಡನೆಯಿಂದ ತಪ್ಪಿಸ್ಕೊಂಡ್ರಿ ಅಂತ ಮೀಡಿಯಾದವರು ಹೇಳ್ತಾ ಇದ್ದಾರೆ. ನಾಳೆ ಮೊದಲನೇ ಅಕ್ಯೂಸ್ ನ ನೇಣಿಗಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಶ್ರೀ ಹರೀಂದ್ರ ವರ್ಮಾ ಅವರೇ, ನಿಮಗೆ ಕೇಳಿಸ್ತಾ ಇದೆಯಾ? ಅವರು ಟೆಲಿಫೋನ್ ಲೈನ್ ಕಟ್ ಮಾಡಿದ್ದಾರೆ. ಒಂದ್ ವೇಳೆ ತುಂಬಾ ಟೆನ್ಷನ್ ಆಗಿರೋದ್ರಿಂದ ಅವರಿಗೆ ಮಾತಾಡೋದಿಕ್ಕಾಗ್ದಲೇ ಕಟ್ ಮಾಡಿರಬಹುದು. ಏನೇ ಇರ್ಲಿ, ತುಂಬಾ ಪ್ರಬಲವಾದ ಸ್ಟಾಲಿನ್ ಕೊಲೆ ಕೇಸ್ ಮೊದಲನೇ ಆರೋಪಿ ನಾಳೆ ಬೆಳಗ್ಗೆ ಸೆಂಟ್ರಲ್ ಜೈಲಲ್ಲಿ ಅವನಿಗೆ ನೇಣಾಗ್ತಾ ಇದ್ದಾರೆ. ಇನ್ನು 1 ಗಂಟೆ ಅಷ್ಟೇ, ಎಲ್ಲ ಮುಗ್ದೋಗುತ್ತೆ.
ಸರಿನಾ ತಪ್ಪ ಅಂತ ಯಾರು ನಿರ್ಧಾರ ಮಾಡೋದು? ನಮ್ಮ ಕಾನೂನಾ ಇಲ್ಲ ಜನನಾ? ನಾನೊಂದು ಕತೆ ಹೇಳ್ತೀನಿ, ಅದನ್ನ ಕೇಳಿದ ನಂತರ ನೀವೇ ತೀರ್ಮಾನ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ. ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ವೇಳೆ ನನ್ನ ಕಂಪನಿ ಸ್ಟಾರ್ಟ್ ಆದಾಗಿಂದ ಹೇಳ ಅಥವಾ ಇಂದು ಮದುವೆ ಆಗೋದ್ರಿಂದ ಹೇಳ? ಹೌದು, ಇಂದು ಮದುವೆ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿಯ ಕ್ಲೈಮ್ಯಾಕ್ಸ್ ತರ ಅದು. ಇಂದು ಲೇಖ ಕೋಟ್ಯಾಧಿಪತಿಯಾದ ಕೃಷ್ಣ ನಾಯರ್ ಅವರ ಒಬ್ಳೆ ಮಗಳು, ಇಂಜಿನಿಯರಿಂಗ್ ಓದಿದಾಳೆ, ಸೌಂದರ್ಯ ಗುಣ ಹೊಂದಿರೋಳು. ಅವಳಿಗೆ ಅವ್ರ ತಂದೆ ಅವರ ಅಂತಸ್ತಿಗೆ ತಕ್ಕಂತೆ ಒಬ್ಬ ಒಳ್ಳೆ ಹುಡುಗನ್ನ ಹುಡುಕಿ ಮದುವೆ ಮಾಡ್ತಿದ್ದಾರೆ. ರಾಜಕೀಯ ನಾಯಕರು, ಸಾಕಷ್ಟು ಜನ ಬಿಸಿನೆಸ್ ಮೆನ್ಗಳು, ಹೀಗೆ ಎಷ್ಟೋ ಜನರ ಮುಂದೆ ಗ್ರ್ಯಾಂಡ್ ಆಗಿ ನಡೀತಿದ್ದ ಆ ಮದುವೆನೇ ಇಂದು. ಮದುವೆ ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಕೋಪ ದ್ವೇಷ ಕೂಡಿದಂತ ಒಬ್ಬ ಹುಡುಗ ಕಾರಿನ ಮೇಲೆ ಓಡ್ತಾ ಜಿಗೀತಾ ಕಲ್ಯಾಣ ಮಂಟಪಕ್ಕೆ ಬಂದ. ಅಷ್ಟು ಜನ ಸಾಕ್ಷಿಯಾಗಿದ್ದ ಮದುವೆಗೆ ತಾಳಿ ಕಟ್ಟೋ 1 ನಿಮಿಷದ ಮುಂಚೆ ಆತ ಕೂಗ್ದ, ಇಂದು ಮಗಳೇ. ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ತರ ನಮ್ಮ ಮನಸ್ಸಲ್ಲಿ ಇವರಿಬ್ರು ಜಾಗ ಪಡ್ಕೊಂಡಿದ್ದಾರೆ. ಪ್ರೀತಿಸಿರೋ ಈ ಹುಡುಗ ಅದರಂತೆ ಇರುವಂತ ಹುಡುಗಿ, ಆದ್ರೆ ಯಾವ ತಪ್ಪು ಮಾಡದೇ ಇರೋ ಒಬ್ಬ ಅಮಾಯಕನ ಬಗ್ಗೆ ಇಲ್ಲಿ ಯಾರು ಯೋಚನೆನೇ ಮಾಡ್ಲಿಲ್ಲ. ಸಮಾಜದ ಮುಂದೆ, ಸ್ವಂತ ಮನಸ್ಸಾಕ್ಷಿಯ ಮುಂದೆ ಅವಮಾನ ಪಟ್ಟು ನಿಂತಿರುವಂತ ಒಬ್ಬ ಆ ಮದುಮಗ ನಾನೇ. 400 ಕೋಟಿ ವರಮಾನ ಇರುವಂತ ಸ್ಟಾಲಿನ್ ಕಾರ್ಪೊರೇಟ್ಸ್ ಇನ್ಕಾರ್ಪೊರೇಟ್ ಅವರ MD ಮತ್ತೆ ಚೇರ್ಮನ್ ಆಗಿರೋ ನಾನು ಹರೀಂದ್ರನ್, OG ಹರೀಂದ್ರ ವರ್ಮಾ. ಒಬ್ಬ IT ಕಂಪನಿ ಹೆಡ್ಗಿರುವಂತ ಟೆನ್ಷನ್ನು ತಲೆನೋವೆಲ್ಲ ನಿಮಗ್ ಗೊತ್ತಿರುವಂತ ವಿಷಯನೇ. ಅದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಅಂತ ನಾನು ಈ ಶೀರ್ಷಾಸನ ಮಾಡೋದು. ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಆಯುಷು ವೃದ್ಧಿ ಆಗುತ್ತೆ. ಇದ್ರ ನಡುವೆ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಎಲ್ಲ ಎಡವಟ್ಟಾಗೋಗುತ್ತೆ. ಎಲ್ಲ ಹಾಳು ಮಾಡ್ಬಿಟ್ಟೆಲ್ಲೋ. ಯೋಗಾಸನ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗುತ್ತೆ ಅನ್ಕೊಂಡೆ ನಾನು ಕರೆದಿದ್ದು. ಮನುಷ್ಯ ಸತ್ತೋಗೋದಕ್ಕಿಂತ ನಿನ್ ಟೀ ಮುಖ್ಯನಾ? ಬೆಳಿಗ್ಗೆ ತಿನ್ನೋದಕ್ಕೆ ಏನ್ ಬೇಕು? ಬ್ರೆಡ್ ಆಮ್ಲೆಟ್ ಸಾಕಾ ನಿಮ್ಗೆ? ನನಗೆ ಜ್ಯೂಸ್ ಮಾತ್ರ ಸಾಕು. ದೇಹ ದಪ್ಪ ಆಗ್ತಾ ಇದೆ, ಸ್ವಲ್ಪ ಸ್ಲಿಮ್ ಆಗ್ಬೇಕು. ಸ್ಲಿಮ್ ಆಗ್ತೀನಿ ಅಂತ ಬೆಳ್ಕೊಂಡೇ ಹೋಗ್ತಿದ್ದೀರಾ? ಹುಟ್ಟದಾಗಿಂದ ಆಗರ್ಭ ಶ್ರೀಮಂತ ನಾನು ಅಂತ ನನ್ನ ಸ್ನೇಹಿತರು ಹೇಳ್ತಿರ್ತಾರೆ. ಲಕ್ಷದಲ್ಲ ಕೋಟ್ಯಾಧಿಪತಿ ನಾನು ಅಂತ ನಮ್ ತಂದೆ ಯಾವಾಗ್ಲೂ ಹೇಳ್ತಿದ್ರು. ಆದ್ರೆ ದುಡ್ಡಿನ ಬೆಲೆ ಏನು ಅಂತ ನನಗೆ ಗೊತ್ತು. ಯಾಕಂದ್ರೆ ಇಷ್ಟು ಸಂಪಾದನೆ ಮಾಡ್ಬೇಕಾದ್ರೆ ನಮ್ಮಪ್ಪ ಎಷ್ಟು ಕಷ್ಟಪಟ್ಟಿದ್ರು ಅಂತ ಹೇಳಿ ಅವಾಗ ಅಪ್ಪ ನನಗೆ ಹೇಳ್ತಿದ್ರು. ಅಷ್ಟು ಮಾತ್ರ ಅಲ್ಲ, ಕಷ್ಟಪಟ್ಟು ಯಾರು ದುಡಿತಿರ್ತಾರೋ ಅವ್ರ ಕಷ್ಟದಲ್ಲಿದ್ದಾಗ ಸಂತೋಷವಾಗಿ ಸಹಾಯ ಮಾಡಬೇಕು ಅಂತ ನಮ್ ತಂದೆ ಯಾವಾಗ್ಲೂ ಹೇಳಿದ್ರು. ಕೊಟ್ಟಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ ಇರ್ತಾರಲ್ಲ. ಆದ್ರೆ ಕೆಲವು ಜನ ಇರ್ತಾರೆ, ಗ್ಯಾಪ್ ಸಿಕ್ಕಿದ್ರೆ ದುಡ್ಡು ಮಾಡ್ಕೋಬೇಕು ಅಂತ. ಅಂಥ ಜನರನ್ನ ನಾವು ಪ್ರೀತಿಯಿಂದ ಸಾಲಗಾರರು ಅಂತ ಕರಿತಿರ್ತೀವಿ. ಆದ್ರೆ ಕೆಲವು ಹೈಟೆಕ್ ಸಾಲಗಾರರು ಇದನ್ನ ದಾನ ಅಂತ ಕೂಡ ದೊಡ್ಡದಾಗಿ ಹೇಳ್ಕೊತಿರ್ತಾರೆ. ಹಾಗಂದ್ಮೇಲೆ ಇದನ್ನ ವಾಪಸ್ ಕೊಡೋದಿಲ್ಲ ಅಂತ ಅರ್ಥ ಅಲ್ವಾ? ಅಂತ ಹೈಟೆಕ್ ಸಾಲಗಾರರಲ್ಲಿ ಒಬ್ಬ ನನ್ನ ಜೀವದ ಗೆಳೆಯ, ನನ್ನ ಬೆಸ್ಟೆಸ್ಟ್ ಫ್ರೆಂಡ್ ಗೋಪಾಲಕೃಷ್ಣ. GK ಅಂತ ಶಾರ್ಟ್ ಆಗಿ ಇಟ್ಕೊಂಡಿರುವಂತ ಸಾಲಗಾರ. ಹಾಯ್, ಬಿಟ್ಟಿಯಾಗಿ ತಿಂದು ಬದುಕೋದು ನನಗೆ ಪರಂಪರೆಯಾಗಿ ಬಂದಿರೋಂಥ ಒಂದು ಗುಣನೇ. ನಮ್ಮ ತಾತ ಅಜ್ಜಿ ಕಾಲದಿಂದನೂ ಯಾವ ಕಷ್ಟನೂ ಪಡೆದೆ ಬದುಕೋದು ನಾನು ಅಭ್ಯಾಸ ಮಾಡ್ಕೊಂಡ್ ಬಂದಿರೋದು. ಅದಕ್ಕೆ ನನಗೆ ಸ್ವಲ್ಪನೂ ನಾಚಿಕೆನೇ ಇಲ್ಲ. ಗಿಡ ಹೇಗಿರುತ್ತೋ ಮರನೂ ಹಾಗೆ ಇರುತ್ತೆ. ಸ್ನಾನ ಆದ್ಮೇಲೆ ಕ್ರೀಮಲ್ಲಿ ಮುಳುಗೋದು ಈಗ ನನಗೊಂಥರ ಅಭ್ಯಾಸ ಆಗ್ಬಿಟ್ಟಿದೆ. ವರ್ಲ್ಡ್ ಅಲ್ಲಿ ಸಿಗೋಂಥ ಎಲ್ಲ ಫೇಮಸ್ ಬ್ರ್ಯಾಂಡಿಂದು ಪರ್ಫ್ಯೂಮು, ಬಾಡಿ ಕ್ರೀಮು ನೋಡಿ ಇಲ್ಲಿದೆ. ಇದೆಲ್ಲ ನಾನ್ ಕಾಸು ಕೊಟ್ಟು ತಗೊಂಡಿರೋದಲ್ಲ, ನಾನ್ ಚೆನ್ನಾಗಿ ಕಾಣ್ಬೇಕು ಅಂತ ಹರೀಂದ್ರನ್ ನನ್ ಕೊಡ್ಸಿರೋದು. ನನ್ನ ಜೀವನ ತೆರೆದ ಪುಸ್ತಕ ತರ ಇರೋದ್ರಿಂದ ಓಸಿಯಾಗಿ ಸಿಕ್ಕಿದ್ರು ಆಸಿಡ್ನು ಎಲ್ಲಾದ್ರೂ ಹಾಕೊಳ್ಳೋ ಅಭ್ಯಾಸ ಇರೋನೆ ನಾನು. ನನ್ನ ಕಬೋರ್ಡ್ ಪೂರ್ತಿಯಾಗಿ ಫಾರಿನ್ ಶರ್ಟು ಪ್ಯಾಂಟ್ಗಳೇ. ನೋಡಿ ಇಲ್ಲಿ, ಇದನ್ ಮಾತ್ರ ನಾನು ಓಸಿಯಲ್ಲಿ ತಗೊಳ್ಳೋದಿಲ್ಲ. ಹರೀಂದ್ರಂದು ಕದ್ದು ತಗೊಳ್ತೀನಿ. ಹಣ ಇಲ್ದಿರೋನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಪಾಲಿಸಿ ನಂಬಿರೋ ನಾನು. ಹಣ ಇಲ್ಲ ಅಂದ್ರೆ ಅದು ಒಂದು ಜೀವನನ. ಕೆಲವರು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಾರೆ, ಕೆಲವರು ಭಿಕ್ಷೆ ಬಿಡ್ತಾರೆ.
ಆ ಭಗವಂತ ಕೃಷ್ಣನೇ ಹೇಳಿದಾನಲ್ಲ, ದಾರಿ ಮುಖ್ಯ ಅಲ್ಲ ಧ್ಯೇಯನೇ ಮುಖ್ಯ ಅಂತ. ನಾನು ಕಂಪನಿ ಡೈರೆಕ್ಟರ್ ಬೋರ್ಡ್ ಅಲ್ಲಿ ಇದೀನಿ ಅಂತ ಹರೀಂದ್ರನ್ ಹೇಳಿದಾನೆ. ಆತರ ಒಂದು ಅವಕಾಶ ಸಿಕ್ಕಿದ್ರೆ ನಾನ್ ಕೋಟೀಶ್ವರನೇ. ಅವನು ನನ್ನ ಕ್ಲೋಸ್ ಫ್ರೆಂಡ್, ನಾನ್ ಏನ್ ಕೇಳಿದ್ರು ಅವ್ನು ಕೊಡ್ತಾನೆ, ರಕ್ತನ ಕೂಡ. ಇಲ್ಲ ಅಂದ್ರೆ ನಾನು ತಗೊಂಡ್ಬಿಡ್ತೀನಿ. ದೇವ್ರೇ, 2 ಪೀಸ್ ಚಿಕನ್ ಹಾಕು. ಏನ್ ನೋಡ್ತಾ ನಿಂತಿದ್ಯಾ? ಹರಿ ತಿನ್ಲಿಲ್ವಾ? ಅವ್ರಿಗೆ ಜ್ಯೂಸ್ ಮಾತ್ರ ಸಾಕಂತೆ ಸ್ಲಿಮ್ ಆಗಕ್ಕೆ. ನೀನ್ ಬೆಳಗ್ಗೆ ಎಷ್ಟು ಚಪಾತಿ ತಿಂದೆ? 4 ಚಪಾತಿ. ಒಳಗಡೆ ಹೋಗಿ ಇನ್ನೊಂದು 4 ತಿನ್ನು ಹೋಗು. ಸ್ಲಿಮ್ ಆಗ್ತಾನಂತೆ. ಹಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏಯ್, ನನ್ ಡ್ರಾಯರ್ ಇಂದ 500 ರೂಪಾಯಿ ಕಟ್ಟು ನೀನ್ ತಗೊಂಡ್ಯಾ? 500 ರೂಪಾಯಿ ಕಟ್ಟ? ನಾನ್ ತಗೊಳ್ಳಿಲ್ಲ. ಸುಳ್ಳು ಹೇಳಬಾರ್ದು. ನಿನ್ನ ಬಿಟ್ಟು ಆ ಕಬೋರ್ಡ್ ಯಾರು ಕೈ ಹಾಕ. 50,000ನಾ? ನಿನ್ನೆ ಯಾಕೋ ಬೇಕಾಗಿತ್ತು, ಅದನ್ನ ತಗೊಂಡೆ. ಲೈ, ನಿನ್ನೆ ಬ್ಯಾಂಕ್ ಇರ್ಲಿಲ್ಲ, ಅದಕ್ಕೋಸ್ಕರ. ಹಾಗಿದ್ದಾಗ ನೀನೇ ಅಲ್ವ ನನ್ನ ಬ್ಯಾಂಕು. ಹಾ, ಮತ್ತೆ ನಿನ್ ಕಬೋರ್ಡ್ ಇಂದ ಆ ಸ್ಕಾಚ್ ನಾನು ತಗೊಂಡಿದ್ದೀನಿ. ಮತ್ ಅದನ್ನ ಹೇಳಿಲ್ಲ ಅಂತ ಹೇಳ್ಬೇಡ. ಯಾವುದು? ಆ ಬ್ಲೂ ಲೇಬಲ್? ಬ್ಲೂ ಲೇಬಲ್ ಆಗಿರ್ಲಿ ರೆಡ್ ಲೇಬಲ್ ಆಗಿರ್ಲಿ, ಎಣ್ಣೆ ಅಲ್ವಾ? ಲೇ, ದಿನ 1 ಪೇಗ್ ಹೊಡಿಯೋ ನಿನ್ಗೆ ಯಾಕೋ 1 ಲೀಟರ್ ಬಾಟ್ಲು? ಅದಷ್ಟೇ ಅಲ್ಲ, ನೀನ್ ಕುಡಿಬಾರ್ದು ಅಂತ ಅಮ್ಮ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ನೀನ್ ತುಂಬಾ ಡೀಟೇಲ್ ಆಗಿ ಹೇಳೋದು ಬೇಡ. ಇನ್ಮೇಲೆ ಇದು ನಾನು ಒಪ್ಪೋದಿಲ್ಲ. ಇನ್ಮೇಲೆ ನೀನ್ ಇಲ್ಲಿರೋದು ಬೇಡ. ಸುಮ್ನೆ ನಿನ್ ಫ್ಲಾಟಿಗೆ ನೀನ್ ಹೋಗು. ನೀನ್ ಹೀಗೆ ಮನ್ಸಿಗೆ ನೋವಾಗೋ ತರ ಮಾತಾಡೋ ಹಾಗಿಲ್ಲ. ಲೈ, ಫ್ರೆಂಡ್ಸ್ ಅಂದ್ರೆ ಸ್ವಲ್ಪ ಮ್ಯೂಚುವಲ್ ಶೇರಿಂಗ್ ಇರ್ಬೇಕಲ್ವೇನೋ? ಮತ್ ನಿನ್ಗೆ ಗೊತ್ತಲ್ವಾ, ನೀನ್ ಇಲ್ಲ ಅಂದ್ರೆ ನನ್ ಖುಷಿ ಇದೆಯೇನೋ? ಅದಷ್ಟೇ ಅಲ್ಲ, ನಿನ್ ಜೊತೆ ಈ ಹುಡುಗಾಟ, ನಗು, ಜಗಳ ಎಲ್ಲ ಇರೋದ್ರಿಂದಾನೆ ನಾನ್ ನನ್ ಚಿಂತೆನೆಲ್ಲ ಮರ್ತಿರೋದು. ಏನ್ ಚಿಂತೆ? ಏನಂದೆ? ಚಿಂತೆ ಇಲ್ದಿರೋ ಮನುಷ್ಯ ಇರ್ತಾನ? ನಿನಗ್ ಚಿಂತೆ ಇಲ್ವಾ? ನನಗ್ ಚಿಂತೆ ಇಲ್ವಾ? ಆದ್ರಿಂದ ನಾನ್ ಇಲ್ದಿರೋ ಜೀವನ ನಿನಗ್ ಬೇಡ. ನೀನ್ ಊಟ ತರ ಮಾಡ್ತಾನೆ ಇಲ್ಲ. ತುಂಬಾ ಐಸಿಡೋದು ಬೇಡ. ಲೈ, ತುಂಬಾ ಲೇಟ್ ಆಗೋದ್ ಕಣೋ. ಲೆಟ್ ಗೋ. 23 ವರ್ಷಗಳ ಹಿಂದೆ ನಾನ್ ನೋಡಿದ್ದ ಗೋಪಾಲ್ ಕೃಷ್ಣ ಅಲ್ಲ, ನೀವೀಗ ನೋಡ್ತಾ ಇರೋಂಥ ಗೋಪಾಲ್ ಕೃಷ್ಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ನೀನೇನೇ ಯೋಚನೆ ಮಾಡಿದ್ರು ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಚಿನ್ನ. ಕಡ್ಡಿ ನೋಡ್ತಿದ್ರೆ ಅಳ್ತಿದ್ದ, ಏನ್ ಹೇಳಿದ್ರು ಅಳ್ತಿದ್ದ. ಒಬ್ಬ ಅಮಾಯಕನಿಂದ ಧರ್ಮಶಾಲೆಯಾಗಿರೋ ಒಬ್ಬ ಬಿಸ್ನೆಸ್ ಮನ್ ಆಗಿ ಅವನ್ ಬೆಳೆದಿದ್ದಾನೆ. ಸ್ವಲ್ಪ ಕೇಡಿತನ ಇದ್ರು ಕೂಡ ಅವನೊಬ್ಬ ಧರ್ಮರಾಯನೇ. ಆಲ್ ದಿ ಬೆಸ್ಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸಿಟಿಲಿ ನಾವಿರೋ ಏರಿಯಾದಲ್ಲೇನೆ ಬಹಳಷ್ಟು ಜನ ಹುಡುಗಿರ್ ಸಿಗೋದು ಅಂತ ನನಗ್ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಈ ಗೋಪಿ ನಮ್ಮನೆ ಹತ್ರನೇ ಫ್ಲಾಟ್ ತಗೊಳಕ್ ಹೇಳಿದ್ದು. ಆದ್ರೆ ಕೆಲವೊಮ್ಮೆ ಇವನ ಆಕ್ಟಿವಿಟೀಸ್ ನ ಗಮನಿಸಿದಾಗ ಇವನು ಸಲಿಂಗ ಕಾಮಿ ಅಂತ ನನಗೂ ಡೌಟ್ ಬಂದಿದ್ದು ಉಂಟು. ಆದ್ರೆ ಒಂದ್ ಸತ್ಯ ಹೇಳ, ನನ್ನ ಫ್ರೆಂಡ್ ಆಗಿರುವಂತ ಜಿಕೆ ನನಗ್ ತುಂಬಾನೇ ಇಷ್ಟ. ಇವನಿಲ್ದೆ ಒಂದು ದಿನಾನು ನಾನು ಕಳಿತೀನಿ ಅಂತ ನನಗ್ ನಂಬಕ್ಕೆ ಆಗಲ್ಲ. ಏನ್ ರಾಮಣ್ಣ, ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಹೌದೌದು, ಚೆನ್ನಾಗಿ ಮಲಗಿದೆ. ಅಯ್ಯೋ ಇಲ್ಲ ಸರ್, ನನ್ ಮಲ್ಗೆ ಇಲ್ಲ ಸರ್, ಸ್ವಲ್ಪ ಕೂಡ ನಿದ್ದೆ ಮಾಡಿಲ್ಲ. ಇದರಲ್ಲಿ ಯಾವ್ದನ್ನ ನಾನ್ ನಂಬೇಕು? ನಿಜ ಸರ್, ಬೆಳಿಗ್ಗೆ ಮಾರ್ನಿಂಗ್ ಶಿಫ್ಟ್ಗೆ ಅವ್ನು ಬರೋವರೆಗೂ ನಾನು ಕಣ್ ತೆರ್ಕೊಂಡೇ ಇದ್ದೆ. ನೈಟ್ ಜನ ಕೆಲಸ ಮಾಡ್ತಿದ್ರ ಅಥವಾ ಬೇರೆ ಏನಾದ್ರು? ನೀವ್ ಹೇಳಿದ ತರಾನೇ ಒಂದೊಂದು ಹಾಫ್ ಅನ್ ಅವರ್ಗೂ ನಾನು ಒಳಗೋಗಿ ನೋಡ್ದೆ. ಎಲ್ಲರೂ ಚೆನ್ನಾಗಿ ಮಲ್ಕೊಂಡಿದ್ರು. ಇಲ್ಲ ಇಲ್ಲ, ಚೆನ್ನಾಗಿ ಕೆಲಸ ಮಾಡ್ತೀನಿ. ನೋಡಿ, ನಾನೊಂದ್ ವಿಷಯ ಹೇಳ್ತೀನಿ. ನೀನು ಅವ್ರ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೆನ್ನೆ ಮಲಗಿಲ್ಲ ಅಂತ. ಅಣ್ಣ, ಹೀಗ್ ನಿದ್ದೆ ಮಾಡದೆ ಇರೋದ್ರಿಂದ ನೀವು ಸಣ್ಣ ಆಗ್ತಿರೋದು. ಕ್ಯಾಂಟೀನ್ಗೆ ಹೋಗಿ 100 ಪರೋಟ ತಿನ್ನಿ. ಬಾಬಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಯಾಕೆ ನನಗೆ ಗುಡ್ ಮಾರ್ನಿಂಗ್ ಸರ್? ಗುಡ್ ಮಾರ್ನಿಂಗ್ ಸರ್. ಬೊಟ್ಟೆಲ್ಲ ಸರಿಯಾಗಿ ಇಟ್ಕೋಬೇಕಲ್ವಾ? ಎಲ್ಲದಕ್ಕೂ ನಾನೇ ಬರ್ಬೇಕಾ? ಅಯ್ಯೋ, 1 ನಿಮಿಷ ಕಣ, ಅವ್ರ ಅಮ್ಮ ಐಸಿಯು ಕತೆ ಎಲ್ಲ ಆಮೇಲೆ ನೋಡ್ಕೋ. Good Morning, morning, sir. Megha. How are you? I'm fine, Welcome sir. to the sale. How are you? Fine. Sir, around 76 applications have came. From that, 30 are online and others are mail. ಅದರಲ್ಲಿ ಎಲಿಜಿಬಲ್ ಆಗಿರೋರು ಎಷ್ಟು ಜನ? 25 to 30. ಅವ್ರನ್ನ ಮಾತ್ರ ಒಂದು ಲಿಸ್ಟ್ ಮಾಡಿ ಬ್ರಿಂಗ್ ಆಲ್ ದ ರೆಸ್ಯೂಮ್ಸ್ ಟು ಮೈ ರೂಮ್. Yes, sir. ಸರ್, ಹಾ, ಮಿಕ್ಕಿರೋರ್ನೆಲ್ಲ ಏನ್ ಮಾಡೋದು?
ನೀವ್ ಯಾಕೆ ಭಯ ಪಡ್ತಾ ಇದ್ರ ಶಹಜಾನ್? ಅದನ್ನ ನಮ್ಮ ಸೌತ್ ಇಂಡಿಯನ್ IT ಕಂಪ್ನಿಗೋ, ಜೆಸನಿಗೋ, ನೆಕ್ಸ್ಟ್ ಗೋ ಯಾರಿಗಾದ್ರೂ ಸಬ್ ಕಾಂಟ್ರಾಕ್ಟ್ ಮಾಡೋಣ. ಅವ್ರಿಗೆ ನೋಟಿಫೈ ಯಾರು ಮಾಡೋದು? ಹೇ, ದಟ್ಸ್ ಆಲ್ರೆಡಿ ಡನ್ ಮ್ಯಾನ್, ಡೋಂಟ್ ವರಿ. ನೀವು ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಇಟ್ಸ್ ಮೈ ಪ್ಲೆಷರ್. ಹರಿ ಏಯ್, ಆ ಹುಡುಗಿ ನೋಡಕ್ ತುಂಬಾ ಸ್ಮಾರ್ಟ್ ಆಗಿದ್ಲಲ್ವಾ? ಬಾಯಿ ಮುಚ್ಕೊಂಡು ಬಾರೋ ನೀನು. ಯಾವಾಗ್ಲೂ ನಿಲ್ಸ್ಬೇಕು ಅನ್ಕೊಂಡೆ, ಅವಳ ನೋಡೋದು ನಿಲ್ಸಕ್ಕೆ ಆಗ್ತಿಲ್ಲ. ರಾಹುಲ್, ಅಮೆರಿಕ ಟ್ರಿಪ್ ಯಾವಾಗ? ನೆಕ್ಸ್ಟ್ ಮಂಡೇ ಸರ್. ವಾಟ್ ಅಬೌಟ್ ಯುವರ್ ಸಿಸ್ಟರ್ಸ್ ಎಕ್ಸಾಮ್? ನಾನು ಹೇಳಿಲ್ವಾ ಸರ್ ಪಾಸ್ ಅಂತ? ಸಾಕು ಬಾ. ಅದು ಆಲ್ರೆಡಿ ಪಾಸ್ ಆಗಿರೋದೇನೆ. ನೀನ್ ಯಾವ್ದೋ ಹುಡುಗಿಯಿಂದನೇ ಸಾಹಿತ್ಯ ನೋಡ್ತಾ ಇದ್ದೀನಿ. ನಿನ್ ನಾಲ್ಗಲ್ ಮಚ್ಚ ಇದೆ ಕಣ, ಆಗ ಹೇಳ್ಬೇಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್ ಜಾಸ್ಮಿನ್. ಗುಡ್ ಮಾರ್ನಿಂಗ್ ಇವತ್ ಸರ್. ಬೆಳಗ್ಗೆ ನಾನು ಕನ್ಸ್ ಕಂಡೆ, ನಾವಿಬ್ರು ಸೇರಿ ಪ್ಯಾರಿಸ್ಗೆ ಹೋಗಿದ್ದಿತ್ತು. ನಿಮ್ಗೆ ಇದನ್ ಬಿಟ್ರೆ ಬೇರೆ ಏನು ಆ ಹೇಳೋದಿಲ್ವಾ? ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ದ್ಯಾ? ಹೋಗಿ ಕೆಲಸ ಮಾಡು. ಯೂಸ್ಲೆಸ್ ಫೆಲೋ, ನನ್ನೇ ಕೆಡ್ಸಕ್ ನೋಡ್ತಾಳೆ. ನೀನ್ ದುಬೈಯಿಂದ ವಾಪಸ್ ಬಂದೆ ಅಲ್ವಾ? ಯಾಕೆ ಹಿಂಗೆಲ್ಲ? ಗುಡ್ ಮಾರ್ನಿಂಗ್ ಸರ್. ಇವತ್ ನೈಟ್ ಡ್ಯೂಟಿಗೆ ಬರ್ಬೋದಿತ್ತಲ್ಲ. ಏನ್ ಜೇಮ್ಸ್ ವಿಶೇಷ? ನಾನ್ ಸರ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಿದ್ದೆ. ಎಲ್ಲಿಗೆ ಹೋಗ್ತಿದ್ಯಾ? ನಾನು ಇವ್ರನ್ನ ಟರ್ಮಿನೇಟ್ ಮಾಡ್ತೀನಿ ಅಂತ ನಿನ್ನೆ ಒಂದು ನೋಟಿಸ್ ಕೊಟ್ಟಿದ್ದೆ. ಟರ್ಮಿನೇಟ್ ಮಾಡಿದ್ಯಾ? ಏನ್ ಕಾರಣಕ್ಕೋಸ್ಕರ? ಲೇಡೀಸ್ ಅವ್ರ ಕಡೆಯಿಂದ ಇವನ್ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಇವೆ. ನೀವೇ ಇದ್ ನೋಡಿ ಸರ್, ಇದೊಳ್ಳೆ ಚಿಕ್ಕ ಕಾಯಿಲೆ ದೊಡ್ಡ ಕಾಯಿಲೆ ನೋಡ್ಕೊಂಡು ಹೇಳೋ ತರ ಇದೆ. ನಾನು ಹೆಣ್ಮಕ್ಳು ನೋಡಿದ್ರೆ ನಗ್ತೀನಿ, ಆದ್ರೆ ಇವ್ರ ತರ ಮಾತಲ್ಲಿ ನಾನು ಯಾರನ್ನು ಸಾಯಿಸೋದಿಲ್ಲ ಸರ್. ನೈಟ್ ಶಿಫ್ಟ್ ಅಲ್ಲಿ GK ಸರ್ ಹೆಣ್ಮಕ್ಳನ್ನ ನೋಡಿ ಜೊಲ್ ಸುರಿಸ್ತಾರೆ ಅಂತ ಯಾರೋ ಹೇಳ್ತಿದ್ರು, ನಾನಂತ ಗೊತ್ತಾಗಿ ಆಕ್ಷನ್. ನೀನ್ ಹಾಗೆ ಅನ್ಕೊಂಡ್ಯಾ? ಇಲ್ಲ ಸರ್. ಇನ್ ಯಾವ್ದೇ ಕಾರಣಕ್ಕೂ ಯಾರೇ ಏನ್ ಹೇಳಿದ್ರು ನೀನ್ ಅವನ ಬಗ್ಗೆ ಅರ್ಥ ಅನ್ಕೋಬಾರ್ದು ಸರ್. ನಿನಗೆ ಗೊತ್ತಿದೆ ಅಲ್ವಾ, ನಾನು ಹೆಣ್ಮಕ್ಳು ಮುಖ ಕೂಡ ನೋಡೋದಿಲ್ಲ. ಅದ್ ನನಗೆ ಗೊತ್ತು, ಅದ್ ಸಾಕ್ಬಿಡು. GK, ಈ ಸಾರಿ ಇವನ್ನ ಕ್ಷಮಿಸ್ಬಿಡು. ಜೇಮ್ಸ್, ಹೋಗಿ ಕೆಲಸ ನೋಡು. ಓಕೆ ಸರ್. ಚೇರ್ಮನ್ ಹೇಳಿದ್ರು ಅಂತ ಮಾತ್ರ ಇದೊಂದ್ ಸಾರಿ ನಿನ್ನ ಕ್ಷಮಿಸ್ತಾ ಇದೆ. ಆ ತರ ಎಲ್ಲ ಎದುರಿಸಬೇಡಿ ಸರ್. ನೀವು ಇಲ್ಲಿ ತಗೋತಾರ 25,000 ಬೇರೆ ಕಡೆ ತಗೊಳಕ್ಕೂ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಒಂದ್ ಸತ್ಯ ಹೇಳ, ನೀನ್ ಈ ಹರೀಂದ್ರ ಸರ್ ಜೊತೆನೆ ಇದ್ದು ಈ ಕಂಪ್ನಿನ ಮುಚ್ಚಾಕ್ಸ್ಬಿಡ್ತೀಯ, ಅದೊಂದು ನಿಜ. ಸಾಕು, ಮ್ಯಾಕ್ಸಿಮಮ್ ಇನ್ನೊಂದು ವಾರ ಇರ್ತೀಯ ಅಷ್ಟೇ ನೀನು. ಹೋಗ್ ಕೆಲಸ ನೋಡು. ಯೂಸ್ಲೆಸ್. ಈ ಯೂಸ್ಲೆಸ್ ಇಂದ ಒಂದಿನ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಏನಂತ ಯೂಸು? ಇನ್ನು ತೊಂದರೆ ಕೊಟ್ರೆ ನಿನ್ನ ಸಾಯಿಸಿ ಜ್ಯೂಸ್ ಮಾಡ್ಕೊಂಡು ಕುಡ್ಬಿಡ್ತೀನಿ. ಹರಿ, ಹಲೋ, ಎಸ್ ಕನೆಕ್ಟ್ ಮೀ. ಹಲೋ ಅಮ್ಮ. ಹಾ, ಅಲ್ಲೇನ್ ವಿಶೇಷ? ನಾನ್ ನಿನ್ನ ಎಷ್ಟೊತ್ತಿಂದ ಕಾಲ್ ಮಾಡ್ತಿದ್ದೀನಿ, ತೆಗಿತಾನೆ ಇಲ್ಲ. ಅಮ್ಮ ಸೈಲೆಂಟ್ ಮೋಡಲ್ ಇತ್ತು, ನನ್ಗೆ ನೋಡ್ಲಿಲ್ಲ. ಸರಿಮ್ಮ, ಏನ್ ವಿಷಯ? ನಾನ್ ಹೇಳೋದನ್ನ ಗಮನ ಇಟ್ಕೇಳು. ನಿನ್ಗೆ ಆ ಕೃಷ್ಣನಾಯರ್ ಅಂಕಲ್ ಗೊತ್ತು ತಾನೆ? ನಿಮ್ಮಪ್ಪನ್ ಕ್ಲೋಸ್ ಫ್ರೆಂಡು. ಹಾ, ಇದು ಚೆನ್ನಾಗಿದೆ. ಅವ್ರು ಗೊತ್ತಿಲ್ದಿರೋರು ಯಾರಿದ್ದಾರೆ? ಅವ್ರು ನಿನ್ನೆ ಒಂದ್ ಪ್ರಪೋಸಲ್ ತಗೊಂಡ್ ಬಂದ್ರು. ಕೃಷ್ಣನಾಯರ್ ಮಗಳು ಇಂದು ನಿನಗ್ ನೆನ್ಪಿಲ್ವಾ? ಹಿಂದೂನಾ? ನನಗ್ ನೆನಪಿಲ್ವಲ್ಲ. ನೋಡು, ನೀನ್ ಆಗಲ್ಲ ಅಂತ ಹೇಳ್ಬಾರ್ದು. ಆ ಹುಡುಗಿ ಫೋಟೋ ನಿನ್ಗೆ ಇಮೇಲ್ ಅಲ್ಲಿ ಕಳಿಸಿದ್ದೀನಿ, ನೀನೊಂದ್ಸಲ ನೋಡು. ನೀನ್ ಇಷ್ಟಪಡ್ತೀಯ, ನಂಗೆ ಚೆನ್ನಾಗ್ ಗೊತ್ತು. ಅಯ್ಯೋ, ನಮ್ಮ ಅಮ್ಮಂಗೆ ಎಷ್ಟು ಸರಿ ಹೇಳಿದ್ರು ಯಾಕೆ ಅರ್ಥ ಆಗಲ್ಲ? ಈ ಬಿಸಿ ಶೆಡ್ಯೂಲ್ ಅಲ್ಲಿ ನನಗೆ 1 ವರ್ಷನಾದ್ರೂ ಟೈಮ್ ಬೇಕು ಅಂತ ಎಷ್ಟು ಸರಿ ಹೇಳಿದೀನಿ. ಮದುವೆ ಬಗ್ಗೆ ಖಂಡಿತವಾಗ್ಲೂ ನನಗೆ ಯೋಚನೆ ಮಾಡೋದಕ್ಕಾಗಲ್ಲ. 1 ವರ್ಷನಾ? 2 ತಿಂಗಳೊಳಗೆ ಮದ್ವೆ ನಡೀಬೇಕು. ಆ ಹುಡುಗಿ ಈ ವರ್ಷ ಇಂಜಿನಿಯರಿಂಗ್ ಪಾಸ್ ಔಟ್ ಆಗ್ತಾಳೆ. ಈ ವರ್ಷ ಪಾಸ್ ಔಟಾ? ಹಾಗಾದ್ರೆ ನನಗಿಂತ 6-7 ವರ್ಷ ಚಿಕ್ಕ ಹುಡುಗಿ ತಾನೆ, ಅದೆಲ್ಲ ಸರಿ ಬರಲ್ಲ. ನಾನ್ ನಿನಗ್ ಬಲವಂತ ಮಾಡಲ್ಲ. ನಿಮ್ಮ ಅಪ್ಪನ್ಗೋಸ್ಕರನಾದ್ರೂ ಈ ಮದ್ವೆನ ನೀನ್ ಒಪ್ಕೋಬೇಕು. ಮೊದ್ಲು ನೀನು ಆ ಫೋಟೋ ನೋಡು. ನನಗೀಗ ಪ್ಲಾನ್ ಇಲ್ಲ ಅಂದ್ಮೇಲೆ ಫೋಟೋ ಯಾಕೆ ನೋಡ್ಬೇಕು? ನೀನ್ ಇಷ್ಟ ಬಂದಾಗ ಮಾಡು. ಅಯ್ಯೋ, ಕೋಪ ಮಾಡ್ಕೋಬೇಡಮ್ಮ. ಓಕೆ, ನಾನು ಸಂಜೆ ಕಾಲ್ ಮಾಡ್ತೀನಿ. ನನಗಿಂತ ಮೋಸವಾಗಿದೆ ನೀನು. ಸ್ವಲ್ಪ ನಿಲ್ಲಿಸ್ತೀಯಾ? ಒಬ್ಳು ಹುಡುಗಿ ಸಿಕ್ಕಿದ ತಕ್ಷಣ ನಾನ್ ನಿನಗ್ ಬೇಡವಾದೆ ಅಲ್ಲ? ಸ್ವಲ್ಪ ಮಾತಾಡದೆ ಇರ್ತೀಯಾ? ನನಗೀಗ ಮದ್ವೆನೇ ಬೇಡ. ಬಿಲ್ ಗೇಟ್ಸ್ ಗಿಂತ ನಾನು ದೊಡ್ಡ ಸಾಫ್ಟ್ವೇರ್ ಕಿಂಗ್ ಆಗೋದೇ ನನ್ನ ಮುಖ್ಯ ಉದ್ದೇಶ. ಮದ್ವೆ ಆದ್ರೆ ಹಾಗಾಗಕ್ಕಾಗಲ್ಲ. ಹೀಗೆ ಬಣ್ಣ ಹಚ್ಚದಂಗ್ ಮಾತಾಡಿ ಇವಾಗ ಒಬ್ಳು ಹುಡುಗಿ ಫೋಟೋ ನೋಡಿದ ತಕ್ಷಣ ಹೇಗ್ ನಿಂತಿದೆ ನೋಡು. ಅದೆಲ್ಲ ಸರಿನೇ. ಮೊದ್ಲು ಅಮ್ಮ ನನ್ನ ಮದುವೆ ಮಾಡ್ಕೋ ಅಂತ ಹಿಂದೆ ಮುಂದೆ ಸುತ್ತಾಡ್ತಿದ್ದಾಗ ಇಷ್ಟು ವರ್ಷ ನಾನು ತಪ್ಪಿಸ್ಕೊಂಡಿದ್ದೆ. ಆದ್ರೆ ಅದೇನೋ ಈ ಹುಡುಗಿ ಫೋಟೋ ನೋಡಿದ್ಮೇಲೆ ನನ್ನ ಮನ್ಸೊಳಗೆ ಇಟ್ಕೊಂಡಿದ್ದ ಹುಡುಗಿ ಫೋಟೋ ನೋಡಿದ್ನೇನೋ ಅನಿಸ್ತಿದೆ. ಅದೇ ಆ ಫೋಟೋನ ಥಿಯರಿ. ಅದೇನದು? ಅಯ್ಯೋ, ಅದು ಕೂಡ ಗೊತ್ತಿಲ್ವಾ? ಅದು ಸ್ವಲ್ಪ ಕಷ್ಟದ ವಿಷಯನೇ. ವೆಲ್, ನಾನ್ ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತೀನಿ, ಹೇಳು. ನೀನ್ ಯಾರನ್ನಾದ್ರೂ ಪ್ರೀತಿ ಮಾಡಿದ್ಯಾ? ಇಲ್ಲ. ಓಕೆ, ಯಾರಾದ್ರೂ ಹುಡುಗಿನ ಕರ್ಕೊಂಡು ಹೊರಗಡೆ ಹೋಗಿದ್ಯಾ? ಯಾರು? ಅಮ್ಮ, ಅಜ್ಜಿ, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ ನಿನ್ನ ಮುಟ್ಟಾಳ?
ಯಾರನ್ನಾದ್ರೂ ಕನೆಕ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ಯಾ? ಹಾಗೆಲ್ಲ ಏನಿಲ್ಲ. ಮತ್ತೆ ನಿನಗೆ ಮದ್ವೆ ಆಗೋದ್ ಬೇಡ, ಯಾವಾಗ ಆಗ್ಬೇಕಂತ ನಾನು ಹೇಳ್ತೀನಿ. ಎಲ್ಲಾರು ಪ್ರೀತಿಸಿನ ಮದ್ವೆ ಆಗೋದು, ನಿನ್ ಕೆಲ್ಸ ನೋಡ್ಕೊಳ. ನಿನ್ ಸಮಸ್ಯೆನೇ ಇದು. ಅದಿರ್ಲಿ, ನಿಮ್ ಹುಡುಗಿಗೆ ಏನ್ ಮಾಡ್ತಿದ್ದಾಳೆ? ಇಲ್ಲೆಲ್ಲೋ ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಫೈನಲ್ ಇಯರ್ ಎಲೆಕ್ಟ್ರಾನಿಕ್ಸ್. ಸೂಪರ್. ಸಿಟಿಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಿರೋ ಒಬ್ಳು ಹುಡುಗಿ, ಖಂಡಿತವಾಗ್ಲೂ ಅವಳಿಗೆ ಅಹಂಕಾರ ಇರುತ್ತೆ. ನಿನ್ನ ಬಟ್ಟೆ ಮುದ್ರೋ ತರ ಮುದ್ರ ಹಾಕ್ಬಿಡ್ತಾಳ ಅವಳು. ಸ್ವಲ್ಪ ಸುಮ್ನೆ ಇರೋ. ಈ ಹುಡುಗಿ ಆತರ ಅಲ್ಲ, ಇವಳು ಒಳ್ಳೆ ಕುಟುಂಬದಲ್ಲಿ ಬೆಳೆದಿರೋ ಹುಡುಗಿ. ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರೋ ಅಂತ RK ಎಂಟರ್ಪ್ರೈಸಸ್ ಕೃಷ್ಣ ನಾಯರ್ ಬಗ್ಗೆ ಕೇಳಿದ್ಯಾ? ಕೇಳಿದೀನಿ. ಅವ್ರ ಮಗಳೇನೆ ಇವಳು. ಅವ್ರ ಮಗಳ? ಯಾಕೆ, ಅವ್ರು ನಿನಗೆ ಗೊತ್ತಾ? ಗೊತ್ತಿದ್ಯಾ ಅಂತ ಕೇಳಿದ್ರೆ ಆಯಪ್ಪ ಅಷ್ಟೊಂದ್ ಸರಿ ಇಲ್ಲ. ಓ, ಅವ್ರ ಹತ್ರ ನೀ ಏನಾದ್ರು ಗಲಾಟೆ ಮಾಡ್ಕೊಂಡಿದ್ಯಾ? ಏನ್ ಜಗಳ? ನನ್ಗ ಆಯಪ್ಪನ ಬಗ್ಗೆ ಗೊತ್ತು ಅಷ್ಟೇ. ವಿಷಯ ಅದಲ್ಲ. 2-3 ವರ್ಷದೊಳಗೆ ನಮ್ಮ ಕಂಪನಿ ಈ ಸ್ಟೇಟ್ ಅಲ್ಲಿ ಮಾತ್ರ ಅಲ್ಲ, ಇಂಡಿಯಾ ಪೂರ್ತಿ ಬೆಳೆದಿರ್ಬೇಕು. ಅದ್ ನನ್ ಕನ್ಸು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಅದಕ್ಕೋಸ್ಕರನೇ ಅತಿಯಾಗಿ ಕನಸು ಕಂಡಿರೋದಕ್ಕೇನೆ ಹರೀಂದ್ರ ಇಂದ ಸ್ಟಾರ್ಲೈನ್ ಕಂಪನಿ ಇಲ್ಲಿವರೆಗೂ ಬೆಳೆದ್ ನಿಂತಿರೋದು. ಅದೇ ಅಲ್ವಾ? ಅದಕ್ಕೆ ಹೇಳ್ತಾ ಇದೀನಿ, ಅದ್ ನೆರವೇರ್ಬೇಕು ಅಂದ್ರೆ ಈಗ ನೀನ್ ಯಾವ್ದೇ ಕಮಿಟ್ಮೆಂಟ್ ಬೀಳ್ಬಾರ್ದು. ಒಂದ್ ವೇಳೆ ನೀನು ಮದ್ವೆ ಆಗ್ಲೇಬೇಕು ಅಂತ ಇದ್ರೆ ಅದಕ್ಕೂ ಒಂದ್ ದಾರಿ ಇದೆ. ಏನ್ ದಾರಿ? ಎಲ್ಲಾ ವಿಷಯಗಳು ಸರಿಯಾಗಿ ನಡಿಬೇಕು ಅಂತಂದ್ರೆ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನಿನ್ನ ಬ್ರೈನ್ ಆಗಿರೋ ಈ GK ಅನ್ನೋ ಗೋಪಾಲಕೃಷ್ಣನ ಅಪಾಯಿಂಟ್ ಮಾಡು. ಆಮೇಲೆ ನೀನು ಹನಿಮೂನ್ಗಾದ್ರೂ ಹೋಗು, ಹನಿ ಇಲ್ದಿರೋ ಮೂನ್ಗಾದ್ರೂ ಹೋಗು. ಕಂಪ್ನಿನ ಬೆಳೆಯೋ ವಿಷಯನ ನಾನ್ ನೋಡ್ಕೊಳ್ತೀನಿ. ಕರೆಕ್ಟ್. ನಮ್ಮ ಕಂಪನಿ ಈಗಿರೋ ಪರಿಸ್ಥಿತಿಯಲ್ಲಿ ಇನ್ನೊಬ್ಬ ಡೈರೆಕ್ಟರ್ ಬೇಕಾಗಿದೆ ಅನ್ನೋದು ನನಗೆ ಅನ್ನಿಸ್ತಾ ಇಲ್ಲ. ಲೇ, ನೀನ್ ನನ್ ಮಾತು ಕೊಟ್ಟಿದ್ಯಾ, ಅದನ್ನ ಮರಿಬೇಡ. ನೀನೊಬ್ಬ ಕಂಪನಿ ಡೈರೆಕ್ಟರ್ ಆಗೋ ಕನಸನ್ನ ನಾವ್ ಆಮೇಲೆ ನಿರ್ಧಾರ ಮಾಡೋಣ. ಈಗ ಇಂದುಮತಿ ಅನ್ನುವಂತ ಈ ಸುಂದರಿನ ಹುಡುಗಿ ನೋಡಕ್ ಮುಂಚೆ ನೇರವಾಗಿ ಹೋಗಿ ಮಾತಾಡ್ಬೇಕು. ಅದಕ್ಕೋಸ್ಕರ ಒಂದ್ ದಾರಿ ಹೇಳ. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ಈಗಲೇ ನಾನು ಒಂದ್ ದಾರಿ ಕಂಡಿಡ್ತೀನಿ. ಅದಕ್ಕೆ ನೀನ್ ಹೋಗೋಕ್ ಬೇಕಾಗಿಲ್ಲ, ನಿನ್ ಫ್ರೆಂಡ್ ಪೂಜಾನ್ ಕರ್ಸೋ, ಅವಳು ಹೋಗಿ. ಪೂಜಾ ಬಂದ್ ಏನ್ ಮಾಡ್ತಾಳೆ? ಇದೇನ್ ಲೆಸ್ಬಿಯನ್ ಮ್ಯಾರೇಜಾ? ನಿನ್ನ ಪ್ರೀತಿಸ್ತಿರೋ ಹುಡುಗಿ ಅಲ್ವಾ, ಅವಳು ಲೆಸ್ಬಿಯನ್ ಆಗೋದು ಒಳ್ಳೇದೇನೆ. ಇದು ನಾನು ಫೋನ್ ಮಾಡ್ತೀನಿ. ಯಾರೋ? ಅಯ್ಯೋ, 5 ಗಂಟೆಗೆ ಆ ಬಿಲಿಯನ್ ಗ್ರೂಪ್ ನ ಮೀಟ್ ಮಾಡ್ತೀನಿ ಅಂತ ಹೇಳಿದೆ. ನನಗೆ ಅಲ್ಲಿಗೆ ಹೋಗಕ್ಕಾಗಲ್ಲ, ನೀನೇ ಹೋಗ್ಬಾ. ನೀನ್ ಹೋದ್ರೇನು? ಲೇ, ಅವ್ರು ತುಂಬಾ ಚೀಪ್ ಆಗಿ ಬಾರ್ಗೇನ್ ಮಾಡೋಂತ ಜನ, ಹಾಗಾಗಿ ನೀನೇ ಹೋಗು ಪ್ಲೀಸ್. ಆ ತರದವ್ರ ಹತ್ರ ಹೋಗ್ಬೇಕು ಅಂದ್ರೆ ನಾನು ಅಲ್ವಾ? ಹೌದು. ಲೇ, ನೀನ್ ಹೋಗ್ಬಾರೋ, ನಾನ್ ಪೂಜಾ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಲೇ, ಅವಳು ಸಹಾಯ ಮಾಡ್ತಾಳಲ್ವಾ? ಮಾಡ್ತಾಳೆ. ಯಾರ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೆಂಗ್ ಬೇಕಾದ್ರೂ ನಾನು ಹುಡುಗಿ ಹತ್ರ ಹೋಗ್ಬೋದು, ಸಹಾಯ ಗ್ಯಾರಂಟಿ. ನನ್ ಬಾಯ್ ಫ್ರೆಂಡ್ GK ಹೇಳಿದ್ದೆಲ್ಲ ತಪ್ಪು. ಹೆಣ್ಣು ತೀರ್ಮಾನ ತಗೊಳ್ಳೋದು ಕೇಳಿದೀರಾ ಅಂತ ಒಂದ್ ಹೆಣ್ಣು ನಾನು ಅಂತ ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಜೀವನದ ಪರಿಸರ ನನ್ನ ಹಾಗೆ ಮಾಡ್ತು ಅಂತ ಅನ್ಕೊಳ್ಳಿ. ನನ್ನ ನೋಡಿದ್ರೆ ಈ ಡ್ರೆಸ್ಸು, ನನ್ ಸ್ಟೈಲು ಇದೆಲ್ಲ ನನ್ ಕೆಲ್ಸದೊಂದ್ ಭಾಗ. ಒಂದ್ ಪಾಪ್ ಸಿಂಗರ್ಗೆ ಇದೆಲ್ಲ ಬೇಕೇ ಬೇಕು. ಎಂತ ಸಮಸ್ಯೆ ನನ್ಗೆ ಎದುರಾದ್ರೂ ಸರಿ, ಟೀಮ್ ಸ್ಪಿರಿಟ್ ಆಗಿ ಆಡೋ ಒಬ್ಬ ಕ್ರಿಕೆಟ್ ಪ್ಲೇಯರ್ ತರ ಜೀವನನ ಫೇಸ್ ಮಾಡೋದೇ ಈ ಪೂಜಾ ವಾಸುದೇವ್ನ ತೀರ್ಮಾನ. ತೀರ್ಮಾನ ತಗೊಳ್ಳೋದಕ್ಕೆ ಇವನ್ ಯಾರು? ಬೆನಜೀರ್ ಫೋಟೋನಾ? ಒಬ್ಬ ಪೂಜಾ ವಾಸುದೇವನ್. ಅವ್ರ ತಾಯಿ ಉಪಯೋಗಕ್ಕಿಲ್ಲ. ಅವಳಿಗಂದ್ ಏನ್ ಪ್ರಯೋಜನ? ಅವಳ ಅಪ್ಪನ ಹಿಡ್ಕೊಂಡು ಚೆನ್ನಾಗಿ ಚಚ್ಚಬೇಕು. ಅವನ್ ಯಾವ್ದಕ್ಕೂ ಲಾಯಕ್ಕಿಲ್ಲ. 1 ರೂಪಾಯಿಗೂ ಕೆಲ್ಸಕ್ಕೆ ಬಾರದೆ ಇರೋ ಭಿಕ್ಷುಕ. ಅವನು ಅವನ್ ಮಗಳನ್ನ ಈಗಲೇ ಸಾಯಿಸ್ತೀನಿ, ಇವತ್ತೇ ಸಾಯಿಸ್ತೀನಿ. ನನ್ನನ್ನು ಸಾಯಿಸು, ನನ್ನನ್ನೇ ಮೊದಲು ಸಾಯಿಸು. ಯಾರನ್ನ ಇಷ್ಟೊತ್ತು ಬೈದಿದ್ದು? ನಿಮ್ಮ ಅಪ್ಪನ, ಆ ನಾಯಿ ವಾಸುದೇವನ್ನ. ಧೈರ್ಯ ಇದ್ರೆ ಇನ್ನೊಂದ್ಸಲ ಬೈರಿ ನೋಡೋಣ. ಆಗಲ್ಲ. ಯಾಕೆ? ಪೂಜಾ ಅವರ ಅಪ್ಪ ಆ ನಾಯಿ ವಾಸುದೇವನು, ಇಲ್ಲಿ ನಿಂತಿರೋ ನಾನೇ. ಒಂದು ಪೆಗ್ ರಮ್ಮು ಸಿಕ್ಕಿಲ್ಲ ಅಂದ್ರೆ ಈ ಗನ್ನಿಂದ ನಿಮ್ಮ ಅಪ್ಪ ಶೂಟ್ ಮಾಡ್ಕೋತಾನಷ್ಟೇ. ಹಾಗಾದ್ರೆ ಸಾಯಿರಿ. ಐ ಆಮ್ ಹ್ಯಾಪಿ. ನೀನೇ ನನ್ ಮುದ್ದಿನ ಮಗಳು. ಸಾಯೋ ಸ್ಥಿತಿಯಲ್ಲಿ ಒಂದು ತೊಟ್ಟು ನೀರ್ ಸಿಕ್ಕಿದ್ರು ಅದನ್ನು ರಮ್ ಆಗಿರ್ಬೇಕು. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು. ಒಂದ್ ಬಾಟ್ಲು ರಮ್ ಸಿಕ್ತು. ಯಾರೋ ಬೆಲ್ ಹೊಡಿತಿದಾರೆ, ಹೋಗ್ ನೋಡು. ಅಷ್ಟೊಳಗೆ ಒಂದ್ ಪೆಗ್ ಹಾಕ್ತೀನಿ. ಓ ಮೈ ಗಾಡ್, ಹರೀಂದ್ರ ಸರ ಬನ್ನಿ. ನಮ್ಮಂತ ಬಡವ್ರ ಮನೆಗೆ ಇಂತ ದೊಡ್ಡವರೆಲ್ಲ ಬರ್ತಾರ? ಸುಮ್ನೆ ಕಾಮಿಡಿ ಮಾಡ್ಬೇಡ ಪೂಜಾ. ಈಗ ನಿನ್ ಬಾಡಿಗೆ ಮನೇಲಿ ಇದ್ರು ನನ್ ಫ್ರೆಂಡ್ GK ಮದ್ವೆ ಆದ್ಮೇಲೆ ನೀನು ಶ್ರೀಮಂತಲಾಗ್ತೀಯ ಅಲ್ವಾ? ಅದಕ್ಕೂ ನಿಮ್ಮ ಆಶೀರ್ವಾದ ಬೇಕು ಅಂತ ತಾನೇ GK ಹೇಳ್ತಿರೋದು. ನನ್ನ ಆಶೀರ್ವಾದ GKಗ? ನನ್ನ ಗುರುನೇ ಈಗ ಅವನೇ ಅಲ್ವಾ? ನಾನೀಗ ಬಂದಿರೋದು ಪೂಜಾ ಆಶೀರ್ವಾದ ತಗೊಳಕ್ಕೆ. ವಿಷಯಕ್ಕೆ ಬರ್ತೀನಿ. ವಿಷಯ ಹೆಣ್ಣಿನ ಬಗ್ಗೆ ಅಲ್ವಾ? GK ನಂಗೆ ಫೋನ್ ಮಾಡಿ ವಿಷಯ ಎಲ್ಲ ಹೇಳ್ದ. ಆದ್ರೆ ಇದಕ್ಕೆ ಕಮಿಷನ್ ಸ್ವಲ್ಪ ಜಾಸ್ತಿ. ಓಕೆ ಆಸ್ ಯು ವಿಶ್. ಈಗ ಹುಡುಗಿ ನೋಡಕ್ ಹೋಗೋಕ್ಕೂ ಮುಂಚೆ ಆ ಹುಡುಗಿನ ಮೀಟ್ ಮಾಡಿ ಸ್ವಲ್ಪ ಮಾತಾಡ್ಬೇಕು ಅನ್ಕೊಂಡೆ. ಈ ವಿಷಯದಲ್ಲಿ ನೀನೇ ನನ್ಗೆ ಹೆಲ್ಪ್ ಮಾಡ್ಬೇಕು. ಅಂದ್ರೆ ಹುಡುಗಿ ಓಕೆ ಅಂದ್ರೆ ಬೇಗ ಮದ್ವೆ ನಡೆಯುತ್ತಾ? ಅದನ್ನ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಓಕೆ ಅಂದ್ರೆ ಆದಷ್ಟು ಬೇಗ ಇರುತ್ತೆ. ಓ ಮೈ ಗಾಡ್, ಹೆಣ್ಣೆ ಬೇಡ ಅಂತಿದ್ದವ್ರು 1 ನಿಮಿಷಕ್ಕೆ ಮದ್ವೆ ಆಗಕ್ ಒಪ್ಕೊಂಡ್ರ? ಆ ಸುಂದರಿ ಹುಡುಗಿ ಕೈಯಲ್ಲಿ ಏನಾದ್ರೂ ಮಾಟ ಮಂತ್ರ ಇದೆಯಾ? ಹಾಗೆಲ್ಲ ಏನೂ ಇಲ್ಲ. ಏನೋ ನೋಡಿದ ಕೂಡಲೇ ಇಷ್ಟ ಆಗೋದ್ಲು. ಆಮೇಲೆ ಇಂಥ ವಿಷಯಗಳನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಆಮೇಲೆ ಕೊರಗಬಾರ್ದು. ನಿನ್ನ ಕೆಲಸ ಏನಂದ್ರೆ
ಇದ್ರಲ್ಲ ಅವರ ಅಭಿಪ್ರಾಯ ಏನು ಅಂತ ಕೇಳ್ತೀಯಾ? ಲಾಟ್ರಿ ಅಲ್ವಾ, ಲಾಟ್ರಿ. ಸಿಡೌನ್ ಸಿಡೌನ್ ಸಿಡೌನ್. ನೀನ್ ತಗೊಂಡಿರೋ ಡಿಸಿಷನ್ ನನಗೆ ಇಷ್ಟ ಆಯ್ತು. ನಾನ್ ಕೇಳೋದು ನಿಜಾನಾ ಮಿಸ್ಟರ್ ಹರೀಂದ್ರನ್? ನೀವು ನಮ್ಮ ಮನೆಗೆ ಅಳಿಯನಾಗಿ ಬರ್ತೀರಾ? ಇದಕ್ಕಿಂತ ಲಕ್ಕು ನನಗೆ ಇನ್ನೆಲ್ ಸಿಗುತ್ತೆ ಹೇಳಿ? ಇವ್ರಿಗೋಸ್ಕರ ನೀನ್ ಹಾಡಿ ಹಾಡಿ ಅಟ್ರಾಕ್ಟ್ ಮಾಡಿದ್ಯಮ್ಮ. ಆಹಾ, ನಿಮ್ಮ ಆ ಸ್ನೇಹಿತ ಇದಾನಲ್ಲ ಗೋಪಾಲಕೃಷ್ಣ, ಅವನೊಬ್ಬ ವೇಸ್ಟ್ ಫೆಲೋ, ಕಲ್ಚರೇ ಗೊತ್ತಿಲ್ಲದೆ ಇರೋ ನಾಯಿ. ಅವನಿಗೆ ಎಲ್ಲಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕಾಗುತ್ತೋ ಅಂತ ಅದನ್ನ ನೆನೆಸ್ಕೊಂಡು ನಾನು ಹೀಗೆ ಕುಡಿಯಕ್ ಶುರು ಮಾಡಿದ್ದು. ಅಯ್ಯೋ, ಹೇಗೂ ಪರ್ಫೆಕ್ಟ್ ಮ್ಯಾಚಿಂಗ್ ಆಗಿರೋದು ಈಗ ನೀವಿಬ್ರೇನೆ. ಈಗ ಇವಳ ಮದ್ವೆನ ನಾವು ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳ್ತೀರಾ? ಅಯ್ಯೋ ಡ್ಯಾಡಿ, ನಮ್ ಮದ್ವೆ ಬಗ್ಗೆ ಅಲ್ಲ ಮಾತಾಡ್ತಿರೋದು. ಹರೀಂದ್ರಗೆ ಒಂದ್ ಮದ್ವೆ ಪ್ರಪೋಸಲ್ ಬಂತು, ಅದ್ರ ಬಗ್ಗೆ. ಅಪ್ಪ ಕುಡಿದ್ಬಿಟ್ಟು ಹಾಗೆ ಹೇಳಿದ್ದು. ಸಾರಿ. ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಒಂದೇ ಒಂದ್ ನಿಮಿಷದಲ್ಲಿ ನಾನು ರಮ್ಮಿಂದ ಸ್ಕಾಚ್ಗೆ ಶಿಫ್ಟ್ ಆಗ್ತೀನಿ ಅಂತ ಕನ್ಸ್ಕಂಡೆ. ಐ ಆಮ್ ಸಾರಿ ಮಿಸ್ಟರ್ ಹರೀಂದ್ರನ್. ದಟ್ಸ್ ಓಕೆ ಸರ್. ನನ್ನ ಆಸೆಗಳು ತುಂಬಾ ಚೀಪ್ ಆಗಿತ್ತಲ್ವಾ? ನಾನು ಬೋರ್ ಹೊಡ್ಸೋದಿಲ್ಲ. ಹೇಗಿದ್ರು ಒಂದ್ ಮಾತು ಹೇಳ, ನಿಮಗ್ ಗೊತ್ತಾ, ಪ್ಯಾಲೇಸ್ ತರ ಇರೋ 3 ಬಂಗ್ಲೆ ಮನೆಗಳು, 4 ಮರ್ಸಿಡಾಸ್ ಬೆನ್ಸು, 2 BMW ಕಾರ್ ಇತ್ತು ನನಗೆ. ಇಲ್ಲಲ್ಲ, ಅಲ್ಲಿ ಗಲ್ಫ್ ಅಲ್ಲಿ 10th ಸ್ಟ್ಯಾಂಡರ್ಡ್ ವರೆಗೂ ನನ್ನ ಮಗಳು ಚಿನ್ನದ ತಟ್ಟೆಲಿ ಯಾವಾಗ್ಲೂ ಊಟ ಮಾಡ್ತಿದ್ಲು. ವರ್ಲ್ಡ್ ಅಲ್ಲಿ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗ್ಬೇಕಾಗಿತ್ತು ನಾನು. ನನಗೆ ಮೋಸ ಮಾಡಿದ್ರು. ಆ ಅರಬಿಶೇಕು ನನಗೆ ಮೋಸ ಮಾಡ್ಬಿಟ್ಟ. ಅವನಿಗೆ ಸಪೋರ್ಟ್ ಆಗಿದ್ದ ನಮ್ಮೂರಿನ ನನ್ನ ಸ್ನೇಹಿತ ಎಲ್ಲ ಮುಗಿದೋಯ್ತಲ್ಲ. ದುಬೈ ಜೈಲಿಗೆ ನನ್ನನ್ನು ಹಾಕಿರೋದು ಗೊತ್ತಾಗಿ ಇವಳ ತಾಯಿ ಎದೆ ಹೊಡ್ಕೊಂಡು ಸತ್ತು ಹೋದ್ಲು. ಆದ್ರೆ ಇವತ್ತು ನನ್ನ ಮಗಳು ಹೋಟ್ಲಿಗೆ ಹೋಗಿ ಹಾಡು ಹೇಳಿ ಜನರಿಗೆ ಸಂತೋಷ ಪಡಿಸ್ ಬಂದ್ರೇನೆ ನನ್ನ ಕೈಯಲ್ಲಿ 2 ಪೆಗ್ ಹಾಕಕ್ಕಾಗದು. ವಾಟ್ ಎ ಲೈಫ್ ವೇಸ್ಟ್. ಐ ಆಮ್ ಸಾರಿ ಅಬೌಟ್ ದಟ್. ದಟ್ಸ್ ಓಕೆ. ಚಿಂತೆ ಪಡೋಂತ ಮನಸ್ಸು ನಮ್ ಜೊತೆಲೇ ಇರಬೇಕು. ಅಯ್ಯಯ್ಯೋ, ನಾನು ಹೊರಟ್ಬಿಟ್ಟೆ. ನಾನು ಹೇಳಿದ ವಿಷಯ ಡನ್. ರಾಜಗಿರಿಯ ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಇಯರ್ ಸುಂದರಿ ಇಂದು ಜೊತೆ ಮೀಟಿಂಗ್. ಈ ಪೂಜಾ ಅರೇಂಜ್ ಮಾಡ್ತಾಳೆ. ಆತರ 2 ದೋಣಿ ಮೇಲೆ ಕಾಲಿಟ್ಟು ನಡೆಯೋ ಕೆಲಸ ಇಂದೂಗಾಗಲ್ಲ. ಆಮೇಲೆ ನಾನ್ ಪ್ರೀತಿಸೋದು ಒಬ್ಬನ್ನೇ. ಮನೆಯವ್ರು ಯಾರೋ ತೋರ್ಸಿದ್ರು ಅಂತ ಅವ್ರನ್ನ ಮದ್ವೆ ಆಗಕ್ ಆಗಲ್ಲ. ಅಯ್ಯೋ, ಎಷ್ಟು ಬೋರ್ ಆಗ್ತಾ ಇದೆ ಕೇಳೋದಕ್ಕೆ. ನನಗೆ ಇಷ್ಟ ಆಗಲ್ಲ. ಒಬ್ರನ್ನ ಪ್ರೀತಿ ಮಾಡಿದ್ದೀನಿ ಹೊರತು ಅದಕ್ಕೋಸ್ಕರ ಮಾನ ಬಿಟ್ಕೊಟ್ಟಿಲ್ಲ. E is equal to mr into g by b, where r is constant. The value of it depends upon the properties of gas and the temperature scale. Idardu derivation v is equal to mr into. ಈಗ ಪ್ರೀತಿ ಮಾಡೋದಕ್ಕೆ ಸರಿಯಾದ ಜಾಗ ಅಂದ್ರೆ ಅದು ಕ್ಲಾಸ್ ರೂಮೇ. SMS ಪ್ರೀತಿ ಅನ್ನೋದು ಒಂದು ಫ್ಯಾಷನ್ ಅಲ್ಲ, ಪ್ಯಾಷನ್ ಆಗೋಯ್ತು. ಸೆಲ್ ಫೋನ್ ಇಲ್ದೇ ಇರೋ ಒಬ್ಬ ರೊಮ್ಯಾಂಟಿಕ್ ಹೀರೋನ ಈಗ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಸರ್ ನೋಡ್ತಾರೆ, ಫೋಟೋ ತೆಗಿಯೋವರೆಗೂ ಏನ್ ತೊಂದ್ರೆ ಇಲ್ಲ. ಆಮೇಲೆ ಅದು ಇಂಟರ್ನೆಟ್ ಅಲ್ಲಿ ಬಂದ್ಮೇಲೆ ಹುಡುಗಿಗೆ ತೊಂದ್ರೆ ಆಗುತ್ತೆ. ಇಂಥ ತರ್ಲೆ ಎಲ್ಲ ಕ್ಲಾಸ್ ರೂಮ್ ಅಲ್ಲೇ ಮಾಡೋಕ್ಕಾಗದು. ಅದೇ ರೀತಿ ಬ್ಯಾಕ್ ಬೆಂಚ್ ಅಲ್ಲಿ ಲೋ ವೇಸ್ಟ್ ಹಾಕೊಂಡ್ ಕುತ್ಕೊಳ್ಳೋ ಹುಡುಗರು ತರ್ಲೆ ಮಾಡೋ ರೀತಿ ಬೇರೆ. ಈ ಅವಸ್ಥೆ ಎಲ್ಲ ನೋಡ್ಕೊಂಡ್ ಕುತ್ಕೊಂತ ಬ್ಯಾಕ್ ಬೆಂಚ್ ಅಲ್ಲಿ ಕೂರ್ಸಿದ್ಯಾ ದೇವ್ರೆ ನನ್ನ. ಏನ್ ಕರ್ಮಕಾಂಡ ಇದು. v is equal to mr. ಇಂದು ಕನಸ್ ಕಾಣದೆ ಕ್ಲಾಸ್ಗೆ ಗಮನ ಕೊಡು. ಇಂದು ಕಾಲ್ ಮಾಡಿದ್ಯಾ? ಮಾಡಿದ್ದೆ. ಆಮೇಲೆ ನೋ ರೆಸ್ಪಾನ್ಸ್. ಮೆಸೇಜು ಮಾಡಿದ್ಯಾ? ಮೆಸೇಜು ಮಾಡಿದ್ದೆ. ನೋ ರೆಸ್ಪಾನ್ಸ್. ನೋ ರೆಸ್ಪಾನ್ಸ್. ಸರಿ, ನನ್ನ ಮೊಬೈಲ್ ಇಂದ ಮಾಡು. ಅದೇನ್ ಬೇಕಿಲ್ಲ. ಅವನಿಗೆ ಮಾತ್ರ ಅಲ್ಲ, ನನಗೂ ಈಗೋ ಇದೆ. ನಾನು ಅವನಿಗೆ ಬೇಡ ಅಂದ್ರೆ ನನಗೂ ಅವ್ನ್ ಬೇಡ. ನಿನಗ್ ಗೊತ್ತಲ್ಲ ಅವನೊಬ್ಬ ಪರದೇಸಿ ಅಂತ. ಹೌದು, ಅವ್ನ್ ಪರದೇಸಿನೇ. ನಾನ್ ಮೊದ್ಲೇ ನಿಂಗೆ ಹೇಳಿದ್ನಲ್ಲ. ಈಗೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬಿಕೊಂಡಿದೆ. ಅವ್ನ್ ದಾಡಿ, ಅವ್ನ್ ಕನ್ನಡಕ, ಇನ್ನು ಅವನ್ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನಾನು ಅವತ್ತೇ ನಿಂಗೆ ಹೇಳ್ದೆ ಅವ್ನ್ ನಿನಗ್ ಸರಿ ಹೋಗಲ್ಲ ಅಂತ. ಅವ್ನ್ ಮಾತುಗಳು ಕೇಳಿ ಅವ್ನ್ ಬಲೆಗ್ ಬಿದ್ದೆ. ನೀನ್ ಏನೇನು ಅವನ್ ಬಗ್ಗೆ ಹೇಳಿದ್ದೆ? ಅವ್ನ್ ಬಡವ, ತುಂಬಾ ಒಳ್ಳೆಯವನು. ಅನ್ಭವಿಸು, ಚೆನ್ನಾಗ್ ಅನ್ಭವಿಸು. ಊರಿಗೆ ಒಳ್ಳೇದ್ ಮಾಡ್ತಾನಂತೆ. ಇವ್ನ್ಗೆ ಅಸಹ್ಯ ಅನ್ನಿಸ್ತಿಲ್ಲ? ಒಳ್ಳೆಯವರಿಗೆ ರಕ್ಷಕ, ಕೆಟ್ಟವರಿಗೆ ವಿಲನ್. ಇಡಿಯಟ್, ದೊಡ್ಡ ಅಯೋಗ್ಯ ಅವನು, ಅಯೋಗ್ಯ. ಬಾಯಲ್ಲಿ ಚಿನ್ನ ಸ್ಪೂನ್ ಇಂದ ಊಟ ತಿನ್ಸುವಂತ ದೊಡ್ಡ ಮನೇಲಿ ಹುಟ್ಟಿರೋ ಅವಳ ಕೈಯಲ್ಲಿ ಈ ಊರಲ್ಲಿ ಹುಟ್ಟಿರೋ ಬಡವರ ಕಷ್ಟನ ಅವಳು ಅರ್ಥ ಮಾಡ್ಕೊಳಕ್ ಆಗಲ್ಲ. ಅವಳ ಪ್ರಕಾರ ಪ್ರೀತಿಸೋದು ಮತ್ತೆ ಮದ್ವೆ ಆಗೋದು ಇದೇನಿದು? ಅಮೆರಿಕ ಇರಾಕ್ ಹತ್ರ ಹೇಳೋ ತರನ ಗಂಡು ಹೆಣ್ಣು ಕಷ್ಟ. 120ಕ್ಕೂ ಹೆಚ್ಚು ಸಲ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋನ ಓದಿರುವಂತಹ ಕಮ್ಯುನಿಸ್ಟ್ ನಾನು. ನನ್ ಪ್ರೀತಿ ಒಡೆದೋಗಿರೋದ್ರ ಬಗ್ಗೆ ಮಿಸ್ಟರ್ ರಾಜೇಂದ್ರ ಅವರ ಬಾಯಿಂದ ಏನಾದ್ರೂ ಅಭಿಪ್ರಾಯ? ವಾಳೆಲೆ ಅಲ್ಲ, ಚೀಫ್ ಎಡಿಟರ್ ರಾಜೇಂದ್ರನ್ ವಾಳಲ್.
ಈ ತರ ಒಬ್ಬ ಭಿಕ್ಷುಕನ್ನ ಪ್ರೀತಿಸ್ತಾ ಇರೋ ಹುಡುಗಿನ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬೇಕು. ಯಾರಿಗೂ ಕೂಡ ಅರ್ಥ ಆಗ್ದಿರೋ ನಿನ್ನಂತ ಕಮ್ಯುನಿಸ್ಟ್ ಮ್ಯಾನಿಪುಲೇಷನ್ ಮಾಡ್ತಿರೋರ್ನೆಲ್ಲ ಊರ್ ಬಿಟ್ಟು ಓಡಿಸ್ಬೇಕು ಅನ್ನೋದೇ ನನ್ನ ನಿರ್ಧಾರ. ಸುಟ್ಟೋಗಿರೋ ಬಾಳೆ ಎಲೆ ಏನ್ ಸುಮ್ನೆನಾ? ಸಾಯಂಕಾಲದ ಪತ್ರಿಕೆಗೆ ಓನರ್ ಆಗಿದ್ದು ಸಮಾಜದಿಂದ ದೂರ ಇಟ್ಟಿರುವಂತಹ ಕೆಳವರ್ಗದ ಬಡತನ ಅರ್ಥ ಮಾಡ್ಕೊಳ್ದಿರಂತ ಮುಟ್ಟಾಳ, ಜೀವನ ನಡೆಸೋದಕ್ಕೆ ಹೋರಾಟ ಮಾಡುವಂತ ಒಬ್ಬ ಸಾಮಾನ್ಯವಾದ ರೈತರ ಕುಟುಂಬದಲ್ಲಿ ಹುಟ್ಟಿರುವಂತಹ ಹುಡುಗ ನಾನು. ಮದುವೆ ವಯಸ್ಸಿಗೆ ಬಂದಿರುವಂತ ಈ ಪ್ರಕಂದಿರ ಮನೇಲಿ ಇಟ್ಕೊಂಡು ಏನ್ ಮಾಡ್ಲಿ ನಾನು ಈಗಾಗ್ಲೇ 2 ಮದ್ವೆ ಆಗಿದ್ದೀನಿ, ಒಂದ್ ಸ್ಟೆಪ್ನಿ ಬೇರೆ ಇಲ್ಲ ಅಂದ್ರೆ ನಾನು ನಿಂಗೆ ಸಹಾಯ ಲೇ ನಾಯಿ, ಓನರ್ ಹತ್ರ ಕಾಸ್ಗೋಸ್ಕರ ಕೇವಲವಾದ ಕೆಲಸ ಕೂಡ ಮಾಡುವಂತ ಜನ್ಮ ನಿಂದು. ನಮ್ಮ ಊರಿನ ಸಂಸ್ಕೃತಿಯಿಂದ ಈ ಊರಲ್ಲಿ ಪ್ರೀತಿನ ನೋಡಕ್ಕಾಗ್ತಿದೆ. ಏನು? ನಾನು ಇವಾಗ ಬಾತ್ರೂಮ್ಗೆ ಹೋಗ್ಬೇಕು, ನಿನ್ನಿಂದ ಒಂದ್ ದೊಡ್ಡ ಸಹಾಯ ಬೇಕು. ಛೇ ಕರ್ಮ, ಯಾವಾಗಿದು ಫುಲ್ ಆಗೋದು? ಅವಳ ತಂಗಿ ಉಪಯೋಗಿಸಂತ ಕರೆಂಟ್ಗೂ, ಸ್ನಾನ ಮಾಡೋದಕ್ಕೆ ಸ್ವಿಮ್ಮಿಂಗ್ ಪೂಲ್, ಕುಡಿಯೋದಕ್ಕೆ ಕೊಕ್ಕೋ ಕೋಲಾ. ಆದ್ರೆ ನಾನು ಅರ್ಧ ಬಕೆಟ್ ನೀರಿಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಅದು ನಿಂತೋಯ್ತಾ? ತುಂಬಾ ಹೊತ್ತಾಯ್ತು, ಸ್ವಲ್ಪ ಹೊರಗಡೆ ಬಾ. ಬಾಳೆ ಎಲೆ ಬಾಳೆ ಎಲೆ ಅಂತೆಲ್ಲ ಹೇಳ್ಬೇಡ, ನೀರಿಲ್ಲ ಕಾಮ್ರೇಡ್ಸ್. ನನಗೆ ಇವತ್ತು ಇಂಟರ್ವ್ಯೂ ಇದೆ, ಸ್ವಲ್ಪ ಬೇಗ ಬಾ. ಅಯ್ಯೋ ನೀರ್ ಸ್ವಲ್ಪ ಕೊಡು, ಇಲ್ಲಾಂದ್ರೆ ತುಂಬಾ ಕೇವಲ ಆಗೋಗುತ್ತೆ. ಪಂಚನ ಕೆಳಗಿಳಿಸು. ಥ್ಯಾಂಕ್ ಯು. ಹುಚ್ಚ ನನ್ ಮಗ. ಏನೇ ಆದ್ರೂ 5 ಸ್ಟಾರ್ ರೀತಿಲಿ ವಸತಿಯಿಂದ ಬಾಳೋರ್ಗೆ ನಮ್ಮಂತವ್ರನ್ನ ನೋಡಿದ್ರೆ ಸ್ವಲ್ಪ ಕಂಡಮ್ಮೆ. ಅದ್ರಲ್ಲಿ ಈ ಹುಡುಗಿನಂತೂ ಹೇಳೋದೇ ಬೇಡ. ಇನ್ನು ನನ್ ತಲೆ ಹೋದ್ರೂ ಪರವಾಗಿಲ್ಲ, ನಾನ್ ಸೋಲೋದಿಲ್ಲ. ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕಾಮ್ರೇಡ್ಸ್ ನಂದು ಮುಗೀತು. ಏನು ಒಬ್ನೇ ನಿಂತ್ಕೊಂಡು ಮಾತಾಡ್ತಿದ್ಯಾ? ಪ್ರೀತಿ ಗುಂಗಲ್ಲಿ ಉಚ್ಚಿಗಿಚ್ಚಿ ಹಿಡಿತಾ? ಯೋ ಏನಯ್ಯ ಮಾಡ್ತಿದ್ಯಾ? ಅಯ್ಯಯ್ಯೋ, ನನ್ ಕಾಮ್ರೇಡ್ ಟೀ ಶರ್ಟು ಯಾಕಯ್ಯ ಇದ್ರಲ್ಲಿ ಒರೆಸ್ತಾ ಇದ್ಯಾ? ಯಾರನ್ನ ಕೇಳಿದ್ದನ್ನ ತೆಗೆದೆ. ಇದ್ ಯಾರಿಗೂ ಬೇಡ ಅಂತ ಅಲ್ಲಿ ಬಿದ್ದಿತ್ತು, ನಾನು ನಿಂತ್ಕೊಂಡೆ. ಬಂದಂಗೆಲ್ಲ ಮಾತಾಡ್ಬೇಡ, ಆಮೇಲೆ ನೋಡು ಬೈದಾಕ್ಬಿಡ್ತೀನಿ. ಕರಿ. ಪತ್ರಿಕೆ ಜಗತ್ತಲ್ಲಿ ದೊಡ್ಡದಾಗಿ ಬೆಳೆದ್ ನಿಂತಿರೋ ರಾಜೇಂದ್ರನ ಹತ್ರ ನಾನು ಈ ನಾಟಗಳು ನಿನ್ ಬಗ್ಗೆ ನಾನು ಬರೀತೀನಿ. ಹೋಗಯ್ಯ, ಕಲ್ಚರ್ ಇಲ್ದೇ ಇರೋನೆ. ಪ್ರೇಮಿಯ ಪ್ರೀತಿ ಲೀಲೆ. ಹುಚ್ಚ ನನ್ ಮಗ. ಅಯ್ಯಯ್ಯೋ, ಹಗ್ಗ ಕೆಳಗಡೆ ಬಿದ್ಬಿಡ್ತಾ? ಎಲ್ಲ ಈ ಹುಚ್ಚ ನನ್ ಮಗನಿಂದ ಏನಾಗಿದೆ ನೋಡು. ಅಯ್ಯಯ್ಯೋ, ಅವ್ನ್ ಬಾವಿಗೆ ಬಿದ್ದೋಗ್ತಾ ಇದ್ದಾನೆ. ಬಿದ್ಬಿಡ್ಬೇಡುವ, ಎಲ್ಲದಕ್ಕೂ ಒಂದು ತೀರ್ಮಾನ ಇರುತ್ತೆ. ನಾನು ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ. ನಾನ್ ಅನ್ಕೊಂಡೆ ಈ ಮನೇಲಿ ನಾನು ಒಬ್ನೇ ಆಗ್ತೀನಿ ಅಂತ. ನೀರೆಲ್ಲ ಆಮೇಲೆ ಎತ್ಕೊಳ್ಳೋಣ. ನಿನ್ ಮನ್ಸಲ್ಲಿರೋ ಚಿಂತೆಗೆ ಏನೋ ಒಂದ್ ಮಾಡೋಣ. ಬಾ. ಏನು? ಬಾ ಹೇಳ್ತೀನಿ. ಇದಾ? ಬೆಳಿಗ್ಗೆನೆ ಇದ್ರಲ್ಲಿ ಒಂದ್ ಪೆಗ್ ತಗೊಂಡೇನೆ ನಾನ್ ಟಿಫನ್ ತಿನ್ನೋಕೆ ಶುರು ಮಾಡೋದು. ನನ್ನ ಈ ಸಾರಾಯಿನ ಮಹಿಮೆ ನಿನಗೂ ಗೊತ್ತಾಗ್ಬೇಕಲ್ಲ. ತಗೋ, ಇದ್ರಲ್ಲಿ ಒಂದ್ ಪೆಗ್ ಹೊಡೆದ್ರೆ ನಿನ್ ಎಲ್ಲಾ ನೋವುಗಳು ಹೊರಟೋಗುತ್ತೆ. ಆಮೇಲೆ ಹುಡುಗಿ ಇಲ್ದೇ ಇದ್ರೇನು, ಪೈಪಲ್ಲಿ ನೀರ್ ಇಲ್ದಿದ್ರೇನು ಯಾವ ಸಮಸ್ಯೆನೂ ಇರಲ್ಲ. ಆಮೇಲೆ ಚೆನ್ನಾಗಿ ಬಾತ್ರೂಮ್ ಹೋಗಕ್ಕೂ ಯೂಸೇ. ನನಗಿದೆಲ್ಲ ಬೇಡ. ಏನು ಚಿಗುವರ ಹೇಳಿದಾರ ಇದೆಲ್ಲ ತಗೋಬಾರ್ದು ಅಂತ? ತಗೊಳ. ನನಗ್ ಬೇಡ ಅಂದಿದ್ದಾನೆ. ನನ್ಗೂ ಇದೆ ಕಣೋ, ಹೃದಯದಲ್ಲಿ ನೋವು, ನನ್ನ ಪ್ರೇಮದ ಅಕ್ಕೆ. ಅಯ್ಯೋ ಬೇಡ ಗುರು, ನಿನ್ ಪ್ರೀತಿ ಕತೆ ದಯವಿಟ್ಟು ಇವಾಗ ಹೇಳ್ಬೇಡ. ಬೇಡ ಅಂದ್ರೆ ಬೇಡ. ಚಿನ್ನ, 150 ಸಲ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಓದಿ ಏನು ಪ್ರಯೋಜನ ಇಲ್ಲ. ಪಾಕೆಟ್ ಒಳಗೆ ಕ್ಯಾರಲ್ ಮ್ಯಾಕ್ಸ್ ಬೇಕು, ಕ್ಯಾರಲ್ ಮ್ಯಾಕ್ಸ್. ಮಾಡ ಕೆಲ್ಸ ಇಲ್ಲ ನೀನ್ ಏನ್ ಮಾಡ್ತೀಯಾ? ಇಲ್ಲಿ ನೋಡು, 20,000 30,000 ಸಂಬಳನ ಇಸ್ಕೊಳ್ಳೋದಕ್ಕೆ ಒಬ್ಬ ಓನರ್ ಹತ್ರ ಸಮಾಜದ ಬಗ್ಗೆ ಕಾಳಜಿ ಇರುವಂತ ನನಗೆ ಅಂತ ಜಗದಲ್ಲಿ ಕೆಲಸ ಸಿಗೋದಿಲ್ಲ. ನನ್ ಯೋಚನೆಗೆ ಬೆಲೆ ಕೊಡುವಂತ ಕೆಲ್ಸನ ನಾನು ಆಗ್ಲೇ ಹುಡ್ಕೊಂಡಿದೀನಿ. ಯಾವ ಕೆಲ್ಸ ಅದು? ನಾನೊಬ್ಬ ಜರ್ನಲಿಸ್ಟ್ ಆಗೋಕೆ ನಿರ್ಧಾರ ಮಾಡಿದೆ. ಯಾವ ಸಂಜೆ ಪತ್ರಿಕೆ ಅದು? ಹೋಗೆ, ನಂಬಿಕೆ ವಿಶ್ವಾಸ ಇಲ್ದೇ ಇರೋ ಕುದ್ರೆ ಕತ್ತೆ ಕೋತಿ. ನಾನು ಹೋಗ್ತೀನಿ. ಕಿಂಡಲ್ ಮಾಡ್ತಾಳೆ, ನನ್ನ ಹತ್ರನೇ ಆಟಗಳಾಡ್ತಾಳೆ. ದುರಾಂಕರ್ದೋಳು. ಸಾಯಂಕಾಲ ಪತ್ರಿಕೆ ಅಂತೆ. ಅರ್ಜೆಂಟ್ ಅಲ್ಲಿ ಇದ್ದಾಗ ಸ್ಟಾರ್ಟ್ ಕೂಡ ಆಗುದಿಲ್ಲ. ಕರ್ಮ, ನಿನ್ ಅದೃಷ್ಟ. ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ. ಹೌದೌದು. ಕೈಯತ್ತೆ. ಸುಮ್ನೆ ತಮಾಷೆ ಮಾಡ್ದೆ. ನನ್ ಕಾಮ್ರೇಡ್ಗಾಗಿ ನಾನೊಂದು ಪ್ರೆಸೆಂಟೇಶನ್ ತಂದಿದ್ದೀನಿ, ಗೊತ್ತಾ? ಇಲ್ಲಿ ನೋಡು. ಚಿಕ್ಕುಬಾರನ ಇದೆಲ್ಲಿಂದ ಸಿಕ್ತು? ಅದೆಲ್ಲೋ ಸಿಕ್ತು. ಒಳ್ಳೇದು, ಥ್ಯಾಂಕ್ಸ್. ಹಾಗಾದ್ರೆ ನನ್ ಮೇಲೆ ಪ್ರೀತಿ ಇದೆ. ನಾಳೆ ಬೆಳಿಗ್ಗೆ 10 ಗಂಟೆ ನಾನು ಹಾಸ್ಟೆಲ್ ಬರ್ತೀನಿ. ಅಯ್ಯೋ ಬೇಡ ಅಲೆಕ್ಸ್, ನನಗ್ ಭಯ ಆಗುತ್ತೆ. ಇನ್ನ ಭಯ ಪಡೋದಕ್ಕೆ ಏನಿದೆ? ಸ್ನೇಹ ಮನೆಯಲ್ಲಿ ಕಂಬೈನ್ ಸ್ಟಡೀಸ್ ಅಂತ ನೀನ್ ಹಾಸ್ಟೆಲ್ ಗೋಡೆನ ಎಗಿರ್ತೀಯ. ನಾಳೆ ನಾವಿಬ್ರು ಒಟ್ಟಿಗೆ ಊರ್ಗ್ ಹೋಗ್ತೀವಿ. ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರ್ತೀವಿ. ಆದ್ರೂ ನಾವ್ ಹೇಗ್ ಹೋಗೋದು? ನಮ್ಮ ಈ ಫ್ಲೈಟ್ ಅಲ್ಲಿ. ಇದ್ರಲ್ಲ. ಈ ಗಾಡಿಲಿ ಮನೆಗೆ ಹೋದ್ರೆ ಬರ್ತಾ ಆಂಬುಲೆನ್ಸ್ ಅಲ್ಲಿ ಬರ್ಬೇಕೇನೋ? ಏನ್ ಅಲೆಕ್ಸ್, ಈ ಹಳೆ ಗಾಡಿನ ಚೇಂಜ್ ಮಾಡೋದಕ್ಕಿನ್ನ ಸಮಯ ಬಂದಿಲ್ವಾ ಹೇಗೆ? ಕೇವಲವಾದ ಗಾಡಿನ ಒಬ್ಬ ಸ್ವತಂತ್ರ ಹೋರಾಟಗಾರನಾಗಿ ನಮ್ಮಪ್ಪ ಹೋಗಿದ್ದ ಹೋರಾಟಕ್ಕೆಲ್ಲ
ಸಾಕ್ಷಿ ಆಗಿರುವಂತಹ ಗಾಡಿ ಇದೊಂದೇ. ನಿನಗ್ ಗೊತ್ತಾ ಇದಕ್ಕೆಷ್ಟು ವಯಸ್ಸಿರ್ಬೋದು ಅಂತ? ಹಾಗಾದ್ರೆ ತುಂಬಾ ಬೆಲೆ ಬಾಳುವಂತದಿರ್ಬೇಕು. ಇದನ್ನ ತಗೊಂಡೋಗಿ ಮಾರಿದ್ರೆ ಅಟ್ಲೀಸ್ಟ್ ಸ್ವಲ್ಪ ದುಡ್ಡಾದ್ರೂ ಬರುತ್ತೆ. ಕಾಸು 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 ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ನನಗೆ. ಏನೇ ಆದ್ರೂ ಸುಖವಾಗಿ ಜೀವನ ನಡೆಸಿರೋ ನಿನಗೆ ಬರೀ ಬೆಂಜ್ ಕಾರಲ್ಲೇ ಓಡಾಡೋದಕ್ಕೆ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಮತ್ತೆ ಶುರು ಮಾಡ್ಬಿಟ್ಟ. ಭಾರತಿ, ಇಂಡಿಯಾದಲ್ಲಿ ಕೋಟ್ಯಾಂತರ ಜನಗಳು ಇಲ್ಲಿ ನೋಡು ದುಡ್ಡಿರುವಂತರ ಗಾಡಿ, ಜಮೀನುದಾರರ ಚಿನ್ನ. ಅವನ್ ಹಾಗೆಲ್ಲ ಹೋಗ್ಬಾರ್ದು. ಬಡವರ ಕಷ್ಟ ಹೇಗಿರುತ್ತೆ ಅಂತ ಅವ್ರಿಗೂ ಸ್ವಲ್ಪ ಅರ್ಥ ಆಗ್ಲಿ. ಅಯ್ಯೋ ಕಿವಿ ಹೋಯ್ತು, ಬೇಗ ಹೋಗೋ. ಧೈರ್ಯ ಇದ್ರೆ ಹತ್ತಿಸ್ಕೊಂಡು ಹೋಗೋ. ಅವ್ರು ಹೋಗ್ಲಿ, ಮುಂದೆ ಬಿಡು. ಅವ್ರು ಯಾರು ಅಂತ ಗೊತ್ತಾ? ಅವನ ಹೆಸರು ಶಂಕರ ಜಮೀನ್ದಾರ. ಸ್ವಂತ ಸಮುದಾಯದಲ್ಲಿರೋ ಬಡವರನ್ನೆಲ್ಲ ಯಾಮರ್ಸಿ ಸಮುದಾಯ ಜಾತಿ ಅದು ಇದು ಅಂತ ಹೇಳಿ ಕೋಟೀಶ್ವರ ಆಗ್ಬಿಟ್ಟ ನಾಯಿ. ಧೈರ್ಯ ಇದ್ರೆ ಹತ್ತಿಸ್ಕೊಂಡು ಹೋಗೋ. ಏನ್ ನೀನ್ ಮಾತ್ರ ಹೋಗ್ಬೇಕಾ? ಅಯ್ಯಯ್ಯೋ, ಇವಾಗ ಪೆಟ್ರೋಲ್ ಮುಗ್ದೋಗುತ್ತೆ. ಏನಿದು? ಅಯ್ಯೋ, ಅವ್ರ ಮುಂದೆ ಅವಮಾನ ಆಯ್ತು. ಸ್ವಲ್ಪ ಮಾತಾಡದೆ ಸುಮ್ಮನೆ ಕುತ್ಕೋ. ಏನಪ್ಪ ನಿನ್ನ ಕಿವಿ ಕೇಳ್ಸಲ್ವಾ? ಹೋಗೋ ನಾಯಿ. ಏನ್ ತಮ್ಮ, ನೀನು ಅಲೆಕ್ಸ್ ಅಲ್ವಾ? ಹೌದು. ಯಾರು ಈ ಹುಡುಗಿ? ನಡಿಲಿ ನಡಿಲಿ, ನೋಡ್ಕೊಂಡು ಹೋಗು. ಗಾಡಿ ತೆಗಿಯಪ್ಪ. ಏಯ್, ಇವತ್ತು ನಾನಿನ್ನ ಎಸಿಯೋ ನೀನಿರೋದ್ರಿಂದ ಅವನ ಬಿಟ್ಬಿಟ್ಟೆ. ಇಲ್ಲಾಂದ್ರೆ ಅವನ ನಾನು ಕೇವಲವಾಗಿರೋ ಮನುಷ್ಯ. ಇಂಥವ್ರನ್ನೆಲ್ಲ ಟಿಪ್ಪರ್ ಹಚ್ಚಿ ಸಾಯಿಸ್ಬೇಕು. ಹೇಗನ್ನಿಸ್ತಿದೆ ನಮ್ಮ ಊರಿನ ಅಮೆರಿಕ ಹಾಳಾಗ್ಲಿ, ಅಮೆರಿಕ ಹಾಳಾಗ್ಲಿ, ಅಮೆರಿಕ ಹಾಳಾಗ್ಲಿ, ಅಮೆರಿಕ ಹಾಳಾಗ್ಲಿ, ಅಮೆರಿಕ ಹಾಳಾಗ್ಲಿ. ಜಾರ್ಜ್ ಬುಷ್ ಗೋ ಬ್ಯಾಕ್, ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್. ಅಮೆರಿಕದ ನಾಯಕರು ತೊಳೆದೋಗ್ಲಿ. ಅಯ್ಯೋ, ಅಮೆರಿಕ ನಾಯಕರು ತೊಳೆದೋಗ್ಲಿ. ಅದೆಲ್ಲ ಆಮೇಲೆ ಜಾರ್ಜ್ ಬುಷ್ ಗೋ ಬ್ಯಾಕ್, ಜಾರ್ಜ್ ಬುಷ್ ಗೋ ಬ್ಯಾಕ್, ಪ್ರೆಸಿಡೆಂಟ್ ಜಾರ್ಜ್ ಬುಷ್ ಗೋ ಬ್ಯಾಕ್. ಅಲ್ಲಿ ನೋಡು ಅಲೆಕ್ಸ್. ಲಾಲ್ ಸಲಾಂ ಕಾಮ್ರೇಡ್ಸ್, ಲಾಲ್ ಸಲಾಂ ಕಾಮ್ರೇಡ್ಸ್. ನೀವೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಮತ್ತೆ ನೀನ್ ಏನು ಗೊತ್ತಿಲ್ವಾ? ಅಮೆರಿಕನ್ ಜಾರ್ಜ್ ಬುಷ್ ಮತ್ತೆ ನಮ್ಮ ಪ್ರಧಾನ ಮಂತ್ರಿ ಆರ್ಮಿಲಿ ಟ್ರೈನಿಂಗ್ ತಗೋತಾ ಇದಾರೆ. ನಾವೇನೋ ಕೈ ಕಟ್ಕೊಂಡು ಸುಮ್ನೆ ಇದೀವಿ ಅಂತ ಅನ್ಕೊಂಡಿದ್ದಾರೆ. ಬೇಕಿದ್ರೆ ಚೈನಾ ಜೊತೆ ಇರ್ಲಿ, ಅದಕ್ಕೇನ್ ತೊಂದ್ರೆ ಇಲ್ಲ. ಇದ್ರ ಬಗ್ಗೆ ಪೊಲೀಸ್ ಬ್ಯೂರೋ ಏನಂದ್ರು? ನನ್ ಕರ್ದಿಲ್ಲ, ಕರಿಬೇಕು. ಬಿಸಿ ಆಗಿದ್ನಲ್ವಾ, ಅದಕ್ಕೆ ಯಾವ್ದಕ್ಕೂ ಸಮಯನೇ ಸಿಗ್ತಾ ಇಲ್ಲ. ಎಲ್ಲ ನಾನೇ ತಾನೇ ಮಾಡ್ಬೇಕು. ನೀನ್ ಬರ್ತೀಯಾ ಬುಷ್ ಚೆನ್ನಾಗಿ ಬಯಕ್ಕೆ? ಖಂಡಿತ, ನಿಮ್ ಹೋರಾಟಕ್ಕೆ ನಾನು ಬರ್ತೀನಿ. ಅಥವಾ ಕಾಮ್ರೇಡ್ಸ್ ಒಂದ್ ಕೆಲಸ ಮಾಡಿ, ಇವಾಗ ಹೋಗಿ ನಾನ್ ಮನೆಗೆ ಹೋಗ್ಬಿಟ್ಟು ಆ ಕಡೆಯಿಂದ ಬರ್ತೀನಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಂದೆ ನಿನ್ ಸಿಸ್ಟರ್ ಮದ್ವೆ ಬಗ್ಗೆ. ನನ್ನದ್ ಮರ್ತೇ ಹೋಗಿದ್ದೆ. ಆ ಕೋಟೆ ಟೀಮ್ ಸರಿ ಹೋಗುತ್ತೆ ಅಂತ ಅನ್ಕೋತೀನಿ. ಹೌದಾ? ಆದ್ರೆ ವರದಕ್ಷಿಣೆಯಲ್ಲಿ ಏನು ಕಾಂಪ್ರಮೈಸ್ ಮಾಡ್ಕೊಳಲ್ಲ ಅನ್ಕೋತೀನಿ. ನನಗ್ ಗೊತ್ತಿರೋ ಪ್ರಕಾರ ಅವ್ರ ಡಿಮ್ಯಾಂಡು ಅಷ್ಟೊಂದೇನ್ ಇರಲ್ಲ. ಆದ್ರೆ ಜೋಸಫಣ್ಣ, ನಾವಿರೋ ಪರಿಸ್ಥಿತಿಗೆ ಅಷ್ಟೆಲ್ಲ ಕೊಡೋದಕ್ ಆಗೋದಿಲ್ಲ. ನೀನ್ ತಲೆ ಕೆಡಿಸ್ಕೋಬೇಡ. ಇದಕ್ಕೆಲ್ಲ ಕ್ಯಾಪಿಟಲಿಸಮೇ ಕಾರಣ ಆಗಿರೋದು. ಎಲ್ಲ ಸರೋಗುತ್ತೆ. ಮತ್ತೆ ನಾನು ಬರ್ತೀನಿ. ಲಾಲ್ ಸಲಾಂ. ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್, ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್. ಬಾ ಹೋಗೋಣ. ಅಮೆರಿಕ ನಾಯಕರು ತೊಲಗೋಗ್ಲಿ. ಯಾಕೆ? ಸಾರಿ, ಈ ತರ ಬಚ್ಚಿಡ ಅಮೆರಿಕ ನಾಯಕರು ತೊಲಗೋಗ್ಲಿ. ಇಂದು ಚಿನ್ನ, ನನ್ ಪರಿಸ್ಥಿತಿ ಹಂಗಿತ್ತು ಕಣೆ, ಅರ್ಥ ಮಾಡ್ಕೊಳ್ಳೆ. ಪ್ರೆಸಿಡೆಂಟ್ ಬುಷ್ ನೋಡು, ಅವ್ರಿಗೆಲ್ಲ ಭಯ ಪಡ್ಲೇಬೇಕು. ಯಾಕಂದ್ರೆ ಪಕ್ಷದಲ್ಲಿ ನನ್ನ ಇಮೇಜ್ ಆತರ, ಕುಟುಂಬದಲ್ಲಿ ಯಾವ್ದು ತೊಂದರೆ ಇರಲ್ಲ. ಬಾ, ಹತ್ತು ಪ್ಲೀಸ್. ಅಮೆರಿಕ ನಾಯಕರು ತೊಲಗೋಗ್ಲಿ. ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್. ಜಾರ್ಜ್ ಬುಷ್ ಗೋ ಬ್ಯಾಕ್, ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್, ಜಾರ್ಜ್ ಬುಷ್ ಗೋ ಬ್ಯಾಕ್, ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್. ನಾವು ಕಾಮ್ರೇಡ್ಸ್ ಆ ರೀತಿ ಎಲ್ಲ ಮಾಡಬಾರ್ದು, ಗೊತ್ತಾ? ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಮನ್ಸಲ್ಲಿ ಇಟ್ಕೊಂಡ್ರೆ ವಿಷಯ ನಡೀತಾ? ಹೌದೌದು. ಅಯ್ಯಯ್ಯೋ, ಅದು ನಮ್ಮಪ್ಪನ ಕಾರ್ ಅನ್ಸುತ್ತೆ. ಅಲ್ಲಿರೋ ನಿಮ್ಮಪ್ಪ ಇಲ್ಲಿಗೆ ಹೇಗ್ ಬರ್ತಾರೆ? ಬೇರೆ ಯಾರಾದ್ರೂ ಆಗಿರ್ಬೋದು. ನಾನ್ ನೋಡ್ದೆ, ಇಲ್ಲೇ ಎಲ್ಲಾದ್ರೂ ಬಸ್ ಸ್ಟಾಪ್ ಅಲ್ಲಿ ಬಿಟ್ಬಿಡು. ಭಯ ಪಡ್ಬೇಡ, ಯಾವಾಗ್ಲೂ ಬಿಡೋ ಜಾಗದಲ್ಲೇ ಬಿಡ್ತೀನಿ. ಇನ್ನೇನ್ 5 ನಿಮಿಷ ಅಷ್ಟೇ. ಅಯ್ಯೋ, ನಮ್ಮಪ್ಪ ಚಿಕ್ಕಪ್ಪ ನೋಡಲ್ಲಿ. ಅಯ್ಯೋ, ಎಲ್ಲಿ? ಅಯ್ಯೋ ದೇವ್ರೆ, ನೀನ್ ಧೈರ್ಯವಾಗಿರು. ಆಮೇಲೆ ಮುಖ ಮುಚ್ಕೋ. ನಾನ್ ಸ್ಪೀಡ್ ಆಗಿ ಗಾಡಿ ಓಡಿಸಿ ಆ ಕಡೆ ಕರ್ಕೊಂಡೋಗಿ ನಿಲ್ಸ್ತೀನಿ. ಅಯ್ಯೋ, ನಾನ್ ಬೇಗ ಹೋಗ್ತೀನಿ, ನೀನ್ ಭಯ ಹಿಡಿಸ್ಬಿಡ. ದೇವ್ರೆ, ಇದೆಲ್ಲ ನಿಂತೋಗುತ್ತಾ? ಬೇಗ ಹೋಗು. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಅಯ್ಯೋ ಅಯ್ಯೋ, ಏನ್ ಗಾಡಿ ಸ್ಟಾರ್ಟೇ ಆಗ್ತಿಲ್ಲ. ಅಯ್ಯೋ, ನೋಡ್ಬಿಟ್ರು ಕಣೆ. ಅಪ್ಪ ನೋಡ್ಬಿಟ್ರು ಅಂತ ಅನ್ಸುತ್ತೆ. ನಿನ್ ಮುಖ ಮುಚ್ಕೊಂಡು ನಾನು ಆ ಕಡೆ ಹೋಗ್ಬಿಡ್ತೀನಿ. ನಿಜ ಹೇಳೋ, ಅವತ್ ಅವ್ರ ಅಪ್ಪನ ಹತ್ರ ಒದೆ ತಿಂದ್ಮೇಲೆ ತಾನೇ ಇವತ್ತು ಅವಳನ್ನ ಬೇಡ ಅಂತಿರೋದು. ಏನೋ ಒಬ್ಬ ಕಾಮ್ರೇಡ್ ನ ಮುಟ್ಟೋದಕ್ಕೆ ಅವ್ರ ಅಪ್ಪ 100 ಸಲ ಯೋಚನೆ ಮಾಡಿರ್ಬೇಕಿತ್ತು.
ಮುಟ್ಟಾಳ ಸುಳ್ಳು ಹೇಳಿ ಕುಡಿತಾ ಇರೋ ಟೀ ಹೊಟ್ಟೋಯ್ತು. ತಗೋ ಕುಡಿ. ಯೋ ಬಳೆಲೆ, ಅವಳಿಗೆ ಅವಳ ವಿಷಯ, ಅವಳ ಮನೆಯವ್ರ ವಿಷಯನೇ ದೊಡ್ಡದು. ನನ್ ಬಗ್ಗೆ ಅವಳು ಯೋಚನೆ ಮಾಡೋದಿಲ್ಲ. ನಾನು ಅವಳನ್ನ ತುಂಬಾನೇ ಇಷ್ಟಪಟ್ಟೆ. ಅದಕ್ಕೆ ಸಿಕ್ಕಿರೋ ಶಿಕ್ಷೆನೇ ಇದು. ನೀನ್ ಯೋಚಿಸ್ಬೇಡ, ಇದರಿಂದ ಒಂದ್ ತಗೊಂಡು ತಿನ್ಕೋ. ಏನಿದು? ಇದು ಹೆಸರೇ ಎಳ್ಳುಂಡೆ. ಇದನ್ನೊಂದೆರಡು ತಿಂದ್ರೆ ನಿನಗೆ ನೆಮ್ಮದಿ ಸಿಗದೆ ಇರೋದೇ ಇಲ್ಲ. ಬೇಡ ಅಂದ್ರೆ ನಾನೇ ತಿನ್ಕೋತೀನಿ. ಮದ್ವೆ ಬಗ್ಗೆ ಅವಳು ಮಾತಾಡಿದ್ದು ಕೇಳಿಸ್ಕೊಂಡಿದ್ದಾನೆ. ಅವಳನ್ನ ಕರ್ಕೊಂಡು ನಾನು ಮನೆಗೆ ಹೋಗ್ಬೇಕಂತೆ. 20 ವಯಸ್ಸು ದಾಟಿರುವಂತ ಹೆಣ್ಮಕ್ಳು ನಮ್ಮ ಮನೇಲಿ ಇಬ್ಬರಿದ್ದಾರೆ. ಅವರಿಬ್ಬರಿಗೂ ಮದ್ವೆ ಆಗದೆ ನಾನು ಹೇಗೆ ಇವಳನ್ನ ಕರ್ಕೊಂಡು ಹೋಗ್ಲಿ? ನಮ್ಮ ಅಮ್ಮಗ್ ಬೇರೆ ನಾನು ಪ್ರಮಾಣ ಮಾಡಿದ್ದೀನಿ. ಏನಯ್ಯ ನೀನು? ನೀನ್ ನಿಮ್ಮ ಅಮ್ಮಗ್ ಸತ್ಯ ಮಾಡಿದ್ರೆ ಅವಳು ಇನ್ನೊಬ್ಳಿಗೆ ಮಾಡ್ತಾಳೆ, ಅವಳು ಇಷ್ಟ. ನಿಮ್ಗೆ ಗೊತ್ತಾ ಅವಳನ್ನ ಮದುವೆ ಮಾಡ್ಕೊಳ್ತಿರೋ ರವೀಂದ್ರ ವರ್ಮಾ ಬಗ್ಗೆ? ನಮ್ಮ ಊರಲ್ಲಿರೋ ದೊಡ್ಡ ಸಾಫ್ಟ್ವೇರ್ ಕಂಪನಿ ಓನರ್. 100 ಕೋಟಿಗೂ ಹೆಚ್ಚು ಆಸ್ತಿ ಇದೆ. 100 ಕೋಟಿಗೂ ಹೆಚ್ಚು. ನೋಡು, ನಾವು ಹೋಗಿ ಆ ಹರೀಂದ್ರ ವರ್ಮಾನ ನೋಡಿ ನಿನ್ನ ಪ್ರೀತಿ ಕತೆಗಳನ್ನ ಹೇಳಿದ್ರೆ ನನ್ ನಾಯಿನೂ ಹೋಗಲ್ಲ ಅವ್ನ್ ಕಾಲಿಟ್ಕೊಳಕ್ಕೆ. ನಾನ್ ಬೇಡ ಅಂತ ಹೋಗಿರೋಳ್ಗೋಸ್ಕರ ಕಾಲಿಟ್ಕೋಬೇಕಾ? ಹಾಗಾದ್ರೆ ಇನ್ನೊಂದು ಯೋಚನೆ ಮಾಡಿದ್ರೆ ಹೇಗೆ? ಆ ಕೆಲ್ಸ ಮಾಡಿದವ್ರನ್ನ ನಾವು ಬರ್ದು ಸಾಯಿಸಿದ್ರೆ ಹೇಗೆ? ಬಾಳೆ ಎಲೆ ನನಗೋಸ್ಕರ ನೀವು ಅದನ್ನ ಮಾಡ್ತೀರಾ? ನಿನ್ಗೋಸ್ಕರ ಈ ಬಾಳೆ ಎಲೆ, ಅದಕ್ಕೂ ಮೇಲೆ ಯಾಕೆ ಸಾಕಾಗಲ್ವಾ? ನಾವು ಅವ್ರನ್ನ ಫಾಲೋ ಮಾಡೋಣ. ಹರೀಂದ್ರ ವರ್ಮನ ಎಲ್ಲ ಆಟಗಳ್ನು ನಾವು ಕವರ್ ಸ್ಟೋರಿ ಮಾಡೋಣ. ವಾವ್, ಇದು ಹೇಗಿದೆ ಜೆಕೆ? ಬೇಡ. ಹಾ, ಅತ್ತಿಗಿರಿ. ನೋ ನೋ. ಏ ಕಮ್. ಚೆನ್ನಾಗಿದೆ. ಹೌದೌದು, ಭಿಕ್ಷೆ ಬಿಡೋರ್ ತರ ಇದೆ. ಅವ್ರು ನೋಡ್ತಾ ಇದಾರೆ. ಸೊಳ್ಳೆ ಕಚ್ಚಿದ್ದು. ದಿಸ್ ಇಸ್ ನೈಸ್ ಕಲರ್ ಅಲ್ಲ? ಅದು ಚೆನ್ನಾಗಿದೆ. ಹೆಣ್ಣು ಜಗತ್ನಲ್ಲೇ ತುಂಬಾ ಡಿಮ್ಯಾಂಡ್ ಇರುವಂತ ಒಂದು ವಸ್ತು. ಸರಿಯಾಗಿ ನೋಡ್ಕೊಂಡ್ರೆ ಹೆಣ್ಣು ಚೆನ್ನಾಗಿರೋ ವಿಷಯನೇ. ಹೆಣ್ಣು ಮನ್ಸು ಮಾಡಿದ್ರೆ ನಡೆದಿರೋ ವಿಷಯ ಏನು. ಆದ್ರೆ ಹಣಕ್ಕೆ ಹೆಣ್ಣು ಬೀಳಲ್ಲ. ಅವನ್ ಮನ್ಸು ಮಾಡಿದ್ರೆ ಹೆಣ್ಣು ಸಿಗ್ತಾಳೆ. ಆದ್ರೆ ಗೋಪಾಲ್ ಕೃಷ್ಣನ್ ಮುಂದೆ ಪೂಜಾ ವಿಷಯ ಇಲ್ದಿರೋ ಸಾಧಾರಣ ರಬ್ಬರ್ ಹಾವು. ನಿಮ್ಗೋಸ್ಕರ ಎಷ್ಟು ಕಾಸು ಖರ್ಚು ಮಾಡಿದ್ರು. ನಿಜ ಹೇಳ, ನಾನಿವತ್ತು ಒಬ್ಬ ಪ್ರಭು, ಲಕ್ಷ ಪ್ರಭು. ಆದ್ರೆ ನಾನು ಈಶ್ವರ ಆಗ್ಬೇಕು, ಕೋಟೀಶ್ವರ. ಅದಕ್ಕೆ ಹರೀಂದ್ರನ್ ಸಹಾಯ ಮಾಡ್ಬೇಕು. ಹರೀಂದ್ರನ್ ಸಹಾಯ ಮಾಡ್ಬೇಕಂದ್ರೆ ಪುರಾಣದಲ್ಲಿ ಕೇಳಿದೀವಲ್ಲ, ವಿಶ್ವಾಮಿತ್ರ ಮುನಿಗಳ ತಪಸ್ ಭಂಗ ಮಾಡ್ಬೇಕು ಅಂದ್ರೆ ದೇವೇಂದ್ರ ಮೇನಕೆನ ಕಳ್ಸಿದ ಕಥೆ. ಇಲ್ಲ ಇಲ್ಲ, ಹಿಂಗ್ ಮಾಡು. ಕಾಲ್ ಮೇಲಕ್ಕೆ ಮೇನಕ, ಆ ಕಡೆ ತಿರ್ಗೋ. ತೆಗೆದ್ಬಿಟ್ಟ. ನೀನ್ ಸರಿಯಾಗಿ ನಿಂತ್ಕೋ, ನಾನು ಹಿಂದೆ ನಿಂತ್ಕೊಳ್ತೀನಿ. ಇವಾಗ ಈ ಕಡೆನೇ ಬರ್ತಾನೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ಲೀಸ್. ಆ ಕಥೆ ಇನ್ನೂ ನಡೀತಾ ಇದೆ. ಏನಾಯ್ತು? ನೋಡು, ನಾವ್ ಹೀಗೆ ಹೋದ್ರೆ ನಮ್ ಪ್ಲಾನ್ ಯಾವುದು ನಡೆಯಲ್ಲ. ಏನ್ ಪ್ಲಾನ್? ಅವನ್ ಮದ್ವೆ ಆದ್ರೆ ಡೈರೆಕ್ಟರ್ ಬೋರ್ಡ್ಗೆ ಸೇರ್ಬೇಕು ಅನ್ನೋ ನನ್ನ ಕನ್ಸು ಇನ್ ನಡೆಯೋದಿಲ್ಲ. ಅಮ್ಮನೂ ಮಗನೂ ಲಾಭನ ಶೇರ್ ಮಾಡ್ಕೊಳ್ಳೋ ಕಂಪ್ನಿನೇ ಅದು. ಆಮೇಲೆ ಇನ್ನೊಂದು ಹುಡುಗಿ ಬಂದ್ಲು ಅಂದ್ರೆ ಅಲ್ಲಿ ಅದು ಆ ಕಂಜನ್ ಕೃಷ್ಣ ನಾಯರ್ ಅವ್ರ ಮಗಳು. ಮದ್ವೆ ಆಗ್ಲಿ, ಆದ್ರೆ ಅದಕ್ಕೂ ಮುಂಚೆ ಆ ಅಗ್ರಿಮೆಂಟ್ಗೆ ಅವನ ಕೈಲಿ ಸೈನ್ ಹಾಕ್ಸ್ಬೇಕು. ಅದಕ್ಕೆ ನನಗೆ ನಿನ್ ಸಹಾಯ ಬೇಕು. ನನ್ ಸಹಾಯನಾ? ಹೇಗೆ? ಇವತ್ ನಿನ್ ಪ್ರೋಗ್ರಾಮ್ ನೋಡಕ್ಕೆ ಹರೀಂದ್ರನು ಬರ್ತಾನೆ. ನೀನ್ ಹಾಡ್ ಮುಗಿದ್ಮೇಲೆ ನಾವು 3 ಜನನು ಫ್ಲಾಟ್ಗೆ ಹೋಗೋಣ. ಅಲ್ಲಿ ಆ ಅಗ್ರಿಮೆಂಟ್ಗೆ ಸೈನ್ ಹಾಕು ಅಂತ ನಾವು ಅವನ್ಗೆ ಫೋರ್ಸ್ ಮಾಡೋಣ. ಇಷ್ಟು ದಿನ ನೀವ್ ಒಪ್ಸಕ್ ಆಗದೆ ಇರೋ ವಿಷಯ ನನ್ನಿಂದ ಒಪ್ಸಕ್ ಹೇಗ್ ಸಾಧ್ಯ? ಅದೆಲ್ಲ ನಾನ್ ಹೇಳ್ತೀನಿ. ಇಂದುಲೇಖ, ವೆರಿ ನೈಸ್ ನೇಮ್. ಥ್ಯಾಂಕ್ ಯು. ಏನಾಯ್ತು? ನನ್ನ ಕಂಪನಿ ಸ್ಟಾಫ್ ಯಾರಾದ್ರೂ ಇದ್ದಾರ ಅಂತ ನೋಡಿದೆ. ಯಾಕಂದ್ರೆ ನನ್ನ ಹೀಗೆ ಒಂದು ಹೋಟ್ಲಲ್ಲಿ ಹುಡುಗಿ ಜೊತೆ ನೋಡಿದ್ರೆ ಅವ್ರು ಆಶ್ಚರ್ಯ ಪಡ್ತಾರೆ. ಅದ್ಯಾಕೆ? ಅವ್ರು ಯಾರು ಹುಡುಗಿ ನೋಡೇ ಇಲ್ವಾ? ಇನ್ನು ನೀವು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ಗುಡ್. ಅದಕ್ಕಲ್ಲ, ಅಮೆರಿಕಾದಲ್ಲಿ ಓದ್ಕೊಂಡು ಬಂದಿದ್ರು ಹೀಗೆ ಒಬ್ನೇ ಒಂದು ಹುಡುಗಿ ಜೊತೆ ಇದೇ ಮೊದಲು. ನಿಮಗೂ ಹಾಗೆ ಅಂತ ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಕರೆಕ್ಟ್?
ಹೇಗೋ ಇಂದೂನ್ ಮಾತಾಡಿಸ್ಬೇಕು ಅನ್ಕೊಂಡಿದ್ದು ನನ್ನ ಸೆಲೆಕ್ಷನ್ ತಪ್ಪಲ್ಲ. ವೆರಿ ಕ್ಯೂಟ್ ಅಂಡ್ ಇಂಟೆಲಿಜೆಂಟ್. ಯೋ ಬಾಳೆ ಅಲ್ಲಿ ನೋಡು. ಇಂದು ಡ್ರಿಂಕ್ಸ್ ಮಾಡ್ತೀಯಾ? ಐ ಮೀನ್ ಆಲ್ಕೋಹಾಲ್? ಇಲ್ಲ. ಬಿಯರ್, ಶಾಂಪೇನ್ ಯಾವ್ದು ತಗೊಳ್ಳಲ್ಲ? ಅಮೆರಿಕ ಅಲ್ವಲ್ಲ? ಹೋ, ಈ ಕಾಲದಲ್ಲಿ ಬಿಯರ್ ಕೂಡ ಟೇಸ್ಟ್ ಮಾಡಿದಿರೋಂತ ಒಂದು ಹುಡುಗಿನ. ಸೋ ವಂಡರ್ಫುಲ್. ಕಾಲೇಜಲ್ಲಿ ಟೂರ್ಗೆ ಹೋದಾಗ ಫ್ರೆಂಡ್ಸ್ ಹಿಂಸೆಗೆ ಬಿಯರ್ ಕೊಡ್ತಿದೆ. ಹಾಗೆ ಹೇಳ್ಬೇಕು. ಅದೇ ಬೇರೆ ಯಾರೋ ಹೇಳ್ತಾರಲ್ಲ ಹಾಗೆ, ಹುಡುಗರು ಮಾತ್ರ ಕುಡಿದ್ರೆ ಬಿಯರು ಎಣ್ಣೆ, ಹುಡುಗಿರು ಮಾತ್ರ ಕುಡಿದ್ರೆ ಬಿಯರು ಕೊಕೋ ಕೋಲಾ ಅನ್ನೋ ತರ ಆಯ್ತು. ವಾಟ್ ಎ ಸ್ಟ್ರೇಂಜ್ ವರ್ಲ್ಡ್ ಅಲ್ವಾ? ಪ್ರೀತಿಗೆ ಆಸಪಟ್ಟಿರೋ ಅವಳ ನಗು ನೋಡ್ದೆ ಅಲ್ಲ? ಅವಳ ಬಗ್ಗೆ ನಾನೇನು ಹೇಳ್ತಾ ಇಲ್ಲ. ಅವನು ನೋಡಿದ್ಯಾ ನಿಂತರನೇ ಎಂತ ಯೋಗ್ಯ. ಇವಾಗ ಈ ಹೋಟ್ಲಲ್ಲಿ ಏನೇ ಒಂದು ಟೀ ಕುಡಿಬೇಕು ಅಂದ್ರು ಏನೋ ಒಂದು ಅಡಮಾನ ಇಡ್ಬೇಕಲ್ಲ. ನನಗ್ ಸಹಾಯ ಮಾಡಕ್ ಬಂದ ಅವನಿಗೆ ಸಪೋರ್ಟ. ನೀನ್ ಚಿಂತಿಸ್ಬೇಡ, ಆ ಕೆಲ್ಸ ನಾನ್ ನೋಡ್ಕೊಂತೀನಿ. ನಿಜ ಹೇಳ್ಬೇಕು ಅಂದ್ರೆ ಮದುವೆ ಬಗ್ಗೆ ನನಗೆ ಯಾವ ಕಲ್ಪನೆನೂ ಇರ್ಲಿಲ್ಲ. ಹಾಗಾಗಿ ಇದು ನನಗೆ ಮೊದಲನೇ ಮದುವೆನೆ. ಅಲ್ಲ, ನಾನು ಹೇಳಕ್ ಬಂದಿದ್ದೇನೆಂದ್ರೆ ಎಲ್ರಿಗೂ ಮೊದಲನೇ ಸರಿ ಮದುವೆ ಆಗುತ್ತಲ್ವಾ ಅಲ್ವಾ? ಐ ಮೀನ್ ಮೊದಲನೇ ಸರಿ ಮದುವೆ ಆಗ್ಬೇಕಾದ್ರೆ, ಇಲ್ಲ ಅಂದ್ರೆ ಮೊದಲನೇ ಮದುವೆಗೆ ಕನ್ನಡ ಮಾತಾಡ್ಬೇಕಾದ್ರೆ ತುಂಬಾ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ. ನೋಡ್ದಲ್ಲ, ನಗೋದ್ ನೋಡವಳು ಕಾಮ ರೂಪಿಣಿ ತರ. ಅವಳೊಂದು ಪಿಶಾಚಿ. ನಮಗಿವಾಗ ಮುಖ್ಯ ಇರೋದು ಅವನು. ಅವನೇನ್ ಹೇಳ್ತಾನೋ ಕೇಳೋಣ. ಈ ಹನಿಮೂನ್ ಬಗ್ಗೆ ಏನಾದ್ರೂ ಇದು ಪ್ಲಾನ್ ಮಾಡ್ಕೊಂಡಿದ್ಯಾ? ಏನಾಯ್ತು, ನಾಚಿಕೆನಾ? ಆದ್ರೆ ನಾನ್ ತುಂಬಾ ಡೀಟೇಲ್ ಆಗಿ ಪ್ಲಾನ್ ಮಾಡಿದ್ದೀನಿ. ಅವನೆಲ್ಲ ಹನಿಮೂನ್ ಪ್ಲಾನ್ ಮಾಡ್ತಾ ಇದ್ದಾನೆ. ಹುಡುಗಿ ಮೋಸ ಮಾಡ್ತಾಳೆ ಅಂತ ಪುಸ್ತಕದಲ್ಲಿ ಓದಿದೆ ನಾನು. ಆದ್ರೆ ಇಷ್ಟು ಧೈರ್ಯವಾಗಿ ಮೋಸ ಮಾಡ್ತಾ ಇರೋಳನ್ನ ಇವಳನ್ನ ನೋಡ್ತಾ ಇದ್ದೀನಿ. ಎದ್ಬಿಟ್ಟು ಹೋಗಿ 2 ಬಿಡ್ಲ ಅವಳಿಗೆ. ಸುಮ್ನೆ ಕೂತ್ಕೋ ಇಲ್ಲಿ. ಹಲೋ, ಹಾ ಗೋಪಾಲ್ ಹೇಳೋ. ನಾನ್ ಫೋನ್ ಸೈಲೆಂಟ್ ಅಲ್ಲಿ ಇಟ್ಟಿದ್ದೆ, ಇವಾಗ್ಲೇ ನೋಡಿದ್ದು. ಅದನ್ನ ನಾನು ಮರಿತೀನ. 9 ಗಂಟೆ ಮೇಲ್ ತಾನೆ ಲೀ ಮೆರಿಡಿಯನ್. ಓಕೆ, ಒಂದ್ ವೇಳೆ ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟು ಬರ್ಬೋದು. ಓಕೆಡಾ, ಬಾಯ್. ಇಂದು ನಿನ್ಗೆ ಪೂಜಾ ನೆನ್ಪಿಲ್ವಾ? ಅದೇ ನಿನ್ ಕಾಲೇಜಲ್ಲಿ ಫಸ್ಟ್ ಡೇ ಬಂದು ಮಾತಾಡ್ಸಿದಲ್ಲ ಪೂಜಾ. ಗೊತ್ತು. ಆಕೆ ಒಬ್ಳು ಸಿಂಗರು. ಇವತ್ತು ಲೀ ಮೆರಿಡಿನಲ್ಲಿ ಅವಳ ಪ್ರೋಗ್ರಾಮ್ ಇದೆ, ಜೊತೆಗೆ ಡಿನ್ನರ್. ಇಫ್ ಯು ಡೋಂಟ್ ಮೈಂಡ್ ನಾವಿಬ್ರು ಒಟ್ಟಿಗೆ ಹೋಗೋಣ. ಅಯ್ಯೋ, ತುಂಬಾ ಲೇಟ್ ಆಗಿ ಹೋಗುತ್ತೆ. ಮದ್ವೆಗ್ ಮುಂಚೆ ಇದೆಲ್ಲ ಬೇಡ. ಡ್ಯಾಡಿಯಿಂದ ಇದಕ್ ಪರ್ಮಿಷನ್ ತಗೊಂಡಿದ್ರೆ ತುಂಬಾ ಕಷ್ಟ ಆಯ್ತು. ಲೇಟ್ ಆಗಿ ಹೋಗುತ್ತೆ. ಪೂಜಾ ವಾಸುದೇವನ್ ನನಗ್ ಗೊತ್ತವಳು. ಯಾರು? ನಾನ್ ಹೇಳಿದ್ದೀನಲ್ಲ, ಒಂದು ಗಲ್ಫ್ ರಿಟರ್ನ್ ನೀರ್ಗಾಡಿ ಕತೆ. ಆ ವ್ಯಕ್ತಿ ಮಗಳೇನೆ. ಇವತ್ತಿರೋ ಪ್ರೋಗ್ರಾಮ್ಗೆ ನಾವು ಹೇಗಾದ್ರೂ ಮಾಡಿ ಒಂದು ಪಾಸ್ ರೆಡಿ ಮಾಡ್ಬೇಕು. ಇವನನ್ನ ಸುಮ್ನೆ ಬಿಟ್ರೆ ಸರಿ ಹೋಗಲ್ಲ. ನೋಡ್ಕೊಂಡು ಹಿಡ್ಕೊಳ್ಳೋದೆಲ್ಲ ಬೇಡ. ನಾನು ಫಿಟ್ ಆಗಿದ್ದೀನಿ. ಅಯ್ಯೋ, ನಾನು ಟೈಟ್. ಹುಷಾರು. ಪೂಜಾ, ಯುವರ್ ಪ್ರೋಗ್ರಾಮ್ ವಾಸ್ ಎಕ್ಸಲೆಂಟ್. ಜಿಕೆ, ನೀನ್ ಅದೃಷ್ಟವಂತ ಕಣ. ಇಷ್ಟೊಂದು ಟ್ಯಾಲೆಂಟ್ ಇರುವಂತ ಒಂದು ಹುಡುಗಿ ನಿನಗ್ ಜೋಡಿ ಆಗಿರೋದು ನೋಡಿದ್ರೆ ನಂಗೆ ಜಲಸೆ. ಇವಳು ನಿಮ್ಗೆ ಅಷ್ಟೊಂದು ಇಷ್ಟ ಆಗಿದ್ರೆ ನೀನೇ ಇಟ್ಕೊಳ್ಳೋ. ಅದೆಲ್ಲ ಬೇಡ. ನನ್ನ ಜೋಡಿ ಇಂದುನೆ. ನನ್ನ ಇಂದುನೆ ಚಂದ್ರನಂತೆ ಸುಂದರವಾಗಿರೋ ನನ್ನ ಇಂದುಲೇಖ. ಪೂಜಾ, ಅವಳು ನೋಡಿದ್ಯಾ ನೀನು? ಸರಿ, ನಾನೇ ಅಲ್ವಾ ಎಲ್ಲ ಅರೇಂಜ್ ಮಾಡಿದ್ದು. ನಿಜವಾಗ್ಲೂ ಈ ಮದುವೆ ಬಗ್ಗೆ ನನಗೆ ಯೋಚನೆ ಮಾಡಿದಾಗ ಒಳಗಡೆ ಸ್ವಲ್ಪ ಭಯಾನೇ. ಈ ಫಸ್ಟ್ ನೈಟ್ ಎಲ್ಲ ನಾನು ಹೇಗೆ ಆಚರಣೆ ಮಾಡೋದು? ಇಷ್ಟು ವಯಸ್ಸಾದ್ರೂ ಇದೊಂದ್ರಲ್ಲಿ ನನಗೆ ಎಕ್ಸ್ಪೀರಿಯನ್ಸೇ ಇಲ್ಲ. ಆದ್ರೆ ಪೂಜಾ ಉಡ್ಬಿ ಇದನ್ನಲ್ಲ, ಇವನು ಜಿಕೆ, ಅವನು ಇದ್ರಲ್ಲ ಕಿಲಾಡಿ ಬಿಡು. ಇದಲ್ಲ ಪೂಜಾ, ಸ್ವಲ್ಪ ಬಾ ಇಲ್ಲಿ ನೀನು. ಬಾ, ಕೂತ್ಕೋ. ಸುಂದರವಾದ ಒಂದು ಹಾಡು ಹಾಡಕ್ಕಾಗತ್ತಾ? ಅದು ಹಿಂದಿ ಸಾಂಗ್. ओ शाम कुछ अजीब थी ये शाम प्रीस अजीब थी है ओ शाम पास पास अजीब थी ಹೋಗ್ಬೇಡ, ಇಲ್ಲಿ ಬಾ. ಬಾ ಪೂಜಾ, ನಾನು ಹಾಡು ಹೇಳೋದನ್ನ ಕೇಳಿಸ್ಕೊಂಡು ನೀನು ಹೋಗ್ತಿದ್ಯಾ ಗೊತ್ತು. ಆಟ ಪಾಠ ಮುಗೀತೋ ಇಲ್ವಾ? ಏನ್ ಸುಮ್ನೆ ನೋಡ್ಕೊಂಡ್ ಕೂತಿದ್ಯಾ? ಎತ್ಕೊಂಡ್ ಕುಡಿ. ಇನ್ನು ನಾನು ನಿನ್ಗೆ ಸ್ಕಾಚ್ ಕೊಡ್ಸ್ಲಿಲ್ಲ ಅಂತ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡ. ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ವಲ್ಲ ಮಿಸ್ಟರ್ ಜಿಕೆ. ಏನೇ ಆದ್ರೂ ಈಗ್ಲಾದ್ರೂ ತಂದು ಕೊಟ್ಟಿಯಲ್ಲ. ಇಲ್ಲ ಅಂದ್ರೆ ನನ್ನ ಮಗಳನ್ನ ನಿನಗೆ ಕೊಡ್ಬೇಕಂತ ಒಂದ್ಸರಿನೂ ಯೋಚನೆ ಮಾಡ್ತಿರ್ಲಿಲ್ಲ, ಗೊತ್ತಾಯ್ತಾ? ಯೋಚನೆ ಮಾಡಿ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ನಾನ್ ಕೋಟೀಶ್ವರ ಆದ್ಮೇಲೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ.
ನೀನು ಕೋಟೀಶ್ವರ ಆಗದೆ ಇದ್ರು ಸರಿ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ದುಡ್ಡು ಬರುತ್ತೆ ಹೋಗುತ್ತೆ, ಆದ್ರೆ ನಮ್ ಜೀವನ ಮುಖ್ಯ. ಅದೇನೆ ತಪ್ಪು. ಹಣನೇ ನಮ್ಮ ಮುಖ್ಯ. ಹಣ ಇದ್ರೆ ನಾವು ಯಾವ ಸ್ವರ್ಗದಲ್ಲಿ ಬೇಕಾದ್ರೂ ಇರ್ಬೋದು, ಯಾವ ದೇವತೆ ಜೊತೆ ಬೇಕಾದ್ರೂ ನಾವು ಸಂತೋಷವಾಗಿ ಜೀವನ ಮಾಡ್ಬೋದು, ದಿನಾಗ್ಲೂ ಸ್ಕಾಚ್ ಕುಡಿಬಹುದು, ಪೊಲೀಸ್ ನ ಅಧಿಕಾರಿಗಳನ್ನ ನಮ್ ಹಿಂದೆ ಸುತ್ತಾಗ್ ಮಾಡ್ಬೋದು, ಜಗತ್ತಿನ ಯಾವ ಯೂನಿವರ್ಸಿಟಿಯಿಂದ ಬೇಕಾದ್ರೂ ನಾವು ಡಾಕ್ಟರೇಟ್ ನ ತಗೋಬಹುದು, ನಮ್ಗೆ ಏನಾದ್ರೂ ಅವಾರ್ಡ್ ಬೇಕಿದ್ಯಾ ಅದನ್ನು ತಗೋಬಹುದು. ನೀನು ದೊಡ್ಡ ವ್ಯಕ್ತಿಗಳಿಗೆ ಹಾಗೆಲ್ಲ ಮಾತಾಡಬಾರ್ದು. ಏನ್ ಯೋಗ್ಯವಾಗಿರೋರು, ಹಣ ಇದ್ರೆ ಎಷ್ಟು ಕೆಜಿ ಯೋಗ್ಯತೆ ಬೇಕು. ರಸ್ತೆಯಲ್ಲಿ ವ್ಯಭಿಚಾರ ಮಾಡೋರು ಕೂಡ ಕೋಟಿಗಟ್ಲೆ ದುಡ್ಡಿದ್ರೆ ಎಲ್ರು ಅವ್ರಿಗೆ ಫ್ಯಾನ್ ಆಗ್ಬಿಡ್ತಾರೆ, ಅವ್ರನ್ನ ದೇವ್ರು ಮಾಡ್ಬಿಡ್ತಾರೆ. ದೊಡ್ಡ ದೊಡ್ಡ ವಿಷಯಗಳನ್ನೆಲ್ಲ ಮಾತಾಡ್ತೀಯಲ್ಲ ನೀನು. ಅಲ್ಲ, ಇಲ್ಲಿರೋ ದೊಡ್ಡ ದೊಡ್ಡ ಕಾಮ್ರೇಡ್ಸ್ ಎಲ್ರಿಗಿಂತ ನೀನು ದೊಡ್ಡ ನಾಯಕನಾಗಿ ನೀನೇ ಮಾತಾಡ್ತಿದ್ಯಾ, ಹೇಗೆ ಇದು? ಇದು ಆತರ ಮಾತೇನಲ್ಲ, ಐಡಿಯಾಲಜಿ. ಕಳ್ಕೊಂಡಿರೋ ಮಾನ ಮರ್ಯಾದೆ ಎಲ್ಲ ಕೂಡ ಹಣ ಇದ್ರೆ ಡಬಲ್ ಆಗಿ ವಾಪಸ್ ಬರುತ್ತೆ ಅನ್ನೋದು ಈ ಜಿಕೆಯ ಫಿಲಾಸಫಿ. ಜೀಕೆ, ನಿನ್ನ ನಾನ್ ಸುಮ್ನೆ ಬಿಡಲ್ಲ. ನೀವ್ ನಂಗೆ ಉತ್ತರ ಹೇಳಲೇಬೇಕು. ನೀನ್ ಸ್ವಲ್ಪ ಬಿಡ್ತೀಯಾ? ಯಾರಾದ್ರೂ ನೋಡಿದ್ರೆ ಕಷ್ಟ ಆಗತ್ತೆ. ಓ, ತುಂಬಾ ನಾಚಿಕೆ ಇರೋಂತ ವ್ಯಕ್ತಿ. ನಿಮ್ಗೆ ನಾಚಿಕೆನೂ ಇಲ್ಲ, ಮಾನನೂ ಇಲ್ಲ. ಇದ್ದಿದ್ರೆ ಸ್ವಂತ ಹುಡುಗಿನ ಇನ್ನೊಬ್ಬನ್ ರೂಮ್ ಅಲ್ಲಿ ಹಾಕಿ ಲಾಕ್ ಮಾಡ್ತಿದ್ರ. ತಪ್ಪಾಗೇನು ಮಾತಾಡಬೇಡ. ನಾನ್ ಹಂಗೆ ಯೋಚನೆ ಮಾಡ್ಲಿಲ್ಲ. ನಾನ್ ಸ್ವಲ್ಪ ಕುಡ್ದಿದ್ರಿಂದ ಆ ಡೋರ್ ನ ಲಾಕ್ ಮಾಡ್ಕೊಂಡೋದೆ ಅಷ್ಟೇ. ಅದು ಅಲ್ದೆ ನನ್ ಪೂಜಾ ಬಗ್ಗೆ ನನಗೆ ಗೊತ್ತಲ್ವಾ, ಮತ್ತೆ ಆ ಯೋಗೇಂದ್ರನ್ ಅವನ್ ಹೇಗೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ನಾನ್ ಹೇಳದ್ ಕೇಳು. ನಾವ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದೀವಿ? ಹಣ ಸಂಪಾದಿಸೋಕೆ. ಈ ಹಣ ಎಲ್ಲ ಯಾರಿಗಾಗಿ? ನಿನಗೆ, ನನಗೆ, ನಿಮ್ಮ ಅಪ್ಪನಿಗೆ ಮುಂದಿನ ವಾರ ಕೋರ್ಟ್ ಕೊಡೋಕೆ 5 ಲಕ್ಷ ರೂಪಾಯಿ ದುಡ್ಡು ಬೇಕಲ್ವಾ? ಕೊಡಕ್ಕಾಗಲ್ಲ ಅಂದ್ರೆ ಕೊಡ್ಬೇಡ. ಆದ್ರೆ ಇಂತ ನೀಚ್ ಬುದ್ಧಿ ಇನ್ನೊಂದ್ಸಲ ತೋರ್ಸಿದ್ರೆ ಇಲ್ಲಿ ನೋಡು, ಈ ತರ ಕೇವಲವಾಗಿರೋ ವಿಷಯಗಳಿಂದಾನೆ ಮಾನ ಮರ್ಯಾದೆ ಎಲ್ಲ ನೆನಪಾಗೋದು. ಇದೇನೆ ಜಿಕೆ ಸಿದ್ಧಾಂತ. ನೋಡಿ, ನಿಮ್ ಈ ಸಿದ್ಧಾಂತ ಎಲ್ಲ ನನಗೆ ಹೇಳ್ಬೇಡಿ. ಕೋಪಿಸ್ಕೊಬೇಡ ಚಿನ್ನ. ನೋಡು, ನೀನು ನಾನು ಕೋಟೀಶ್ವರರಾಗಿ ಬಾಳ್ಬೇಕು, ಅದೇ ನನ್ ಕನ್ಸು. ನಮ್ಮ ಮದುವೆಗಿಂತ ಮುಂಚೆ ನಾನ್ ನಿನ್ ಕನ್ಸನ್ನ ನೆರವೇರಿಸ್ತೀನಿ. ನೀನ ಹರಿಯಿಂದ ಆ ಪೇಪರ್ಸ್ಗೆ ಸೈನ್ ಹಾಕ್ಸಷ್ಟೇ. ಅದ್ರ ಬಗ್ಗೆ ಮಾತಾಡ್ಬೇಡಿ. ಅವ್ರನ್ನ ನೋಡಿದ್ರೇನೆ ನಂಗೆ ನಾಚಿಕೆ ಆಗ್ತಿದೆ. ನೀನ್ ನಾಚಿಕೆನೆ ಪಡ್ಕೋಬೇಡ. ನೋಡು, ಅವನು ಆ ಹಿಂದೂ ಫೋಟೋ ಇಟ್ಕೊಂಡು ಫ್ಲಾಟ್ ಹೋಗಿದ್ದಾನೆ. ಒಳ್ಳೆ ಮೂಡಲ್ ಇರ್ತಾನೆ. ನೀನ್ ಸ್ವಲ್ಪ ಹೋಗ್ತೀಯಾ? ನಿನ್ನ ನಾನು ಇವತ್ತೇ ಗೈ, ಏನೋ ಯೋಚಿಸ್ತಾ ಇದ್ಯಾ? ತಗೋ, ಇದು ಸ್ವಲ್ಪ ಕುಡಿ. ಗೈ, ಕುಡಿಯ. ನನಗ್ ಬೇಡ. ಕಾಮ್ರೇಡ್, ಒಂದ್ ಪೆಗ್ಗಾದ್ರೂ ಹೊಡಿ. ರಷ್ಯಾದಲ್ಲಿ ತುಂಬಾ ಚಳಿ ಇರ್ಬೇಕಾದ್ರೆ ಲೆನ್ನು ಮತ್ತು ಸ್ಟಾಲಿನ್ ಇಬ್ರು 2 ಪೆಗ್ ಹೊಡಿತಿದ್ರು ಅಂತ ಚರಿತ್ರೆ ಹೇಳುತ್ತೆ. ನಾವು ನಮ್ಮ ಮನ್ಸು ಹಗುರ ಮಾಡ್ಕೊಳ್ಳೋದಕ್ಕೆ 2 ಪೆಗ್ ಹೊಡಿಬೇಕು. ಏನು ತೊಂದ್ರೆ ಆಗಲ್ಲ. ಕಾಲ ಬದಲಾಗ್ತಿದ್ದಂಗೆ ಕಮ್ಯುನಿಸ್ಟ್ ಬದಲಾಗೋ ತರ ಮಾಡ್ಬೇಕು. ಕುಡಿ ನೀನು. ಕುಡಿಯ. ವೆರಿ ಗುಡ್. ಅಯ್ಯೋ, ಹೋರಾಟ ಶುರುವಾಯ್ತು. ಒಬ್ಬ ಪ್ರಿಯಕರನ್ ಗತಿ ನೋಡು. ಅವಳ ಹತ್ರ ಕೆಲಸ ಮಾಡಕ್ ಹೇಳು. ನಾನು ಕೇಳಪಟ್ಟಿರೋ ತರ ಅವಳಿಗೆ ತುಂಬಾ ಕೋಪ ಜಾಸ್ತಿ ಇದೆ. ದೊಡ್ಡ ಮಹಾರಾಜ ಕೂತಿರೋದ್ ನೋಡು, ಏನು ಜೀವನನೇ ಕಳ್ಕೊಂಡಂಗೆ. ನನ್ನನ್ನು ಒಂದು ಹುಡುಗಿ ಪ್ರೀತಿಸ್ತಿದ್ಲು. ನಿನ್ನ? ನನ್ನಯ್ಯ ಪ್ರೇಮದಾಕೆ. ತುಂಬಾ ವರ್ಷಗಳು ನಡೆದಂತ ನಮ್ಮ ಪ್ರೀತಿಯಲ್ಲಿ ಅವಳು ಒಳ್ಳೆ ಗುಣಗಳು ಮತ್ತು ನೋಡಕ್ ಚೆನ್ನಾಗಿರೋಂತ ಒಬ್ಬ ಶ್ರೀಮಂತನ ಜೊತೆ ಓಡಾಟೋದು. ಆದ್ರೆ ಇಲ್ಲಿ ಇವನ್ ಏನೂ ಇಲ್ದೇ ಇರೋ ಒಬ್ಬ. ಆದ್ರೆ ಆ ಹರೀಂದ್ರ ಕೋಟ್ಯಾಧೀಶ್ವರ. ಆದ್ರೆ ಇವನು ಮೀಸೆ ದಾಡಿ ಎಲ್ಲ ಬೆಳೆಸ್ಕೊಂಡಿರೋ ಒಂದು ಕಾಡು ಪ್ರಾಣಿ. ಆದ್ರೆ ಅವನು ನಂತರ ಒಬ್ಬ ಸುಂದರ.
ಹಂಗಿದ್ರು ನನ್ನನ್ ಕರ್ಕೊಂಡೋಗು ಅಂತ ಆ ಹುಡ್ಗಿ ದಿನ ಇವನಿಗೆ ಫೋನ್ ಮಾಡಿದ್ಲು. ಅವಾಗ ಇವ್ನ ಒಳಗಡೆ ಇದ್ದ ಒಬ್ಬ ಕಮ್ಯುನಿಸ್ಟ್ ಈಗ ವರ್ಕ್ ಆಯ್ತು. ಅವನೊಂದು ಒಳ್ಳೆ ಹುಡ್ಗನ್ ಜೊತೆ ಬುದ್ಧಿನೇ ಇಲ್ದೇ ಇರೋ ಇವನು ಅವರಿಬ್ಬರನ್ನ ನೋಡಿ ಅಳ್ತಾನೆ. ಅಳ್ತಾ ಇರೋದಾ? ನಾನಾ? ನನ್ ನಾಯಿ ಕೂಡ ಅಳೋದಿಲ್ಲ. ಅವಳು ಎಂತ ಕೇವಲವಾದ ಹುಡುಗಿ ಅಂತ ಯೋಚನೆ ಮಾಡ್ತಿದ್ದೆ. ಮೋಸ್ಗಾತಿನ ಸರಿಯಾಗಿ ಅದೇನ್ ಹೇಳೋ. ಏಯ್, ಕಮ್ಯುನಿಸ್ಟ್ ಅಂತ ಇರೋ ಯಾವ ಸಿದ್ಧಾಂತದಲ್ಲೂ ಪ್ರೀತಿ ಮಾಡೋಳನ್ನ ಸ್ವಂತ ಮಾಡ್ಕೋಬಾರ್ದು ಅಂತ ಎಲ್ಲೂ ಹೇಳೇ ಇಲ್ಲ. ಆ ತರ ಒಂದು 10 ಕಾಸು ಸಿಕ್ಕಿದ್ರೆ ಬೇಡ ಅಂತ ಜನಗಳಿಗೆ ಸೇವೆ ಮಾಡೋ ಯಾವ್ದಾದ್ರು ಒಬ್ಬ ಕಮ್ಯುನಿಸ್ಟ್ ಈ ತರ ಹೇಳ್ತಾನ? ಅದು ನೀವ್ ಹೇಳಿದ್ ಸರಿನೇ. ಯಾರ ಹತ್ರ ಬೇಕಾದ್ರೂ ದುಡ್ಡು ಕೇಳ್ಬೋದು, ಕೊಳ್ಳೆ ಹೊಡಿಯೋನ ಹತ್ರನೂ ಕೇಳ್ಬೋದು. ಆದ್ರೆ ಪ್ರೀತಿಯಿಂದ ಕೇಳ್ಬೇಕು ಅನ್ನೋದು ಇಂತರನೇ ಪಕ್ಕದ ಮನೆಯವ್ರನ್ನು ಪ್ರೀತಿ ಮಾಡ್ಬೇಕು ಅಂತ ಹೇಳಿದಾರೆ ತಾನೆ? ಯಾವಾಗ ಸಿನಿಮಾ ಮಾಡಲ್ಲ ಇದನ್ನ ಅವ್ರ ತಾನೇ ವಚನ ಹೇಳಿದ್ದು. ನನ್ ಪರಿಸ್ಥಿತಿ ನೋಡಿ ಯಾರಾದ್ರೂ ಸಹಾಯ ಮಾಡಕ್ ಬಂದಿದ್ರೆ ನಾನಿಲ್ಲ ಮೀಟಿಂಗ್ ಹೋಗಿದ್ದೀನಿ ಅಂತ ಹೇಳ್ಬಿಡು. ನಿಂತ್ಕೋ. ಹಾಗೆಲ್ಲ ಬಾಳೆ ಎಲೆ ತಪ್ಪಿಸ್ಕೋಬಾರ್ದು. ಒಂದ್ ವೇಳೆ ಅವ್ರು ಹೊಡಿಯೋದಾದ್ರೆ ಮುಂಚೆ ತರ ಇಬ್ರು ಜೊತೆಗೆ ಓದಿತೀನಿ. ಅವ್ನ್ ಬರಲ್ಲ, ಖಂಡಿತ ಬರಲ್ಲ. ಇಷ್ಟೆಲ್ಲ ವಿಷಯ 2 ದಿನದಲ್ಲಿ ನಡೆದಿದೆ ಅಂದ್ರೆ ಅವ್ನ್ ನಿಂಗ್ ಫೋನ್ ಆದ್ರೂ ಮಾಡಿದ್ನಾ? ಅವನು ಕಾಲ್ ಮಾಡೋಕ್ಕಾಗಿದ್ದು ನಾನ್ ನಿಂಗ್ ಬೇಜಾರಾಗು ಅಂತ ಹೇಳ್ತಿಲ್ಲ. ಇಂದು ನೀನ್ ಅವನ್ನ ಬಿಟ್ಬಿಡು. ನಿನ್ ವಿಧಿ ಇದೇನೆ. ನೀನ್ ಬೇಡದೇ ಇರೋದನ್ನೆಲ್ಲ. ಆಹಾ, ಇನ್ನೂ ಇಲ್ಲೇ ಮಾತಾಡ್ತಿದ್ದೀರಾ? ಬಾ, ಮುಹೂರ್ತ ಟೈಮ್ ಆಯ್ತು. ಏನಾಯ್ತಪ್ಪ? ಇಂದು 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 ಮಗಳೇ, ಅವನ್ನ ಮುಟ್ಬೇಡಿ. ಏನೇ, ನೀನ್ ಅವನ್ ಜೊತೆಲಿ ಹೋಗ್ತೀಯಾ? ಹೋಗ್ತೀನಿ. ನನ್ ಪ್ರಾಣ ಹೋದ್ರೂ ಹೋಗ್ತೀನಿ. ಮಗಳೇ, ನಿಂತ್ಕೊಳೆ. ರಾಜು, ಬೇಡ, ಅವಳನ್ನ ಹೋಗೋದಕ್ ಬಿಡು. ಹಲೋ, ಗೋಪಾಲಕೃಷ್ಣ ಸರ್ ತಾನೆ? ಇದು ಶಾಜಹಾನು. ಕೊನೆಗೆ ನಾನು ಕಂಡಿಡ್ದ್ಬಿಟ್ಟೆ. ಸಾರ್ ಇಲ್ಲೇ ಇದ್ದಾರೆ. ಹೊಸ ಮನೆ ಕನ್ಸ್ಟ್ರಕ್ಟ್ ಆಯ್ತಲ್ಲ ಅಲ್ಲಿ. ಹೌದು, ಅಲ್ಲೇನೆ. ಕಾರ್ ಹೊರಗಡೆನೆ ಇದೆ. ಆದ್ರೆ ಕಾಲಿಂಗ್ ಬೆಲ್ ಹೊಡೆದ್ರೆ ತೆಗಿಲೇ ಇಲ್ಲ. ದುಃಖನ ತಡೆಯೋಕಾಗ್ದೆ ಅವ್ರು ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ ಅಂತ ಭಯ ಆಗ್ತಿದೆ. ಮದ್ವೆ ಮುಗ್ದಿದ ತಕ್ಷಣ ಆ ಹುಡುಗಿಗೆ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ತಗೊಂಡಿದ್ ಮನೆ ಇದು. ಇಂಥ ಮನೆ ಒಳಗಡೆ ಹೋಗಿ ಅವ್ರು ಬಾಗ್ಲ ಹಾಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ನಂತ ಎಷ್ಟೋ ಜನ ಉದ್ಯೋಗಿಗಳು ಹಸುಕೊಂಡು ಸಾಯ್ತಾರೆ. ಇಲ್ಲ ಸರ್, ನಾನು ನಿನ್ ಮೇಲೆ ಅಳೋದಿಲ್ಲ. ಹತ್ರೂನು ಏನ್ ಪ್ರಯೋಜನ ಹೇಳಿ? ಹೋಗ್ಬೇಕಾದವ್ರು ಹೋಗ್ಬಿಟ್ರಲ್ಲ. ನೀವು ಸ್ವಲ್ಪ ಬೇಗ ಬನ್ನಿ. ಸಾರ್, ಎಲ್ಲಿ ಸುಂದರವಾಗಿರೋ ಆ ಹುಡುಗಿನ ಮದ್ವೆ ಆಗಿ ಪ್ಯಾಲೇಸ್ ತರೋ ಇರುವಂತ ಈ ಮನೆಯಲ್ಲಿ ಹನಿಮೂನ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ರು ಪಾಪ. ಯಾರೇನ್ ಮಾಡಕ್ಕಾಗುತ್ತೆ? ಯಾರೇ ಆಗಿದ್ರು ಆಗ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಿದ್ರು. ಹರಿ, ಹರಿ, ನಾನ್ ಗೋಪಿ ಕಣೋ, ಬಾಗಿಲು ತೆಗೆ. ಮಗನೇ ಹರಿ,
ಬಾಗಲ್ ತೆಗಿ ಮಗನೇ. ಹರಿ, ಯಾಕಪ್ಪ ಏನು ಹೇಳ್ದೆ ಇಲ್ಲಿಗೆ ಬಂದ್ಬಿಟ್ಟೆ? ಏನಕ್ಕೆ ಇಲ್ಲಿಗೂ ಬಂದು ಹೀಗೆ ಕೂಗಾಡ್ತಾ ಇದ್ದೀರಾ? ನನಗೆ ತೊಂದರೆ ಕೊಡದೆ ಸ್ವಲ್ಪ ಹೋಗ್ತೀರಾ ಪ್ಲೀಸ್? ಹರಿ ಮಗನೇ, ನಾನು ನಿನ್ ಕಾಲಕ್ಕೆ ಬಿದ್ದು ಕೇಳಿದೆ ಅಲ್ವಾ ನನಗೆ ಈಗ ಮದುವೆ ಬೇಡ ಅಂತ? ಎಷ್ಟು ಕನಸು ಕಟ್ಕೊಂಡು ನಾನು ಜೀವನ ಮಾಡ್ತಿದ್ದೆ, ಕೊನೆಯಲ್ಲಿ ಏನಾಯ್ತು? ಎಲ್ಲ ನಾಶ ಆಗೋಯ್ತಲ್ಲ. ಇನ್ ಜನ ನನ್ನನ್ನು ಹೇಗೆ ನೋಡ್ತಾರೆ ಹೇಳು? ಆತ್ಮಹತ್ಯೆ ಮಾಡ್ಕೊಳಕ್ಕೆ ಎಷ್ಟೋ ಸರಿ ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಕೈಲಿ ಅದಾಗ್ಲಿಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಆ ಅನಿಷ್ಟದ ಹೆಣ್ಣು ನಮ್ಮನೆಗ್ ಬರದೇ ಇದ್ದಿದ್ದು ಒಳ್ಳೇದಾಯ್ತು ಅಂತಾನೆ ಅನ್ಕೋ. ಒಂದೊಳ್ಳೆ ಹುಡುಗಿ ನಿಂಗೆ ಖಂಡಿತ ಸಿಗ್ತಾಳೆ. ಬೇಡ ಅಮ್ಮ, ನನಗಿನ್ ಯಾರೂ ಬೇಡ. ದಯವಿಟ್ಟು ಮತ್ತಷ್ಟು ಬೇಜಾರು ಮಾಡಿದೆ ನನಗೆ. ಹೋಗ್ತೀರಾ ಈಗ? ಹರಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವಾ, ಈ ಹೆಣ್ಣು ಅನ್ನೋ ಜನ್ಮನೇ ಹೀಗೆ ಅಂತ. ಸ್ವಲ್ಪನೂ ನಿಯತೆ ಇರಲ್ಲ, ನಟಿಸ್ತಾರೆ. ಇವರೆಲ್ಲ ತುಂಬಾ ಒಳ್ಳೆಯವ್ರು ನೋಡು. ಅಂತವಳಿಗೋಸ್ಕರ ಇಷ್ಟು ಚೆನ್ನಾಗಿರೋ ನಿನ್ ಜೀವನನ ನೀನ್ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ಅವಳು ಹೋದ್ರೆ ಹೋಗ್ಲಿ, ಅವಳ ತರನೇ 100 ಜನ ಹುಡುಗಿರ್ನ ನಾನ್ ನಿನ್ ಮುಂದೆ ತಂದು ನಿಲ್ಲಿಸ್ತೀನಿ. ಹರಿ, ನಿನಗೆ ಗೊತ್ತಿದೆಯಲ್ಲ, ನಮ್ಮ ಕಂಪನಿ ಇಂಡಿಯಾಲಿ ಒಂದು ಲೀಡಿಂಗ್ ಫರ್ಮ್ ಆಗಿ ಬೆಳೀತಾ ಇದೆ. ಈಗ ನೀನ್ ಸೈನ್ ಆಗದೆ ಯಾವ ಫೈಲು ಮೂವ್ ಆಗಲ್ಲ. 100 ಜನರ ಕೆಲಸ ಮತ್ತೆ ಜೀವನನ ಒಂದು ಹುಡುಗಿಗೋಸ್ಕರ ನೀನ್ ಹಾಳು ಮಾಡಕ್ ಹೋಗ್ಬೇಡ. ನಾನು ಅವಳಿಗೆ ಏನ್ ದ್ರೋಹ ಮಾಡಿದೆ ಅದೇ ಅರ್ಥ ಆಗ್ತಿಲ್ಲ ನಂಗೆ. ಈ ಹಂತಕ್ಕೆ ವೈರಾಗ್ಯ ಬಂದು ನನ್ನ ಜೀವನ ಅಂತಸ್ತು ಇಲ್ದೇ ರೋಂಗ್ ಮಾಡಿ ನಾನು ಅವಳಿಗೆ ಏನ್ ದ್ರೋಹ ಮಾಡಿದೆ? ಈ 30 ವರ್ಷದಲ್ಲಿ ಗೊತ್ತಿದ್ದು ಗೊತ್ತಿಲ್ದೇನೋ ನಾನು ಯಾರ ಮನ್ಸು ನೋವು ಮಾಡಿಲ್ಲ ಅಂತ ನಿನಗ್ ಗೊತ್ತಲ್ವಾ? ಹಾ, ಇದೇನೆ ನಿನ್ ಸಮಸ್ಯೆ. ನೋಡೋ, ಮಧ್ಯದಲ್ಲಿ ದ್ರೋಹನೂ ಮಾಡ್ಬೇಕಾಗತ್ತೆ. ಅವರಪ್ಪ ಕೃಷ್ಣನ್ ನಾಯರ್, ಅವ್ನ್ ಫ್ರಾಡ್ ಅಂತ ನಾನು ನಿನ್ ಮೊದ್ಲೇ ಹೇಳಿದ್ನಲ್ಲ. ಮತ್ತೆ ಅವ್ರ ಮಗಳು ಫ್ರಾಡ್ ಆಗದೆ ಹೇಗಿರಕ್ ಸಾಧ್ಯ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವಳಿಗೋಸ್ಕರ ಮನೆ ತಗೊಂಡು ಕಾಯ್ತಾ ಇದ್ದೆ ನೀನೇ ಒಬ್ಬ ಮುಟ್ಟಾಳ. ನೋಡು, ಇದನ್ನ ಬೇರೆಯವ್ರಿಗೆ ಕೊಡ್ಸಿದ್ರೆ ಕೃತಜ್ಞತೆ ಆದ್ರೂ ಇರ್ತಾ ಇತ್ತು. ನೀನ್ ಬಾ, ಸ್ನಾನ ಮಾಡಿ ರೆಡಿಯಾಗಿ ಆಫೀಸ್ಗೆ ಹೋಗೋಣ. ಬೆಳಿಗ್ಗೆಯಿಂದ ಇಲ್ಲೇ ಬಂದು ಕೂತಿದ್ದೀರಲ್ಲ ಸರ್, ಬನ್ನಿ ಸರ್ ಹೋಗೋಣ. ನೀನ್ ನಿನ್ ಕೆಲಸ ನೋಡ್ಕೊಳಯ್ಯ. ನೀವು ಬರ್ತೀರಾ ಅನ್ಕೊಂಡು ಆಫೀಸಲ್ಲಿ ಎಲ್ಲರೂ ಕಾಯ್ತಿದ್ದಾರೆ. ನಿನ್ ಯಾವ ಆಫೀಸು? ನಿನಗೆ ಹೋಗು ಅಂತ ಹೇಳ್ದೆ ತಾನೆ? ಸರ್ ಇನ್ನು ಮುಗ್ದಿಲ್ವಾ? ಹಾ, ಹರೀಂದ್ರ ಸರ್ ಇನ್ನೂ ಬಂದಿಲ್ವಾ? ಇಲ್ಲ. ನಿನ್ನೆ ರಾತ್ರಿ ಹೋಟೆಲ್ ಲೀ ಮೆರಿಡಿಯನ್ ಬಾರಲ್ಲಿ ಚೆನ್ನಾಗಿ ಕುಡಿದು ಜಗಳ ಆಡಿದ್ರು ಅಂತ ಕೇಳ್ಪಟ್ಟೆ. ಏನು ಡಿಸ್ಕಷನ್? ಹೌದು ಸರ್, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡುವಂತಹ ಕಂಪನಿನೇ ನಮ್ದು. ಆದ್ರೆ ಈಗ ಸ್ಟಾಫ್ಗೆ ಸ್ಯಾಲರಿ ಕೊಡೋದಕ್ಕೂ ಆಗ್ತಿಲ್ಲ. ಹೇಗ್ ಸರಿ ಹೋಗುತ್ತೆ ಸರ್? ಎಲ್ರೂ ಬಿಟ್ಟು ಹೋಗ್ತಿದ್ದಾರೆ. ಹರೀಂದ್ರ ಸರ್ ಬಂದಿಲ್ಲ ಅಂದ್ರೆ ನಮ್ ಕಂಪನಿ ಮುಚ್ಚತ್ತೆ. ಅವ್ರಿಗೆ ಕೆಲಸ ಹೇಳ್ಕೊಟ್ಟಿದ್ ವ್ಯಕ್ತಿ ಅಂತ ಕೊಚ್ಕೋತಿದ್ದೆ, ಆದ್ರೆ ಸರಿ ಮಾಡು. ಮೊದ್ಲು ನಿನ್ನ ಈ ಕಂಪನಿನ ಕಳಿಸ್ಬೇಕು, ಆಗ್ಲೇ ಬುದ್ಧಿ ಬರೋದು. ಏಯ್ ಗೋಪಾಲಕೃಷ್ಣ, ನೀನೇನಾದ್ರೂ ಸತ್ಯ? ಆ ದೇವ್ರ ಕೃಷ್ಣ ಪರಮಾತ್ಮ 16,000 ಹೆಣ್ಣು ನಡುವೆ ಸುತ್ತುತ್ತಾ ಇದ್ದ. ಆದ್ರೆ ಮಾಮನ ಕೆಲಸ ಏನ್ ಮಾಡ್ಲಿಲ್ಲ.
ಆದ್ರೆ ಈ ಜಿಕೆ ಅನ್ನೋ ನಾಯಿ ಗೋಪಾಲಕೃಷ್ಣ ಪಿಂಪು ಅಂತ ನಾನು ಹೇಳ್ತೀನಿ. PIMP. ಓಹೋ, ನೀನ್ ಇಲ್ಲೇ ಇದೀಯಾ? ಯಾರಿಗೂ ಹೆದರೋ ಅವಶ್ಯಕತೆ ನನಗಿಲ್ಲ. ಗಲಾಟೆ ಮಾಡ್ಬಿಡಿ, ಒಳಗೆ ಬನ್ನಿ. ಬಿಡ, ನಾನು ಕೂಗ್ತೀನಿ. ನನ್ನ ಮಗಳ ಪ್ರೆಸ್ಟೀಜಿಯಸ್ ಲೈಫು ನೀನು ಓನರ್ ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ನೀನೇನ್ ಹೇಳೋದ್ ನನಗೆ? ನೋಡು, ಇದನ್ನ ನೋಡು. ನನ್ನ ಮಗಳೇ, ಈ ಟ್ರೂತ್ ಅನ್ನೋ ಸಂಜೆ ಪತ್ರಿಕೆ ಓದ್ತೀಯಾ? ಆದ್ರೆ ಈ ಫೋಟೋ ನಿಜ ಮಾತ್ರನೇ ಹೇಳುತ್ತೆ. ನೀನ್ ಈ ಫೋಟೋ ನೋಡಿದ್ಯಾನೆ? ಮೊದ್ಲೇ ನೋಡಿದ್ದೆ. ಇವತ್ತು ಈ ಫೋಟೋ ಬಂದಿದ್ರಿಂದ ನಾಳೆ ಇವನು ಮದ್ವೆ ಆಗಲ್ಲ ಅಂದ್ರೆ ನಾನೇನೇ ಉತ್ತರ ಕೊಡ್ಲಿ ಇವನಿಗೆ? ಹೇಳೆ ನೀನು. ಇವನ್ನ ನಾನು ನಂಬಲ್ಲ. ಯಾಕೆ ನಂಬಲ್ಲ? ನಾನು ಹಾಗೆ ಹೇಳೋದಿಲ್ಲ. ನೀನ್ ಯೋಗ್ಯ ಆಗಿರಬಹುದು, ನಿನಗ್ ಫ್ರೆಂಡ್ ಆಗಿರೋ ಅವನ್ನ ನೀನು ಸಾಯಿಸ್ಬೇಕು. ಆಗುತ್ತಾ ನಿನ್ ಕೈಯಲ್ಲಿ? ಇದ್ರಲ್ಲಿ ಬರ್ದಿರೋದನ್ನ ನೀನ್ ಓದಿದ್ಯಾ? ಗೋಪಾಲಕೃಷ್ಣನ್ನ ಪ್ರೀತಿಸ್ತಾ ಇದ್ದಂತ ಹುಡುಗಿ ಸ್ಟಾರ್ಲೈನ್ MD ಹರೀಂದ್ರನ್ ಕೀಪ್ ಆಗಿ ಅವನ ಜೊತೆಗೆ ಇವಳು ಇದ್ದಾಳೆ ಅಂತ ಇದ್ರಲ್ಲಿ ಬರ್ದಿದ್ದಾರೆ. ನಾನು ಬಡವನಾಗಿರಬಹುದು, ದುಡ್ಡಿಲ್ದೆ ಇರಬಹುದು, ಆದ್ರೆ ನಾನು ಮರ್ಯಾದೆ ಕಳ್ಕೊಂಡಿಲ್ಲ. ನನಗೆ ಈಗ ನಿಜ ಗೊತ್ತಾಗ್ಬೇಕು. ನನ್ನ ಮಗಳು ಈ ರೀತಿ ಕೆಲಸ ಮಾಡಿದಾಳ, ಇದೆಲ್ಲ ಹೇಗ್ ನಡೀತು ಅಂತ. ಟೆಲ್ ಮೀ. ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ತಗೊಳ್ಳಿ, ಇದನ್ನ ಕುಡಿರಿ. ನನಗಿದೆಲ್ಲ ಬೇಡ ಕಣಯ್ಯ. ನಾನೊಬ್ಬ ಪಾಪಿ. ದುಡ್ಡಿದ್ದಾಗ ತುಂಬಾ ಜನರಿಗೆ ಸಹಾಯ ಮಾಡಿದೆ. ಈಗ ಎಲ್ರು ನನ್ನ ತುಚ್ಛವಾಗಿ ನೋಡ್ತಾರೆ. ಆದ್ರೆ ನನ್ನ ಸಂಬಂಧಿಕರು ಕೂಡ ನನ್ನನ್ನು ತಿರುಗಿ ನೋಡಲ್ಲ. ಆದ್ರೆ ನೀನು ನೀನ್ ಕೊಟ್ಟಿರೋ ಲಿಕ್ಕರ್ ಕುಡ್ದು ನಿನ್ನ ಬಗ್ಗೆನೇ ಕೆಟ್ಟದಾಗ ಮಾತಾಡೋದು ನನಗ್ ಸರಿ ಕಾಣಿಸಲ್ಲ. ನನ್ನ ಮಗಳಿಗೆ ನೀನು ಅನ್ಯಾಯ ಮಾಡಬಾರ್ದು ಅಷ್ಟೇ ನಾನು ನಿನಗೆ ಕೇಳೋದು. ಆ ರಾಜೇಂದ್ರ ಹರೀಂದ್ರನ ಫಾಲೋ ಮಾಡ್ತಾನೆ ಅಂತ ನಾನು ಎಷ್ಟೋ ಸಲ ಹೇಳಿದ್ದೆ. ನನ್ ಮಾತು ಯಾರೂ ಕೇಳಲಿಲ್ಲ. ಬಿಟ್ಬಿಡು. ವಾಟ್ ಎ ಲೈಫ್. ಯಾರು ಇವನು ಒಳಗ್ ಹೋಗ್ತಿದ್ದಾನಲ್ಲ? ಇವನ್ ಜೊತೆಗೆ ಅಜ್ಜಿಗೆ ನನ್ ಮಗಳನ್ನ ಕಳ್ಸ್ಕೊಡ್ತಾನ? ಇದು ಅವನೇನೆ. ಏಯ್, ಅಲ್ಲೇ ನಿಲ್ಲೋ. ಏಯ್, ನಿಲ್ಲೋ. ನೀನ್ ಇದನ್ನ ನೋಡ್ದಿಯಲ್ವೇನೋ? ನೀನು ನನ್ನ ಮಗಳ ಜೊತೆಗೆ ಮಲ್ಕೊಂಡಿರೋ ಫೋಟೋ ನೋಡೋ ನಾಯಿ. ಯಾಕೋ ಸುಮ್ನಾದೆ? ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡ್ಯಾ? ನೋಡೋದಕ್ಕೆ ಯೋಗ್ಯನಾಗಿ ಕಾಣ್ತೀಯ. ದುಡ್ಡಿನ ಆಸೆ ತೋರಿಸಿ ಹುಡುಗಿರ್ನ ಯಾಮಾರ್ಸೋ ಕಾಮ ಪಿಶಾಚಿ. ಇವತ್ತು ನೀನು ನನ್ನ ಮಗಳನ್ನ ಮದ್ವೆ ಆಗ್ಲೇಬೇಕು. ಹರಿಶ್ಚಂದ್ರನಂಗ್ ನಡ್ಸೋ ಹರೀಂದ್ರ, ನಿನಗ್ ಗೊತ್ತಾ ನನ್ನ ಹತ್ರ ಗನ್ ಇದೆ. ನನ್ನ ಮಗಳು ಬಾಳೇನಾದ್ರೂ ಹಾಳಾದ್ರೆ ಆ ಗನ್ನಿಂದ ನಿನ್ನನ್ನ ಸುಟ್ಟು ಬಿಡ್ತೀನಿ. ನೀನ್ ಬರೋ. ಸಾರಿ ಅಬೌಟ್ ದಟ್. ದಟ್ಸ್ ಓಕೆ. ತಗೋ, ಪೂಜಾ ಅವತ್ ಕೇಳಿ ಡಾಕ್ಯುಮೆಂಟ್ಸು. ಕಂಪನಿ ಡೈರೆಕ್ಟರ್ ಆಗಿ ಜಿಕೆನ ಪೋಸ್ಟ್ ಮಾಡಿದ್ದಾಯ್ತು. ಅಷ್ಟು ಮಾತ್ರ ಅಲ್ಲ, ಚೇರ್ಮನ್ ನ ಸೈನಿಂಗ್ ಅಥಾರಿಟಿ ನಿನಗೇನೆ. ಚೇರ್ಮನ್ ನನಗ? ಹೌದು. ಇನ್ನು ನನ್ನ ಕೈಲಿ ಏನೂ ಮಾಡಕ್ಕಾಗಲ್ಲ. ಮೊದ್ಲಿನ ತರ ಯಾವುದಕ್ಕೂ ಗಮನ ಕೊಡಕ್ಕಾಗ್ತಿಲ್ಲ. ಇದು ಹೀಗೆ ಕಂಟಿನ್ಯೂ ಆದ್ರೆ ನಮ್ಮ ಕಂಪನಿ ಝೀರೋ ಆಗೋಗುತ್ತೆ. ಶೇರ್ ಮಾರ್ಕೆಟು ಈಗಾಗಲೇ ತೊಂದರೆಯಲ್ಲಿದೆ. 100 ಜನರ ಜೀವನಕ್ಕೆ ತೊಂದರೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ನಿನ್ನ ಹಳೆ ಆಸೆನೂ ಅಲ್ವಾ ಡೈರೆಕ್ಟರ್ ಆಗ್ಬೇಕು ಅನ್ನೋದು. ಕರೆಕ್ಟ್ ತಾನೆ? ಇನ್ನೊಂದು ಸ್ವಲ್ಪ ದಿನ ಚೇರ್ಮನ್ ಆಗೇ ಇರು. ಗುಡ್ ಲಕ್. ನಿಲ್ಲು. ಎಲ್ಲ ಬಿಟ್ಬಿಟ್ಟು ನೀನೆಲ್ಲಿಗೆ ಹೋಗ್ತೀಯಾ? ಭಯ ಪಡಬೇಡ. ಖಂಡಿತ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಸಾಯೋದು ಅಂದ್ರೆ ನಂಗೆ ಭಯ. ತಗೋ, ಇದು ಫ್ಲಾಟ್ನ ಕೀ.
ಯಾ ಹೌದು ಹೌದು, ನನಗೆ ಹುಚ್ಚು. ಸಂತೋಷ ಆದಾಗ ಹುಚ್ಚಿಡಿತೆ ಅಂತ ಹೇಳ್ತಾರಲ್ಲ, ನಾನೀಗ ಅದೇ ತರ ಇದ್ದೀನಿ. ಈ ಜಿಕೆ ಈಗ ಸ್ಟಾರ್ ಲೈನ್ ನ ಚೇರ್ಮನ್. ಒಂದನ್ನು ಕಳ್ಕೊಂಡ್ರೆ ಇನ್ನೊಂದು ಸಿಗೋದು ಅಂತ ಹೇಳ್ತಾರಲ್ಲ, ಅದೆಷ್ಟು ಸತ್ಯ. ಸಾರಿ ಹರಿ, ಮಾನಸಿಕವಾಗಿ ನನಗೆ ತುಂಬಾ ನೋವು ಕೊಟ್ಬಿಟ್ಟೆ. ಇಲ್ಲಾಂದ್ರೆ ನನ್ನ ಕೆಲಸನೇ ಆಗ್ತಿರ್ಲಿವಲ್ಲ. ಕೋಟೀಶ್ವರ ಆಗೋದು ನನ್ನ ಗುರಿ. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ನಂಗೇನು ಅರ್ಥ ಆಗ್ತಿಲ್ಲ. ಈ ಡಾಕ್ಯುಮೆಂಟ್ಸ್ ಈಗ ಸಿಕ್ಕಿದ್ದು ನಿನ್ ಬುದ್ಧಿವಂತಿಕೆ ಇದನ್ನಲ್ಲ, ನಾನ್ ನನ್ನ ಕ್ರಿಮಿನಲ್ ಬುದ್ಧಿನ ಯೂಸ್ ಮಾಡಿದ್ದಕ್ಕೆ. ಹರೀಂದ್ರನ್ನ ಮದುವೆ ನಿಲ್ಸಿದ್ದು ನಾನೇ. ಇಲ್ಲ ಅಂದ್ರೆ ಇಂದು ಮಂಟಪದಿಂದ ಹೋಗ್ತಾ ಇರ್ಲಿಲ್ಲ. ಮದುವೆ ಆಗಿದ್ರೆ ನನ್ನ ಈ ಕನಸು ನನ್ಸಾಗ್ತಿರ್ಲಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೇನೆ ನಾನು ಇನ್ನೊಂದು ವೇಷ ಹಾಕಿದ್ದು. ನನ್ನ ಹೆಸರು ಗೋಪಾಲಕೃಷ್ಣ. ಹರೀಂದ್ರನ್ನ ಕ್ಲೋಸ್ ಫ್ರೆಂಡ್ ನಾನು. ಗೊತ್ತು, ಹೇಳಿದ್ದಾರೆ. ಅಪ್ಪ ಇವಾಗ ಬರ್ತಾರಾ? ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಅವ್ರು ಬರಕ್ ಮುಂಚೆ ನಾನು ಹೋಗ್ಬೇಕು. ಅವ್ರು ನೋಡದೇ ಇದ್ರೇನೆ ಒಳ್ಳೇದು. ಅದ್ಯಾಕೆ? ಒಬ್ಬ ತಂದೆ ತಾಯಿಗೆ ಇಷ್ಟ ಆಗೋ ವಿಷಯ ಎಲ್ಲ ನನಗೆ ಹೇಳ್ತಾ ಇರೋದು. ಅದು ಮದುವೆ ಮುಹೂರ್ತಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಕೆಲಸ ಮಾಡಬೇಕು. ಎರಡು ದೇಹ ಆಗಿದ್ರು ಇಬ್ರಿಗೂ ಒಂದೇ ಆತ್ಮ, ನನಗೂ ಹರಿಗೂ. ಆ ಥರ ಇರೋ ನನ್ನ ಸ್ನೇಹಿತನ ಬಗ್ಗೆ ಈ ಥರ ಮಾತಾಡ್ತಾ ಇರೋದಕ್ಕೆ ನನಗೆ ನೋವಿದೆ. ಆದರೆ ನೀವು ತೊಂದರೆ ಸಿಕ್ಕಾಕೊಳ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅವನ ಥರ ಒಬ್ಬ ಅಯೋಗ್ಯನ ಮದುವೆ ಮಾಡ್ಕೊಳ್ಬೇಕಂತ ಇನ್ನೊಂದ್ಸರಿ ಯೋಚನೆ ಮಾಡಿ. ಮತ್ತೆ ನಾನು ಇದ್ರಲ್ಲಿ ಯಾಕೆ ತಲೆ ಹಾಕ್ತಾ ಇದ್ದೀನಿ ಅಂತ ನನ್ನ ಜೀವನದಲ್ಲೂ ಸ್ವಲ್ಪ ತೊಂದರೆಗಳಾಗಿವೆ ಅಂತ ಅನ್ಕೊಳ್ಳಿ. ಪೂಜಾ ನನ್ನ ಗರ್ಲ್ ಫ್ರೆಂಡ್ ಅಂತ ನಿಮ್ಗೆ ಗೊತ್ತಿದೆಯಲ್ಲ, ಅವಳನ್ನು ಕೂಡ ಅವನು ಸುಮ್ಮನೆ ಬಿಟ್ಟಿಲ್ಲ. ಇಂದು ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತಾಯ್ತು. ಇನ್ನು ಹರೀಂದ್ರ ಒಬ್ಬ ಯೋಗಿ ಆಗಿದ್ರು ಕೂಡ ಅಲೆಕ್ಸ್ ಬಂದ್ ಕರ್ದ ಅಂದ್ರೆ ಹಿಂದೆ ಹೋಗೋದಕ್ಕೆ ತಯಾರಾಗಿದ್ಯಾ? ಹೌದಲ್ವಾ? ಇದೇ ಕಣೆ ಈ ಜಿಕೆ. Yeah? Come. ಅಪ್ಪ ಅಪ್ಪ ಅಂತ ಕರಿಯೋ. ಬೇಡ ಬೇಡ, ಮಾವ ಅಂತ ಕರೀಲಿ ಸಾಕು. ನೀವು ಹೋಗಿ, ನನ್ ಗಾಡಿದ ಸೇಫ್ ಆಗಿ ಪಾರ್ಕ್ ಮಾಡಿ ಬಂದ್ಬಿಡ್ತೀನಿ. ಅದೆಲ್ಲ ಡ್ರೈವರ್ ನೋಡ್ಕೋತಾನೆ, ನೀವು ಬನ್ನಿ. ಏನೋ ಒಳ್ಳೆ ಗಾಡಿ ಅಂತ ನೋಡ್ಕೊಂಡು ಅದ್ರಲ್ಲಿ ಕೆಲವರು ಕೋಡಾಕ್ಬಿಡ್ತಾರೆ. ಯಾಕೆ ನಗ್ತಿದ್ಯಾ? ಅಲ್ಲ, ಒಬ್ಬ ಕಮ್ಯುನಿಸ್ಟ್ ಈ ತರ ಬದಲಾಗ್ತಾನಂತ ಯೋಚನೆ ಮಾಡ್ತಿದ್ದೆ. ಇಲ್ಲಿ ನೋಡು ಜೋಸಫ್, ನಿನ್ನ ಅನುಯಾಯಿಗಳು ಮಾಡೋ ತರ ಇವನ್ನ ಎದುರಿಗೆ ಇಟ್ಕೊಂಡು ನಾನ್ ಇವನ್ನ ಸಾಯಿಸ್ಬೇಕು ಅನ್ಕೊಂಡಿಲ್ಲ. ಆದ್ರಿಂದ ಇವನ್ಗೆ ಎಲ್ಲ ಅಧಿಕಾರನು ಕೊಟ್ಟು ಮನೆ ಅಳಿಯನಾಗ್ ನಾನ್ ಮಾಡ್ಕೊಂಡಿರೋದು. ಆದ್ರೆ ಜೋಸೆಫ್, ಆದ್ರೆ ಇವನಿಗೂ ನಿನಗೂ ಸೆಟ್ ಆಗದೆ ಇರೋದು ರಾಜಕಾರಣ. ಹೌದು, ಜೋಸೆಫ್ಗೆ ಬೇರೆ ಯಾವ ಕೆಲಸನೂ ಗೊತ್ತಿಲ್ವಾ? ಮತ್ತೆ ಆಕ್ರಮಣ ಮಾಡೋದಕ್ಕೆ ಸರ್ಕಾರ ಜನಗಳನ್ನ ಕಳಿಸ್ತು ಅಲ್ವಾ? ಅವ್ರಿಗೆಲ್ಲಾನು ಕಲಿಸ್ಕೊಟ್ಟಿದ್ದು ನಾನು. ಮತ್ತೆ ನಾನು ವಾಪಸ್ ಬಂದ್ಬಿಟ್ಟೆ. ಅದಾದ್ಮೇಲೆ ಎಲ್ಲಿ ಕೆಲಸ ಮಾಡೋದಕ್ ಬಿಟ್ರು? ಆಮೇಲೆ JCB ಯುದ್ಧ ಮಾಡ್ಬೋದು ಅಂತ ರಾಜ್ಯಗಳು ತಿಳ್ಕೊಂಡ್ಬಿಡ್ತು. ಹೌದು ಹೌದೌದು. ಈಗ ನಷ್ಟ ಆಗಿರೋ ನಮ್ಮ ರೆಸಾರ್ಟ್ಗೆ 1 ಕೋಟಿ ರೂಪಾಯಿ ನಷ್ಟ ಪರಿಹಾರ ಕೊಡ್ತಾರಾ? ಅದನ್ನ ಮಂತ್ರಿಗಳು ಬಿಡುಗಡೆ ಮಾಡ್ತಾರಾ? ಮತ್ತೆ ಜನಗಳ ಹತ್ರ ಹೊಡೆದಿರೋ ದುಡ್ಡು ನಿಮ್ಗೇನಾದ್ರು ಆಗಿದ್ರೆ? ನಾನು ಸ್ಲಿಪ್ ಆದೆ ಅಷ್ಟೇ. 5 ಸ್ಟಾರ್ ಹೋಟೆಲ್ ಆದ್ರೂ ಏನ್ ಪ್ರಯೋಜನ? ಕಾಲಿಟ್ರೆ ಜಾರೋ ಹಾಕಿದ್ದಾರೆ. ನಿಜವಾಗ್ಲೂ ನಿಮ್ ಮನಸ್ಸನ್ನ ಇವತ್ತೇ ನಾನು ಅರ್ಥ ಮಾಡ್ಕೊಂಡಿದ್ದೆ. ಇಷ್ಟು ದೊಡ್ಡ ಹೋಟೆಲ್ಗೆ ಇಂಥವ್ರನ್ನ ಕೂಡ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರಲ್ಲ, ಅವಾಗ್ಲೇ ನಾನೊಬ್ಬ ಸೋಷಿಯಲಿಸ್ಟ್ ನ ನೋಡ್ದೆ. ಇಲ್ಲಿ ನೋಡಿಯೋಣ, ಏನ್ ತಮಾಷೆ ಅನ್ಕೊಂಡಿದ್ದೀರಾ? ಚೈನಾ ಕ್ಯಾಪಿಟಲಿಸ್ಟ್ ಆಗಿ ಬದಲಾಗ್ತಿದೆ ಅಂತ ಹೇಳೋದು. ಜಮೀನ್ದಾರರಲ್ಲೂ ಸೋಷಿಯಲಿಸ್ಟ್ ಗಳಿದ್ದಾರೆ. ಅದೇ ತಾನೇ ಸತ್ಯ. ಸುಮ್ನೆ ಇಲ್ಲಿ ಚೈನೀಸ್ ರೆಸ್ಟೋರೆಂಟ್ ಮಾಡಿರೋದು. ಇಲ್ಲಿ ನೋಡಿ ಸರ್, ಇವನ್ನೇನೆ ಸತ್ಯವಾಗಿ ನಮ್ಮ ಪಕ್ಷದ ಪಾಲಿಟ್ ಬ್ಯೂರೋದಲ್ಲಿ ತಗೋತೀವಿ. ಹಾಗಾದ್ರೆ ಇವರು ಮ್ಯಾನಿಫೆಸ್ಟೋನು ಬರೀಬಹುದು. ಅಲ್ಲ, ಈ AC ರೂಮು, ಚಿಕನ್, ಸ್ಕಾಚ್ ಇದ್ರೆ ಹೋರಾಡೋದಕ್ಕೆ ಪವರ್ ಬರುತ್ತಂತೆ. ಬಡವರ ಆಪತ್ ಬಂದು How are you, Harindran?
ಫೈನ್, ವೆರಿ ಫೈನ್. ಇವನ್ನ ಯಾರು ಇಲ್ಲಿ ಒಳಗಡೆ ಬಿಟ್ಟಿದ್ದು? ಹಸು ವೇಷದಲ್ಲಿರುವಂತ ನರಿ ಬಾರೆ. ಹಸು ವೇಷ ಹಾಕೊಂಡಿರೋ ನರಿ. ನೋಡಕ್ಕಾಗ್ತಿಲ್ಲಪ್ಪ. ಯಾರ ತಲೆನಪ್ಪ ಇದು? ಯಾರು ಹೀಗೆ ತಂದು ಹಾಕಿರೋದು? ಯಾರು ನೋಡಲ್ವಾ? ಯಾರ ಮನೆಯವರೋ ಏನು? ಹೌದು. ಎಷ್ಟು ಭಯ ಆಗ್ತಿದೆ. ನಡಿ ಹೋಗೋಣ. ಏನಪ್ಪ ಇದು ಕರ್ಮಕಾಂಡ? ಕೆಲಸ ಮಾಡ್ಬಿಟ್ಟು ಹೋಗಿದಾರಲ್ಲ ಪಾಪ, ಇವ್ರ ಮನೆಯವ್ರ ಗತಿ ಏನಾಗ್ಬೇಕು? Hello. Yes. We are on the way. Yeah. Go and search. ಈ ಕಡೆ ಬಾರೋ. ಹರೀಂದ್ರನ್ ಎಲ್ಲೋಗಿದ್ದಾನೆ ಅಂತ ನಿನಗೆ ಗೊತ್ತಿಲ್ಲ? ಗೊತ್ತಿಲ್ಲ ಸರ್. ಅವನು ಹರೀಂದ್ರ ತಾನೆ? ಹೌದು ಸರ್. ಯಾಕೋ ಸುಳ್ಳು ಹೇಳಿದೆ? ಪೊಲೀಸ್ ಬಂದು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ನಾನು ಸುಳ್ಳು ಹೇಳ್ದೆ. ಏನಕ್ಕೆ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕು? ಜಿ.ಕೆ ಅವ್ರ ರೋಡ್ ತಲೆಯಲ್ಲಿ ತಲೆ ರೋಡಲ್ಲಿ ಬಿದ್ದಿರೋದು ಅಂತ ಊರಿನ ಜನ ಹೇಳಿದ್ರು. ಆ ವಿಷಯನ ಸರ್ ಹತ್ರ ಹೇಳೋಣ ಅಂತ ಬಂದ್ ನೋಡಿದ್ರೆ ಅವ್ರು ಎದ್ದೇಳ್ತಾನೆ ಇಲ್ಲ. ನಿನ್ನೆಯಿಂದ ಹೀಗೆ ಮಲಗಿದ್ದಾರೆ. ಮಿಸ್ಟರ್ ಹರೀಂದ್ರ ವರ್ಮಾ, ಐ ಆಮ್ ರಾಜನ್ ಜೋಸೆಫ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಇದೊಳ ಮೇಲೆ ಒಂದು ಪ್ರಶ್ನೆ ಕೇಳಬೇಕು. ಮಿಸ್ಟರ್ ಹರೀಂದ್ರ ವರ್ಮಾ, ನಾನ್ ಚಾರ್ಜಿಗೆ ಬಂದಿದ್ದು ನಿನ್ನೆನೆ. ಬಂದ ತಕ್ಷಣ ಸಿಕ್ಕಿದ ಒಂದು ಫೈರ್ ಬ್ರ್ಯಾಂಡ್ ಕೇಸ್. ಏನ್ ಕೇಸು? ನನ್ನ ಬಾಯಲ್ಲಿ ಹೇಳಬೇಕು ಅಂದ್ರೆ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಒಂದು ಮಾತು ಕೇಳ್ತೀನಿ. ಈ ಜಿ.ಕೆ ತಲೆ ಮತ್ತು ದೇಹದ ಸ್ವಲ್ಪ ಭಾಗಗಳು ಮಾತ್ರ ನಮಗೆ ಸಿಕ್ಕಿದೆ. ಮಿಕ್ಕಿದ ದೇಹ ಎಲ್ಲಿದೆ? ಜಿ.ಕೆಗೆ ಏನಾಯ್ತು? ಜಿ.ಕೆನ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಹರೀಂದ್ರ, ನೀನು ತುಂಬಾ ಬುದ್ಧಿಶಾಲಿ. ಅದು ಓದುವಾಗ್ಲೇ ನನಗೆ ಗೊತ್ತಾಯ್ತು. ಏನರಿ ನೆನಪಿದೆಯಾ? ನಾವು ಒಂದೇ ಬೆಂಚಲ್ಲಿ ಕೂತ್ಕೊಂಡು ಓದ್ದವ್ರು. ರಾಜನ್, ಕೋಳಿ ರಾಜ ಅಂತ ನೀನ್ ಕಿಂಡಲ್ ಮಾಡಿ ಕರೀತಿದ್ದ ರಾಜ. ಎಸ್, ರಾಜನ್ ಜೋಸೆಫ್. ರಾಜ ಏನು ಹೇಳಿದೆ? ಜಿ.ಕೆನ್ ಕೊಂದು ಬಿಟ್ರ? ನನಗೆ ಏನು ಅರ್ಥ ಆಗ್ತಿಲ್ಲ. ಹೋದ ಟೈಮಲ್ಲೇ ನೀನು ಫಾರಿನ್ ಕಾರಲ್ಲಿ ಬರ್ತಿರುವಾಗ ಸ್ಕೂಲಲ್ಲೆಲ್ಲ ನಿನ್ನ ಪ್ರೀತಿಸ್ತಾ ಇದ್ರು. ಅವಾಗ ನಾವೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಅವಾಗ್ಲೇ ನೀನೊಬ್ಬ ಬುದ್ಧಿಶಾಲಿ. ಆ ಬುದ್ಧಿಶಾಲಿ ಕ್ರಿಮಿನಲ್ ಆಗಿರೋದೇ ಇವಾಗ ತೊಂದ್ರೆ. ಹೇಳು, ನಿನ್ನ ಕ್ಲೋಸ್ ಫ್ರೆಂಡ್ ಜಿ.ಕೆನ ಪೀಸ್ ಆಗಿ ಕತ್ತರಿಸಿ ಬ್ಯಾಗಲ್ಲಿ ಹಾಕೋ ಅಷ್ಟು ಏನ್ ದ್ವೇಷ ಅವನ ಮೇಲೆ? ಸಾಧ್ಯ ಇಲ್ಲ. ನಾನ್ ಯಾರನ್ನು ಕೊಂದಿಲ್ಲ. ಒಂದೇ ಅದಕ್ಕೆ ಆಧಾರ ಇದೆ. ಆಗಲ್ಲ, ಖಂಡಿತ ಯಾವ ಆಧಾರನೂ ನಿಮ್ಮ ಹತ್ರ ಇಲ್ಲ. ಯಾಕಂದ್ರೆ ಜಿ.ಕೆ ನಾನ್ ಕೊಂದಿಲ್ಲ. ಜಿ.ಕೆನ್ ಮಾತ್ರ ಅಲ್ಲ, ಯಾರನ್ನೂ ನಾನ್ ಕೊಂದಿಲ್ಲ. ಆಗಾಗ ಕೊಲೆ ಮಾಡೋ ಕ್ರಿಮಿನಲ್ಸ್ ಕೂಡ ಇದೇ ತರನೇ ಹೇಳ್ತಾರೆ ಮಿಸ್ಟರ್ ಹರೀಂದ್ರನ್. ಯಾವುದೋ ಕೆಟ್ಟ ಪರಿಸ್ಥಿತಿಲಿ ನೀವು ಇದನ್ನ ಮಾಡಿರಬಹುದು. ಆದ್ರೆ ನಮ್ಮ ವಿಚಾರಣೆ ಸ್ಟೈಲ್ ಬದಲಾಗೋದ್ರೊಳಗೆ ಸತ್ಯ ಏನು ಅಂತ ಹೇಳ್ಬಿಟ್ರೆ ಒಳ್ಳೇದಲ್ವಾ ಹರೀಂದ್ರನ್? ನೀವು ಒಟ್ಟಿಗೆ ಮಲಗಿರೋ ಕತ್ಲೆ ರಾತ್ರಿಲಿ ಜಿ.ಕೆ ಲವರ್ ಪೂಜಾನು ಕೂಡ ಆ ಸಂಬಂಧ ನೀವು ಮುಂದುವರ್ಸಿದ್ರಿ ಅಂತ ಹೇಳಿದ್ರೆ ನಿನ್ ಕೇಳಿ ಮರೆಯಕ್ ಸಾಧ್ಯನಾ? ತಪ್ಪಾಗಿ ಮಾತಾಡ್ಬಿಡಿ. ನಾನ್ ಅಂಥ ವ್ಯಕ್ತಿ ಅಲ್ಲ. ಜಿ.ಕೆ ನನ್ ಜೊತೆಲಿ ಬೆಳೆದವನು. ನರ್ಸರಿ ಸ್ಕೂಲಿಂದ ಒಟ್ಟಿಗೆ ಬೆಳೆದು ದೊಡ್ಡವರಾದ ನಾವು. ದುಡ್ಡಿನ ವಿಷಯದಲ್ಲಿ ಆಗ್ಬೋದು, ಜೀವನದಲ್ಲಿ ಆಗ್ಬೋದು, ಒಂದು ತಾಯಿ ಹೆತ್ತಂತ ಮಕ್ಕಳ ತರ ಇದ್ವಿ ನಾವು. ವಿಧಿ ನನ್ ಜೀವನನ ಹಾಳು ಮಾಡ್ತು. ತುಂಬಾ ಗೌರವದಿಂದ ಬದುಕ್ತಾ ಇದ್ದ ನನ್ ಜೀವನದಲ್ಲಿ ನನ್ನ ಬೇಡ ಅಂತ ಹೇಳಿ ಇಂದು ಅಂತ ಹುಡುಗಿ ಇನ್ನೊಂದು ಹುಡುಗನ ಮದುವೆ ಆಗಿದ್ದು ಸಹಿಸ್ಕೊಳ್ಳೋದಕ್ಕಿಂತ ಹೆಚ್ಚು ನೋವಾಯ್ತು ನನಗೆ. ಡ್ರಿಂಕ್ಸ್ಗೆ ನಾನು ಅಡಿಕ್ಟ್ ಆಗೋದೆ. ಆಗ್ಲೂ ಸಹ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುವಂತ ನನ್ನ ಕಂಪ್ನಿನ ನಾನು ಕೊಟ್ಟಿದ್ದು ಜಿ.ಕೆಗೇನೆ. ನನಗೆ ಅವನ ಮೇಲೆ ಅಷ್ಟೊಂದು ಪ್ರೀತಿ. ಅಷ್ಟು ಸಿನ್ಸಿಯರ್ ಆಗಿದ್ದಂತವನು ನಿಮ್ಗೆ ನಂಬಿಕೆ ದ್ರೋಹ ಮಾಡ್ತಾನೆ ಅಂತ ಸುಳಿವು ಸಿಕ್ಕ ಮೇಲೆ ನೀವು ಈ ರೀತಿ ಕೊಲೆ ಮಾಡಿರಬಹುದಲ್ವಾ ಅಂತ ನಮ್ಗೆಸ್ಸು. ಆ ಕಂಪನಿ ಚೇರ್ಮನ್ಶಿಪ್ ನ ತಾತ್ಕಾಲಿಕವಾಗಿ ಜಿ.ಕೆ ಕೊಟ್ಟಿದ್ದು. ಕೋಟಿಗಟ್ಟಲೆ ರೂಪಾಯಿ ಇರೋ ಕಂಪನಿ ಅಕೌಂಟ್ಸ್ ಎಲ್ಲ ನಿನ್ ಹೆಸರಲ್ಲೇ ಇತ್ತು. ಅದಿನ್ನು ಜಿ.ಕೆ ಟ್ರಾನ್ಸ್ಫರ್ ಮಾಡಿರ್ಲಿಲ್ಲ. ಆದ್ರೆ
ಕೋಟ್ಯಾಂತರ ರೂಪಾಯಿ ಕಂಪನಿ ಶೇರ್ ನ ಟ್ರಾನ್ಸ್ಫರ್ ಮಾಡೋದಕ್ಕೆ ನೀವು ಅವಕಾಶ ಜಿಕೆ ಕೊಟ್ಟಿದ್ದೀರಾ ಅಂತ ಗೊತ್ತಾಯ್ತು. ಅಷ್ಟು ನಂಬಿಕೆ ಇದು ಜಿಕೆ ಮೇಲೆ ಅಲ್ವಾ? ನಾನೇ ಎಲ್ಲಾನು ಹೇಳಿದ್ನಲ್ಲ, ನನ್ ಕಂಪ್ನಿ ಬೆಳೆಸಬೇಕು ಅನ್ನೋದು ಜಿಕೆ ಕನಸು ಕೂಡ ಆಗಿತ್ತು. ಆದ್ರೆ ನನ್ಗೆ ಯಾವ ಸಂದೇಹನೂ ಇರ್ಲಿಲ್ಲ. ಓಕೆ ಓಕೆ. ಕೊಲೆ ಆಗಿರೋ ವಿಚಾರವಾಗಿ ಸತ್ಯ ಏನು ಅಂತ ಹೇಳೋದಕ್ಕೆ ಫೇಸ್ ಟು ಫೇಸ್ ಮಾತಾಡೋದಕ್ಕೆ ಅಂತ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತು ನಮ್ ಜೊತೆ ಸ್ಟಾರ್ಲೈನ್ ಚೀಫ್ ಎಕ್ಸಿಕ್ಯೂಟಿವ್ ಆಗಿದ್ದ ಜಿಕೆ ಅನ್ನೋಂತ ಗೋಪಾಲಕೃಷ್ಣ ಅನ್ನೋನ ಕೊಲೆ ಬಗ್ಗೆನೆ ನಾವು ಮಾತಾಡ್ತಿದೀವಿ. ಇವತ್ತು ಈ ವಿಷಯವಾಗಿ ಸತ್ಯದ ಪರವಾಗಿ ಮಾತಾಡೋದಕ್ಕೆ ರಾಜೇಂದ್ರನ್ ಅವರು, ಜಿಕೆನ ಮದುವೆ ಆಗ್ಬೇಕು ಅಂತ ಇದ್ದ ಪೂಜಾ ಅವರ ತಂದೆ ಗಲ್ಫ್ ವಾಸುದೇವನ್, ಮತ್ತೆ ಇನ್ನೊಬ್ರು ಸ್ಟಾರ್ಲೈನ್ ನ ಮಾರ್ಕೆಟಿಂಗ್ ಚೀಫ್ ಆಗಿರುವಂತ ಶ್ರೀ ಜೇಮ್ಸ್ ಅವರು ನಮ್ ಜೊತೆಗಿದ್ದಾರೆ. ಮೊದಲು ರಾಜೇಂದ್ರ ಅವ್ರು ಹೇಳಿ, ಯಾವ ಆಧಾರದ ಮೇಲೆ ಜಿಕೆನ ಕೊಲೆ ಮಾಡಿರೋದು ಹರೀಂದ್ರ ಅಂತಾನೆ ಹೇಳ್ತಿದ್ದೀರಾ? ಈ ಹರೀಂದ್ರನ್ ಹೇಳಿ ಕೇಳಿ ಒಬ್ಬ ವಿಮಿನೈಸರ್ ಅನ್ನೋದೇ ನಾವು ಕಂಡಿಡ್ದಿರೋದು. ಆದ್ರೆ ಹೊರಗೆ ಪರಮ ಯೋಗ್ಯ. ಕೊಲೆ ಆಗಿರ್ತಕ್ಕಂತ ಗೋಪಾಲ್ ಕೃಷ್ಣ ಅವ್ರ ಪ್ರೇಯಸಿ ಪೂಜಾ ಪ್ರೇಮಿಗೆ ಗೊತ್ತಿಲ್ಲದೆ ಕೋಟ್ಯಾಧೀಶ್ವರನಾದ ಹರೀಂದ್ರನ್ ಜೊತೆ ಬೆಡ್ರೂಮ್ ಶೇರ್ ಮಾಡಿದಾಳೆ. ಹಾಗಂತಾನೆ ಟ್ರೂತ್ ಕಂಡಿಡ್ದಿರೋದು. ಕೇವಲವಾಗಿ ಹೀಗೆಲ್ಲ ಮಾತಾಡಬಾರ್ದು. ಲಕ್ಷಾಂತರ ಜನರು ಇವನ್ನ ಟಿವಿ ನೋಡ್ತಿದ್ದಾರೆ. ಈಗಲೇ ಇವನ್ನ ಹೊಡೆದು ಸಾಯಿಸ್ಬಿಡಬಹುದು ನಾನು. ಇವನಂತವ್ರು, ಟಿವಿನವರು, ಪತ್ರಿಕೆಯವರು ಸುಳ್ಳು ಕಟ್ಟುಕತೆಗಳು ಹೇಳೋದನ್ನ ನೀವೆಲ್ಲ ನಂಬಬಾರ್ದು. ಇವರಂತವ್ರು ಸೇರಿ ಎಷ್ಟೋ ಅಮಾಯಕರನ್ನ ನಮ್ಮ ರಾಜ್ಯದಲ್ಲಿ ಎಷ್ಟು ಜನನ ಬಲಿ ಕೊಟ್ಟಿದೀವ ಗೊತ್ತಾ? ಬಾಹ್ಯಾಕಾಶದ ISROದಲ್ಲಿ ನಮಗೆ ಹೆಸರು ತಂದ್ಕೊಡೋ ಸೈಂಟಿಸ್ಟ್ ಗಳನ್ನೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರಲ್ಲ ಈ ಮೀಡಿಯಾದವರೆಲ್ಲರೂ. ಇವ್ರಿಗೆ ವಿಷಯ ಸಿಕ್ಕಿದ್ರೆ ಸಾಕು, ಆದ್ರೂ ಸತ್ಯ ಬೇಕಿಲ್ಲ. ಚರ್ಚೆ ಅಂತ ಹೇಳಿ ಇವ್ರ ಹತ್ರ ದುಡ್ಡು ಕಿತ್ಕೋತಾರೆ ಇವರು. ಆದ್ರೆ ಮಾನಸಿಕವಾಗಿ ತೊಂದರೆ ಆಗೋದು ನಮ್ಮಂತವ್ರಿಗೆ. ಇನ್ನೊಂದು ಮಾತು ನನ್ನ ಮಗಳ ಬಗ್ಗೆ ಮಾತಾಡ್ರೆ ಹಲ್ಲೋದು. ಈಗ ನೋಡಿ ವಾಸುದೇವನ್ ಅವರೇ, ನಿಮ್ಮ ಮಗಳು ಮತ್ತೆ ಹರೀಂದ್ರನು ಜೊತೆಯಾಗಿರುವಂತ ಒಂದು ಫೋಟೋ ನಿಜ ಅಂತ ಆಚೆ ಬಂತಲ್ವಾ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದೇನಂದ್ರೆ, ಒಂದು ವೇಳೆ ಗೋಪಾಲಕೃಷ್ಣ ಇರ್ಬೋದು ಅಂತ ತಪ್ಪಾಗಿ ತಿಳ್ಕೊಂಡು ಇವ್ರ ಮಗಳು ಯಾರು ಅಂತ ಗೊತ್ತಿಲ್ದೇನೆ ಹರೀಂದ್ರನ್ ಜೊತೆ ಮಲಗಿದ್ಲು ಅಂತ ನಾವ್ ಇವ್ರಿಗೆ ಹೇಳ್ಬೋದು. ಆದ್ರೆ ಟ್ರೂತ್ ನಿಜ ಮಾತ್ರ ಅನ್ನೋ ಮಾತಿನ ಅರ್ಥ ಸುಳ್ಳು ಅಂತ ನನಗೆ ಈಗ ತಾನೇ ಗೊತ್ತಾಗಿತ್ತು. ಕುಟುಂಬದ ಸಮೇತರಾಗಿ ನೋಡೋ ಟಿವಿಲ್ ಬಂದ್ ಕೂತ್ಕೊಂಡು ಏನ್ ಬೇಕಾದ್ರೂ ಹೇಳಿದ್ರೆ ಜನ ನಂಬ್ತಾರೆ ಅಂತ ಇವ್ರು ಅನ್ಕೊಂಡಿದ್ದಾರೆ. ಇಂತ ಮುಟ್ಟಾಳ್ರನ್ನೆಲ್ಲ ಇಲ್ಲಿ ಕರೆಸ್ಬಿಟ್ಟು ಇವ್ರನ್ನ ಏನೇನೋ ಪ್ರಶ್ನೆಗಳನ್ನ ನೀವು ಕೇಳ್ತಾ ಇರ್ತೀರಾ. ಹಾ, ನಾನ್ ಮುಟ್ಟಾಳಾಗೆ ಇರ್ಲಿ, ಆದ್ರೆ ನೀವು ಇವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನನಗಿಲ್ಲ. ಜಿಕೆ ಜೊತೆ ಕೆಲಸ ಮಾಡಿರುವಂತ ಜೇಮ್ಸ್ ಅವರೇ, ನೀವು ಸ್ಟಾರ್ಲೈನ್ ಕಂಪನಿಯ ಮಾರ್ಕೆಟಿಂಗ್ ಮ್ಯಾನೇಜರ್. ನಿಮ್ಮನ್ನ ಸ್ಟಾರ್ಲೈನ್ ಇಂದ ಆಚೆ ಕಳಿಸೋದಕ್ಕೆ ಜಿಕೆ ಬಹಳ ಸರಿ ಪ್ರಯತ್ನ ಮಾಡಿದ್ದ. ಈಗ ಜಿಕೆ ಚೇರ್ಮನ್ ಆಗಿ ಬದಲಾದ ಮೇಲೆ ನಡೆದಿರೋ ಈ ಕೊಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಈ ಕೊಲೆ ಯಾರೇ ಮಾಡಿದ್ರು ಕೂಡ ತಕ್ಕ ಶಿಕ್ಷೆ ಸಿಗ್ಲೇಬೇಕು. ಅಂದ್ರೆ ನನ್ಗೆ ಜಿಕೆ ನಡುವೆ ಅಂತ ಏನು ದೊಡ್ಡ ಸಮಸ್ಯೆ ಇರ್ತಿರ್ಲಿಲ್ಲ. ನಿಮ್ಗೂ ಜಿಕೆ ನಡುವೆ ಜಗಳ ಆಗಿರುವಂತದ್ದು ಸತ್ಯವಾದುತ್ತಾನೆ? ಇಲ್ಲ, ಮಾತುಕತೆ ಏನ್ ನಡೆದಿಲ್ಲ. ಹಾಗಾದ್ರೆ ಜೇಮ್ಸ್, ನೀವೇನ್ ಹೇಳ್ಬೇಕು ಅಂತಿದ್ದೀರಾ? ಇಲ್ಲ, ಏನೂ ಇಲ್ಲ, ಅಷ್ಟು ಮಾತ್ರ ನನಗೆ ಗೊತ್ತು. 3 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಸರ್ ನಾನು. ನಿಮ್ಗೆ ನಾನು ಹುಚ್ಚೆ ಒಯ್ದು ಅಳೋದು ಅಂದ್ರೆ ತುಂಬಾ ಸಂತೋಷ ಅಲ್ವಾ? ರುಬೋದ್ರ ಬಗ್ಗೆ ಕೇಳ್ಪಟ್ಟಿದ್ಯಾ? ರುಪದಲ್ಲ, ರುಬಿ ಸಾಯಿಸೋದು. ಅದೇ ನೆಕ್ಸ್ಟ್. ಇಲ್ಲಾಂದ್ರೆ ನಿಜ ಹೇಳೋ, ನೀನು ಸೇರ್ಕೊಂತಾನೆ ಜಿಕೆ ಕೊಂದಿದ್ದು. ಅವನ ಕೊಲೆ ಮಾಡೋಂತ ಆಂಬಿಷನ್ ನನಗೇನಿಲ್ಲ ಸರ್. ಮತ್ತೇನಕ್ಕೆ ನೆನೆ ಟಿವಿ ಪ್ರೋಗ್ರಾಮ್ ಅಲ್ಲಿ ಅಷ್ಟೊಂದು ತೊದಲಿಸ್ತಾ ಇದ್ದೆ? ಅಂದ್ರೆ ಜಿಕೆ ಸರ್ ನ ಕೊಲೆ ಮಾಡ್ಬೇಕು ಅಂತ ನನ್ಗೆ ಅನ್ಸಿದ್ದೇನೋ ನಿಜ. ಅವನ್ ಯಾವಾಗ ಕಂಪ್ನಿ ಚೇರ್ಮನ್ ಅದ ನನ್ನ ತೆಗ್ದಾಕ್ಬಿಡ್ತಾನೆ ಅಂತ ಭಯ ಆಗಿತ್ತು. ಜಿಕೆ ಇಷ್ಟೊಂದು ಕೋಪ ನಿನ್ ಮೇಲೆ ಬರೋದಕ್ಕೆ ಕಾರಣ? ಈ ಜಗತ್ತಲ್ಲಿ ಜೊಲ್ಲನ್ ಮಗ ಅಂದ್ರೆ ಮೊದ್ಲು ಅವನೇ ಇರ್ಬೇಕು ಸರ್. ಯಾವ ಹುಡುಗಿನೂ ಬಿಡೋದಿಲ್ಲ. ನಾನು ಅದನ್ನ ಹೇಳ್ಬೇಕಾದ್ರೆ ಹೇಳ್ತೀನಿ, ಅದು ಸತ್ಯ. ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ಆ ಪೂಜಾನ ಹುಡುಗಿ ಜೊತೆ ಸುತ್ತದ ಇದ್ದೆ. ಕೆಲ್ಸ ಎಲ್ಲ ಆದ್ಮೇಲೆ ಅವನ ಮಾಡೋದಕ್ಕೂ ಅವ್ನು ರೆಡಿ ಆಗ್ಬಿಡ್ತಿದ್ದ ಸರ್. ಹುಚ್ಚೆಲ್ ಬಿಡಿಸ್ಬಿಟ್ರಿ. ಮಿಸ್ಟರ್ ಹರೀಂದ್ರ, ಅಪ್ಪ ಹತ್ರ ಈಸ್ಕೊಂಡಿದ್ದಂತ ಬರೀ 50 ಲಕ್ಷದಿಂದ ಕೋಟಿ ಕೋಟಿ ರೂಪಾಯಿ ಸಂಪಾದನೆ ಮಾಡಿರುವಂತ ಒಬ್ಬ ಸ್ಟಾರ್ಲೈನ್ ಚೇರ್ಮನ್ ಅಷ್ಟು ದೊಡ್ಡ ಮುಟ್ಟಾಳ ಅಂತ ಹೇಳಿದ್ರೆ ನಂಬಕ್ಕಾಗುತ್ತಾ? ಕೇಳಿರ್ತಿ ಅನ್ಕೋತೀನಿ. ಚಿನ್ನದಿಂದ ಹೆಣ್ಣಿನಿಂದ ಜಗಳ ಜಾಸ್ತಿ ಈ ಪ್ರಪಂಚದಲ್ಲಿ. ಕ್ಯಾಶ್ ನಿಮ್ಗೆಲ್ಲ ತೊಂದರೆನೇ ಇಲ್ಲ, ಆದ್ರೆ ಹೆಣ್ಣು ನಿಮ್ಗಳ ಒಂದು ವೀಕ್ನೆಸ್ ಅಷ್ಟೇ. ಎಂಜಾಯ್ ಮಾಡ್ತಾ ಮಾಡ್ತಾ ಅವಳನ್ನ ಬಿಡೋಕಾಗದೇ ಇರೋ ಅಷ್ಟು ಪ್ರೀತಿ ಮಾಡ್ತೀರಾ. ಅದನ್ನ ಸಾಧಿಸೋದಕ್ಕೆ ನೀವುಗಳು ಮಾಡುವಂತ ನಾಟಕ ಒಂದು ದುರಂತ ನಡೆದೋಗಿದೆ. ಅದೇ ಅಲ್ವಾ ಸತ್ಯ ಹರೀಂದ್ರನ್? ನೋ, ನೀವೆಲ್ಲ ಕತೆ ಕಟ್ತಾ ಇದ್ದೀರಾ. ಓಕೆ 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 ಓಕೆ, ಕೂಲ್ ಡೌನ್. ಒಂದ್ ವಿಷಯ ಕೇಳ್ತೀನಿ. ಈ ಜಿಕೆ ಕೊಲೆ ಆದ ರಾತ್ರಿ ಅವನ್ನ ಸಾಯಿಸ್ತೀನಿ ಅಂತ ನೀನ್ ಹೇಳಿರ್ತೀಯ ಅಲ್ವಾ? ಇಲ್ಲ, ನಾನು ಆ ರೀತಿ ಏನು ಮಾತಾಡಿಲ್ಲ. ಲುಕ್,
ಕಾಪಾಡಿ. ಅಯ್ಯೋ, ನಿನಗೆ ನಾನು ಏನೋ ದ್ರೋಹ ಮಾಡಿದ್ದೆ ಹೇಳೋ ನಾಯಿ. ಎಲ್ಲಿಂದ ಸಿಕ್ತೋ ನಿಂಗೆ ಆ ಫೋಟೋ? ಅವನೇ ನಿಮ್ಗೆ ಪಿಂಪ್ ಕೆಲ್ಸನೂ ಮಾಡ್ತಾನೆ, ಅವನೇ ನಿಮ್ಗೆ ಗಂಟೆ ಹಾಕ್ಸಕ್ಕೂ ನೋಡ್ತಾನೆ. ಸತ್ಯ ಮಗಳು, ಎಲ್ಲಿಂದ ಸಿಕ್ತು ನಿಂಗೆ ಆ ಫೋಟೋ? ಪತ್ರಿಕೆ ಸ್ವಾತಂತ್ರ್ಯ ಅನ್ನೋದನ್ನ ಕೇಳಿದ್ಯಾ? ಇದಕ್ಕೆ ನೀನು ಖಂಡಿತ ಅನುಭವಿಸ್ತೀಯಾ. ನಾನ್ ಬಾಯಿಂದ ಯಾವ್ದೇ ಸತ್ಯನೂ ಆಚೆ ಬರಲ್ಲ. ನಿನ್ ಬಾಯಲ್ಲೇ ಹೇಳಿಸ್ತೀನಿ. ನನ್ ಹೊಡೆದೆ ಅನ್ಕೋ. ಹೊಡೆದ್ರೆ ಏನೋ ಮಾಡ್ತೀಯಾ? ನಾನು ಇರೋ ಸತ್ಯನೆಲ್ಲ ಹೇಳ್ಬಿಡ್ತೀನಿ. ಅಯ್ಯೋ, ಹಾಗಾದ್ರೆ ಹೇಳೋ. ಅದೇನಂದ್ರೆ ಫೋಟೋನು ಅದಕ್ಕೆ ಪಬ್ಲಿಷ್ ಮಾಡೋದಕ್ಕೆ ದುಡ್ಡು ಕೊಟ್ರೆ ನಾನೇನ್ ಮಾಡ್ಲಿ? ಯಾರದು? GK ಸಾರೇ. ಅವನೇ ನಿಮ್ಗೆ ಪಿಂಪ್ ಕೆಲ್ಸನೂ ಮಾಡ್ತಾನೆ, ಅವನೇ ನಿಮ್ಗೆ ಗಂಟೆ ಹಾಕ್ಸಕ್ಕೂ ನೋಡ್ತಾನೆ. ಅದಕ್ಕೆ ನಾನು ಯಾಕೆ ಒದೆ ತಿನ್ಬೇಕು? ಅವನನ್ನ ನಾನು ಸಾಯಿಸ್ಬಿಡ್ತೀನಿ. ಎಲ್ಲಾ ಕಿಲ್ಲರ್ಸು ಹೀಗೇನೆ. ಮೊದಲು ಹೇಳ್ತಾರೆ ಮಾಡೇ ಇಲ್ಲ ಅಂತ, ಆಮೇಲೆ ಸ್ವಲ್ಪ ಮಾಡ್ದೆ ಅಂತ ಹೇಳ್ತಾರೆ, ಆಮೇಲೆ ಮಗು ಹೇಳೋ ತರ ಸತ್ಯ ಎಲ್ಲ ಹೇಳ್ಬಿಡ್ತಾರೆ. ಮಿಸ್ಟರ್ ಹರಿ ಇವಾಗ GKನ ಕೊಲೆ ಮಾಡಕ್ ಹೊರಟಿದ್ದೆ ಅಂತ ಒಪ್ಕೊಂಡಿದ್ಯಾ? ಈಗ ಹೇಳು, ನೀನೇ ಅವನ್ನ ಕೊಲೆ ಮಾಡಿದೆ ಅಂತ ನಮಗ್ ಗೊತ್ತು. ಮಿಕ್ಕಿರೋ ದೇಹದ ಭಾಗಗಳನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ? ಮಾಡದೇ ಇರೋ ತಪ್ಪಿಗೆ ನನ್ನ ಜೈಲಿಗೆ ಹಾಕ್ಬೇಕು ಅಂತ ಆಸೆ ಇದ್ರೆ ಹಾಕ್ಬಿಡಿ ನನ್ನ. ಹಾಗೆ ನೋಡೋದಾದ್ರೆ ಓದೋ ಕಾಲದಿಂದ ನನ್ನ ವಿರೋಧಿ ತರನೇ ನೋಡ್ತಾ ಇದ್ದೆ. ಒಬ್ಬ ಶ್ರೀಮಂತ ಮನುಷ್ಯನ ಮಗನಾಗಿ ಹುಟ್ಟೋದನ್ನ ಬಿಟ್ಟು ಯಾವ ತಪ್ಪು ನಾನು ಇಲ್ಲಿವರೆಗೂ ಮಾಡಿಲ್ಲ. ನಿಮ್ ತರ ಇಷ್ಟು ದೊಡ್ಡ ವ್ಯಕ್ತಿಗಳೆಲ್ಲ ಇಷ್ಟು ಸಿಲ್ಲಿಯಾಗಿ ಮಾತಾಡಬಾರ್ದು. ಮಿಸ್ಟರ್ ಹರೀಂದ್ರನ್, ನಿನ್ನ ಡ್ರಾಮಾ ಎಲ್ಲ ಈಗ ಇಲ್ಲಿ ಬೇಡ. GK ಅನ್ನೋ ಗೋಪಾಲಕೃಷ್ಣನ್ ತಲೆ ಇಟ್ಟಿರೋ ಬ್ಯಾಗ್ ಯಾರ್ದು ಅಂತ ಗೊತ್ತಾ? ಅದು ಹರೀಂದ್ರನ್ ಬ್ಯಾಗ್. ನನ್ ಬ್ಯಾಗ? ಕುಚಾ ಎಲ್ಲ ಅಜೀಬ್ ಸಾಯಿ. ಏನ್ ಅಲ್ಲೊಂಟಿದ್ಯಾ? ಬಾಯಿಲೆ ಬಾಯ್ ಕೂತ್ಕ. ಯು ಆರ್ ಎ ವೆರಿ ಲಕ್ಕಿ ಗರ್ಲ್. ನನ್ನ GKನ ಮದುವೆ ಆಗುವಂತ ಪೂಜಾ ಅದೃಷ್ಟವಂತಳೆ. ಅವನು ಒಬ್ಬ ಅಮಾಯಕ, ಎಲ್ಲಾನು ಅವನಿಗೆ ಜೋಕ್ ತರಾನೆ. ಇಲ್ಲೋಡು, ಅವನ್ನ ಚೆನ್ನಾಗಿ ನೋಡ್ಕೋಬೇಕು ನೀನು, ಗೊತ್ತಾಯ್ತಾ? ಈಸ್ ಮೈ ಬೆಸ್ಟ್ ಫ್ರೆಂಡ್, ಈಸ್ ಮೈ ಬೆಸ್ಟ್ ಫ್ರೆಂಡ್, ಈಸ್ ಮೈ ಬೆಸ್ಟ್ ಫ್ರೆಂಡ್. ಇದೇ ನಿಜವಾದ ಕತೆ. ಅದ್ ಬಿಟ್ಟು ನೀವು ಅನ್ಕೊಂಡಿರೋ ಹಾಗೆ ಅಲ್ಲೇನೂ ನಡೆದಿಲ್ಲ. ಓಕೆ ಪೂಜಾ, ಪೂಜಾ ಹೇಳೋದು ನೋಡಿದ್ರೆ ಮಿಸ್ಟರ್ ಹರೀಂದ್ರ ಒಬ್ಬ ಯೋಗ್ಯವಾದ ವ್ಯಕ್ತಿ ಅಲ್ವಾ? ಅದಿರ್ಲಿ, ಕೊಲೆ ಆಗಿರೋ ನಿನ್ನ ಲವರ್ GK ಕ್ಯಾರೆಕ್ಟರ್ ಯಾವ ತರ ಇತ್ತು? ಈ ಜನರೇಷನ್ ನಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಲವರ್ಸ್ ಅಂತ ಕೇಳ್ಪಟ್ಟೆ. ಅವನಿಗೆ ಬೇಕಾಗಿರೋ ದುಡ್ಡುಗೋಸ್ಕರ ಪೂಜನ್ನ ಸಿಕ್ದವ್ರಿಗೆಲ್ಲ ಸಪ್ಲೈ ಮಾಡ್ತಿದ್ದೆ ಅಂತ ನಾನು ಹೇಳಿದ್ರೆ ನೀವು ಒಪ್ಕೊಂತೀರಾ? ನೋ, ಅದಕ್ಕೆಲ್ಲ ನಾನು ಸಿಗೋಳಲ್ಲ. ಯಾರೆಷ್ಟೇ ಟ್ರೈ ಮಾಡಿದ್ರು ನಾನು ಹೋಗಲ್ಲ. ಹೌದು, GK ಫೋರ್ಸ್ ಮಾಡಿದ್ಕೆ ನೀನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ. ಆದ್ರೆ GKಗೆ ಮನಸ್ಸು ಮತ್ತೆ ದೇಹ ಕೊಟ್ಟಿರೋ ಪೂಜಾ GK ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ಕೂಡ ಅವನ್ನ ಬಿಟ್ಟು ಹೋಗೋಕೆ ನಿಮ್ ಕೈಯಲ್ಲಿ ಆಗಿಲ್ಲ. ಅದು ಮಾತ್ರ ಅಲ್ಲ, ಹರೀಂದ್ರನ್ ಮೇಲೆ ದಿನ ದಿನ ಭಕ್ತಿ ಜಾಸ್ತಿ ಆಗ್ತಾನೇ ಇತ್ತು. ಅವನು ತುಂಬಾ ಒಳ್ಳೆಯವನು ಅಂತ ಪೂಜೆ ಯಾವಾಗಲೂ ಅನ್ಕೋತಾ ಇದ್ದ. ಅದು ಮಾತ್ರ ಅಲ್ಲ, ದೊಡ್ಡ ಕೋಟ್ಯಾಧೀಶ್ವರ. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ GK ಬಗ್ಗೆ ಎಲ್ಲ ತಿಳ್ಕೊಂಡ ಹರೀಂದ್ರ ಅವನ್ನ ಕೊಲೆ ಮಾಡಿದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಯಾವುದೇ ಹುಡುಗಿ ಆದ್ರೂ ಹರೀಂದ್ರನ ಜೊತೆನೇ ಇರ್ತಾಳೆ. ಪ್ಲೀಸ್, ಇದೆಲ್ಲ ನಿಮ್ ಕತೆ, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಓಕೆ, ಇದ್ರ ಬಗ್ಗೆ ಏನು ಪೂಜೆಗೆ ಗೊತ್ತಿಲ್ಲ ಅಂದ್ರೆ ಹೊರಡ್ಬೋದು. ಆದ್ರೆ ಒಂದ್ ನಿಮಿಷ, ಅಲ್ಲಿರೋದು ಯಾರು ಗೊತ್ತಾ? ಇವನು ತಮ್ಮನ ಸೋಮ, ಕೊಲೆ ಸುಲಿಗೆ ಮಾಡುವಂತ ರೌಡಿ ಗುಂಪಿನ ನಾಯಕ. ಯಾವುದೇ ಕೊಲೆ ಕೇಸ್ ಬಂದರೂ ಮೊದಲು ನಾವು ಯೋಚನೆ ಮಾಡೋದು ಈ ಗುಂಪಿನ ಬಗ್ಗೆನೆ. GK ಕೊಲೆ ಆಗಿದ್ದ ದಿನ ಇವ್ರ ಮೂವ್ಮೆಂಟ್ಗಳನ್ನ ಚೆಕ್ ಮಾಡಿದ್ರು. ಅವಾಗ ಇವ್ರ ಮೇಲೆ ನಂಗೆ ಸ್ವಲ್ಪ ಸಂಶಯಗಳು ಬಂತು, ಅದನ್ನು ಕ್ಲಾರಿಫೈ ಮಾಡಬೇಕು. ಈ ಸೆಲ್ವನ್ ಪೂಜಾ ನಿಂದಲ್ವಾ? ಇದು ಇವನ ಹತ್ರ ಸಿಕ್ಕಿದ್ದು. ಮತ್ತೆ ಈ ಕೋಟ್ ಇದು ಇವನ್ ಗಾಡಿ ಒಳಗಡೆ ಸಿಕ್ಕಿದ್ದು. ಇದು ಪೂಜನ್ ಕೋಟ್ ಅಲ್ವಾ? ಹರೀಂದ್ರನ ಹತ್ರ ಇರೋ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಪೂಜಾ ನೀನು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರೆ ಅದು ನೀನು ಒಪ್ಕೋತೀಯ? ಒಂದು ಹೆಂಗ್ಸು ಇಷ್ಟೊಂದು ಕ್ರೂಯಲ್ ಆಗಕ್ ಹೇಗ್ ಸಾಧ್ಯ? GKನ ಕೊಲ್ಲಬೇಕು ಅಂತ ಹರೀಂದ್ರನ್ಗೆ ಸಪೋರ್ಟ್ ಕೊಟ್ಟಿದ್ದು ನೀನೇ ತಾನೇ? ಇವಾಗ ನೀನ್ ಸತ್ಯ ಹೇಳಲೇಬೇಕು. ಇದ್ಯಾವುದು ಸತ್ಯ ಅಲ್ಲ, ನಾನು ಹೇಳ್ತೀನಿ. ನಾನೇನು ಮುಚ್ಚಿಡಲ್ಲ. ಹರೀಂದ್ರನ್ ಮದ್ವೆ ಮುರಿದಿದ್ದು, ನಾನು ಮೋಸ ಮಾಡಿದ್ದು ಎಲ್ಲ GK ಅಂತ ಗೊತ್ತಾದ್ಮೇಲೆ ನಂಗೆ ನಂಬೋಕೆ ಆಗ್ತಿರ್ಲಿಲ್ಲ. ಆದ್ರೆ
ಜೀಕೆ ಮತ್ತೆ ಮತ್ತೆ ಮೋಸ ಮಾಡ್ತಾನೆ ಇದ್ದ. ನಾವೊಂದ್ಸರಿ ಮಾತು ಕೊಟ್ಮೇಲೆ ಮುಗೀತು, ಹೌದು ತಾನೆ? ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಈಗ ಜಿಕೆ ಸ್ಟಾರ್ ಲೈನ್ ಅಷ್ಟು ಶೇರ್ಸ್ ನ ತಗೋಬಹುದು ನಾವು. ಹೌದು, ಹರೀಂದ್ರನ್ ಹತ್ರ ಪವರ್ ಆಫ್ ಅಟಾರ್ನಿ ತಂದೆ ಅಂತ ಹೇಳಿದ್ಯಲ್ವಾ? ಈಗ ಸ್ಟಾರ್ ಲೈನ್ ಎಲ್ಲ ಆಸ್ತಿಗಳನ್ನ ಜಿಕೆ ಹೆಸರಿಗೆ ಬರೆದು ಕೊಟ್ಟಿದ್ದಾರೆ. ಕೆಲ್ಸ ಆದ್ರೆ ಸಾಕಲ್ವಾ? ಹೇಗ್ ನಡೆದ್ರೆ ಯಾವಾಗ್ಲೂ ಕುಡ್ಕೊಂಡು ಓಡಾಡೋ ಅವನು ಇಟ್ಕೊಂಡು ಯಾವ ಪೇಪರ್ಸ್ ಮೇಲೆ ಆದ್ರೂ ಜಿಕೆ ಸೈನ್ ಹಾಕ್ಸ್ತಾನೆ, ಅಷ್ಟೇ ತಾನೆ? ಇದು ಜಿಕೆ ಕೈಯಿಂದ ಮಾತ್ರ ಸಾಧ್ಯ ಇಲ್ಲ, ಇವನ್ ಜೊತೆಗೆ ಒಂದು ಚಿನ್ನ ಕೂಡ ಇದೆ, ಅವಳು ಸಪೋರ್ಟ್ ಮಾಡ್ತಾಳಲ್ಲ. ಮಿಕ್ಕಿದ್ದೆಲ್ಲ ಹೇಗ್ ನಡೆಸೋದು? ನಾವೀಗ ವಿಷಯಕ್ಕೆ ಬರೋಣ. 25% ಶೇರ್ ಸ್ಟಾರ್ ಲೈನ್ಸ್ ಎಲ್ಲ ಇಟ್ಕೊಂಡು ಮಿಕ್ಕಿರೋ 75% ನಾನ್ ನಿಮ್ಗೆ ಕೊಡೋಕೆ ತಯಾರಾಗಿದ್ದೀನಿ. ಎಷ್ಟು ಕೋಟಿಗೆ ಡೀಲ್ ಮಾಡ್ತೀರಾ? ಈ ಕೋಟಿಗಳನ್ನೆಲ್ಲ ತಗೊಂಡೋಗಿ ಎಲ್ಲಿ ಇಡ್ತೀಯ ನೀನು? ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಎಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು. ಈಗ ಕಣ್ಣು ಬಿಟ್ಟು ನೋಡೋಷ್ಟ್ರಲ್ಲಿ ಇವನೀಗ ಬಿಲ್ ಗೇಟ್ಸ್ ಆಗ್ತಾ ಇದ್ದಾನೆ. ಇಷ್ಟು ಚಿಕ್ಕ ವಯಸ್ಸಿನ ನಮ್ ಜಿಕೆ. ಈ ರೀತಿ ಕೆಲ್ಸಗಳಿಗೆಲ್ಲ ಜೊತೆಯಾಗಿರ್ತೀನಿ. ಸ್ಟಾರ್ ಲೈನ್ ಡೀಲಿಂಗ್ ಅಲ್ವಾ, ಬಾರ್ಗೇನೇನ್ ಬೇಡ. ಆದ್ರೆ ಆ ಪೂಜಾ ಹುಡುಗಿನ ನೀನ್ ನನಗೆ ಪರಿಚಯ ಮಾಡ್ಬೇಕಲ್ವಾ? ಅವಳು ಒಳ್ಳೆ ಫಿಗರ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಏನು ಈಗ ಕರೆದ್ರು ಬರ್ತಾಳ? ಕರೀದೇ ಇದ್ರು ಬರ್ತೀನಿ. ಇವಳೇನ ಪೂಜಾ? ಯಾಕೆ ನಿನ್ಗೂ ಈ ಫಿಗರ್ ಬೇಕಾ? ಹೆಜ್ಜಿಕೆ ಒಂದ್ ನಿಮಿಷ ಬಾಯಿಲಿ. ಹೋಗ್ಬಿಟ್ ಬಾ. ಅವ್ರು ನನ್ ಬಗ್ಗೆ ಅಷ್ಟೆಲ್ಲ ಹೇಳ್ತಿದ್ರು, ಯಾಕೆ ಸುಮ್ನಿದ್ಯಾ? ಇಲ್ಲಿ ನೋಡು ಚಿನ್ನ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಡೀಲ್ ನಡೀತಾ ಇದೆ ಇಲ್ಲಿ. ಕೆಲವು ಕಮೆಂಟ್ಸ್ ಬಗ್ಗೆ ನಾವು ಯೋಚನೆ ಮಾಡಬಾರ್ದು, ನಮ್ಗೇನೆ ನಷ್ಟ ಆಗುತ್ತೆ. ನಿಮ್ಗೇನು ಅನ್ನಿಸ್ತಾ ಇರ್ಬೋದು, ಆದ್ರೆ ಇಲ್ಲಿ ನನ್ ಮಾನ ಹೋಗ್ತಿರೋದು. ಅಷ್ಟೇ ಅಲ್ಲ ಜಿಕೆ, ಹರೀಂದ್ರ ನಿಮ್ ಕ್ಲೋಸ್ ಫ್ರೆಂಡು. ಅವ್ರು ಮೋಸ ಮಾಡಿ ಈ ಫ್ರಾಡ್ಗಳ ಜೊತೆ ಎಲ್ಲ ಸವಾಸ ಬೇಡ. ಅಯ್ಯೋ ಹುಚ್ಚೆ, ನನಗೆ ಯಾರ ಜೊತೆನೂ ಫ್ರೆಂಡ್ಶಿಪ್ ಇಲ್ಲ. ನನ್ನ ಫ್ರೆಂಡ್ಶಿಪ್ ಏನಿದ್ರು ಇದ್ರ ಜೊತೆ ಮಾತ್ರ. ನಿನಗೆ ಕಾಸು ಬೇಡವಾ? ಇಷ್ಟೊಂದು ದುಡ್ಡು ನನಗ್ ಬೇಡ. ನಾನಿದನ್ನ ಹರೀಂದ್ರಾಗಿ ಹೇಳ್ತೀನಿ. ನಾನು ಹರೀಂದ್ರಾಗ್ ಹೇಳಿದ್ರೆ ಜಿಕೆ ಕನ್ಸೆಲ್ಲ ಹಾಳಾಗ್ತಿತ್ತು. ಆದ್ರೆ ಇಂಥ ಮೋಸಗಾರರ ಜೊತೆ ಇರಕ್ಕೆ ನಂಗಿಷ್ಟ ಇರ್ಲಿಲ್ಲ. ನೀನ್ ಹರೀಂದ್ರನ್ಗೆ ಹೇಳ್ದೆ ಅಲ್ವಾ? ಇಲ್ಲ, ಕಾಲ್ ಮಾಡಿದಕ್ಕೆ ಅವ್ರು ಸಿಗ್ಲಿಲ್ಲ. ಆದ್ರೆ ನೋಡು, ನೀನ್ ಇಂಥ ದೊಡ್ಡ ಮೋಸ ಮಾಡಬೇಡ. ನಮಗ್ ಹುಟ್ಟೋ ಮಕ್ಳಿಗೂ ಕೂಡ ಒಳ್ಳೇದಾಗಲ್ಲ. ನಾನು ಹಾಗೆ ಮಾಡಿದ್ರೆ ನೀನೇನ್ ಮಾಡ್ತೀಯ? ಇಲ್ಲ, ನೀನ್ ಹಾಗೆ ಮಾಡಕ್ ನಾನ್ ಬಿಡಲ್ಲ. ಅವತ್ ಪ್ರೋಗ್ರಾಮ್ ಮುಗಿಯೋಕ್ಕೆ ತುಂಬಾ ಹೊತ್ತಾಯ್ತು. ಅದು ಮುಗಿಸ್ಕೊಂಡು ರಾತ್ರಿ ಮನೆಗೆ ಬರಬೇಕಾದ್ರೆ ಜೋರಾಗಿ ಮಳೆ ಬಂದಿದ್ರಿಂದ ರೋಡ್ ಸೈಡಲ್ಲಿದ್ದ ಒಂದು ಅಂಗಡಿ ಮುಂದೆ ನಾನು ನನ್ನ ಸ್ಕೂಟಿ ನಿಲ್ಲಿಸಿದೆ. ಜಿಕೆ, ನಾನಿಲ್ಲಿ ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಇದ್ದೀನಿ. ಯಾರೋ ಗೂಂಡಗಳು ನಂಗೆ ತೊಂದರೆ ಕೊಡ್ತಿದ್ದಾರೆ. ಪ್ಲೀಸ್ ಹೆಲ್ಪ್ ಮೀ. ಜಿಕೆ, ನಮ್ಮ ಬಗ್ಗೆ ನೀನು ಫೋನ್ ಅಲ್ಲಿ ಯಾರ ಹತ್ರನೇ ಹೇಳ್ತಿದ್ಯಾ? ನಿಮ್ಗೆಲ್ಲ ಈಗ ಏನ್ ಬೇಕು? ನಿನ್ ಪ್ರಾಣನೇ. ಅದಕ್ ಮುಂಚೆ ನಿನ್ ಜೊತೆ ಸ್ವಲ್ಪ ಕೆಲ್ಸಗಳಿದೆ. ಬಾರೆ ಸುಮ್ಮನೆ ಅವತ್ ನನ್ನ ಅಳು, ಅವತ್ತಿನ ಗುಡುಗು ಮಳೆಯಲ್ಲಿ ಯಾರಿಗೂ ಕೇಳಿಸಿಲ್ಲ. ಒಂದು ಹೆಣ್ಣಿಗೆ ತಡ್ಕೊಳಕ್ ಆಗ್ದಿರೋಂಥ ವಿಷಯನೇ ಅಲ್ಲಿ ನಡೆದಿದ್ದು. ಅವತ್ತವರೆಲ್ಲ ನನಗೆ ಕೊಟ್ಟಿದ್ದ ಕಷ್ಟ ಮತ್ಯಾವ ಹೆಣ್ಣಿಗೂ ಆಗ್ಬಾರ್ದು ಅನ್ನೋದೇ ನನ್ನ ಪ್ರಾರ್ಥನೆ. ಜ್ಞಾನ ಇಲ್ಲದೆ ಮಲಗಿದ ನನಗೆ ಒಂದು ವಿಷಯ ಗೊತ್ತಾಯ್ತು. ನನ್ನ ಮಾನ ಶರೀರ ಅಷ್ಟೇ ಅಲ್ಲ, ನನ್ನ ಜೀವ ಕೂಡ ಅವ್ರಿಗೆ ಬೇಕಾಗಿತ್ತು. ನನಗೆ ಇನ್ನೊಂದ್ಸಲನೂ ಬೇಕು. ಆಮೇಲೆ ಸಾಯಿಸಿದ್ರಾಯ್ತು. ನೀನು ಹೊರಗಡೆ ಹೋಗಿ ನಿಂತ್ಕೋ. ಸರಿ, ಶುರು ಹಚ್ಕೋ.
ಎಲ್ಲೋಳು ಎಲ್ಲಿ ತಪ್ಸ್ಕೊಂಡ್ಬಿಟ್ಲು ಅವಳು? ಏನೋ ಒಂದ್ ಶಬ್ದ ಕೇಳಿಸ್ತು. ಹೌದು, ಅಲ್ಲಿ ನೋಡು. ಅವಳು ಬ್ರಿಡ್ಜ್ ಇಂದ ನೀರ್ಗೆ ಹಾರಿರ್ತಾಳೆ. ಬಿದ್ದಿರಲ್ಲ ಕಣ, ಎಗರಿರ್ತಾಳೆ. ಆದ್ರೂ ಬನ್ನಿ ಈ ಕಡೆ ಎಲ್ಲ ಸ್ವಲ್ಪ ಹುಡ್ಕೋಣ. ಬಿಡಲ್ಲ, ಬೇಡ ಬೇಡ. ಹಲೋ, ಜಿ.ಕೆ. ಸರ್ ತಾನೆ? ನಾನು ಸೋಮನ್. ಹಾ, ಜಿ.ಕೆ. ಸರ್, ಸೋಮನ್ ಮಾತಾಡ್ತಾ ಇದ್ದೀನಿ. ಅವಳು ಬ್ರಿಡ್ಜ್ ಮೇಲಿಂದ ನೀರ್ಗೆ ಹಾರಿದಾಳೆ. ಇಲ್ಲಿ ನೋಡಿ ಸರ್, ಇಲ್ಲಿ ಆಳ ಜಾಸ್ತಿ. ಸ್ವಲ್ಪ ಹೊತ್ತಿಗೆ ಅವಳು ದಡಕ್ ಬಂದ್ಬಿಡ್ತಾಳೆ. ನೀವು ಅವಳ ಬಗ್ಗೆ ಯೋಚನೆ ಮಾಡಬೇಡಿ. ಆಮೇಲೆ ಮಿಕ್ಕಿದ ಕಾಸ್ನ ನಾನು ಆಫೀಸಿಗೆ ಬಂದು ಇಸ್ಕೊಳ್ತೀನಿ. ಓಕೆ, ನಾವು ಮತ್ತೆ ಸಿಗೋಣ. ಅಯ್ಯೋ ಜಿ.ಕೆ. ಸರ್, ಯಾಕೆ ಭಯ ಪಡ್ತಾ ಇದ್ದೀರಾ? ಓಕೆ ಸರ್, ಗುಡ್ ನೈಟ್. ಓಕೆ, ಬರ್ರೋ ಹೋಗೋಣ. ಬೇಗ, ನಮ್ ಕೆಲ್ಸ ಮುಗೀತು. ಬನ್ರೋ. ಆ ರಾತ್ರಿನೇ ಜಿ.ಕೆ. ನೋಡ್ಬೇಕು ಅಂತ ನಂಗೆ ಅನ್ನಿಸ್ತು. ಜಿ.ಕೆ. ಮನೆಗೆ ಹೋದೆ. ಅವ್ರ ಜೊತೆ ಡೋರಿಂದ ಆಚೆ ಬಂದ ಅಲೆಕ್ಸಾಂಡರ್ನ ನೋಡಿ ಅದು ಒಳ್ಳೆ ವಿಷಯನೇ ಜಿ.ಕೆ. ಬಚ್ಚಿಟ್ಕೊಂಡೆ. ಮತ್ತೆ ಆ ಮೆನನ್ ಸರ್ ಮಗಳ ಜೊತೆ ನಿನ್ ಮದುವೆ ಬೇಗ ಆಗುತ್ತಲ್ವಾ? ನೆಕ್ಸ್ಟ್ ವಾರನೇ ಮಾಡ್ತೀನಿ ಅಂತ ಮೆನನ್ ಸರ್ ಹೇಳ್ತಾ ಇದ್ರು. ಸ್ಟಾರ್ ಲೈನ್ ಕಂಪನಿ ನಿನ್ನ ಹೆಸರಿಗಾಗಿದೆ ಅಂದ್ರೆ ಮೆನ್ನನ್ ಅವರು ಬಿಟ್ಬಿಡ್ತಾರಾ? ನಿನಗ್ ಸರಿಯಾದ ಮ್ಯಾಚ್ ಅಂದ್ರೆ ಮೆನ್ನನ್ ಅವ್ರ ಮಗಳೇನೆ. ಆ ಮಂಜು ನೋಡಕ್ ತುಂಬಾ ಸುಂದರವಾಗಿರ್ತಾಳೆ. ಹೌದು, ನಿನ್ ಗರ್ಲ್ ಫ್ರೆಂಡ್ ಪೂಜಾನ ಏನ್ ಮಾಡ್ತೀಯ ನೀನು? ನೀನೇನ್ ಯೋಚನೆ ಮಾಡ್ತಿದ್ಯಾ? ಹೇಗಾದ್ರೂ ಅವಾಯ್ಡ್ ಮಾಡ್ಲೇಬೇಕಲ್ವಾ? ಅವಳು ಊರೆಲ್ಲ ಸುತ್ಕೊಂಡ್ ಬಂದಿರೋಂತ ಹುಡುಗಿ. ಅವಳು ನನಗೆ ನಿಯತ್ತಿನ ಬಗ್ಗೆ ಹೇಳ್ಕೊಡ್ತಾಳೆ. ಹಾಗಾದ್ರೆ ಹೇಳ್ದಾಗೆ ರಿಜಿಸ್ಟ್ರೇಷನ್ ಆಗ್ಲಿ. ಓಕೆ, ಗುಡ್ ನೈಟ್. ಏನಾಯ್ತು ಪೂಜಾ? ಹೇಳ್ತೀನಿ, ಬಾ ಹೊರಡ ಬಾ. ನಾನ್ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬರೋ ದಾರಿಲಿ ತುಂಬಾ ಜನ ಅಟ್ಯಾಕ್ ಮಾಡಿದ್ರಾ? ಎಲ್ಲಿ? ಸೌತ್ ಓವರ್ ಬ್ರಿಡ್ಜ್ ಹತ್ರ. ನಾನ್ ನಿಮ್ ಕಾಲ್ ಮಾಡಿದ್ನಲ್ಲ, ಫೋನ್ ರಿಸೀವ್ ಮಾಡಿದ್ರು ಯಾಕೆ ಮಾತಾಡಿಲ್ಲ? ತುಂಬಾ ಮಳೆ ಬರ್ತಿದ್ರಿಂದ ನನಗೇನು ಕ್ಲಿಯರ್ ಆಗಿ ಕೇಳಿಸ್ತಾ ಇರ್ಲಿಲ್ಲ. ನಿನ್ ಮುಖಕ್ಕೆಲ್ಲ ಏನಾಗಿದೆ? ಅವ್ರು ನಿನಗೆ ಹಿಂಸೆ ಕೊಟ್ರ? ಅವ್ರು ಏನೇನ್ ಮಾಡಿದ್ರು ಅಂತ ನಿಮಗೆ ಕಾಲ್ ಮಾಡಿ ಹೇಳಿರ್ಬೇಕಲ್ಲ. ಹೌದು, ಮೇನನ್ ಸರ್ ಮಗಳು ಮಂಜು ತುಂಬಾ ಸುಂದರಿನಾ? ಏನೇ ಆದ್ರೂ ನಂತರ ಪ್ರಪಂಚ ಎಲ್ಲ ಮೆರೆದಾಡಿರೋ ಒಬ್ಳು ನಡತೆಗೆಟ್ಟವಳಾಗಿರಲ್ಲ. ಹೇ, ಏನಮ್ಮ ಹೀಗೆ ಹೇಳ್ತೀಯ? ನಿನ್ನನ್ನು ನಾನು ಹಾಗೆ ನೋಡೋಕ್ಕಾಗತ್ತಾ? ನನ್ನ ಬಗ್ಗೆ ನೀನು ಇಷ್ಟನ್ನ ತಿಳ್ಕೊಂಡಿರೋದು. ನಾವು ಒಟ್ಟಿಗೆ ಬಾಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೀನು ಇಲ್ದೇ ಇರೋ ನನ್ನ ಜೀವನದ ಬಗ್ಗೆ ನಾನು ಸಾಯಿಸ್ಬಿಟ್ಟೆ. ನಾನು ಅವನ್ನ ತುಂಡಾಗಿ ಸಾಯಿಸ್ಬಿಟ್ಟೆ. ಅವನಿನ್ ಬದುಕಬಾರ್ದು. ಅಷ್ಟು ಇಷ್ಟಪಟ್ಟಿದ್ದೆ ನಾನು ಜೆ.ಕೆ.ನ. ಸಾಯಿಸಿದ್ಮೇಲೆ ನಾನು ತುಂಬಾ ಭಯ ಪಟ್ಟೆ. ತಪ್ಪಿಸ್ಕೊಳ್ಳೋಣ ಅನ್ಕೊಂಡೆ. ಹರೀಂದ್ರ ಅವ್ರ ಮನೇಲಿ ಇದ್ದಿದ್ದ ಬ್ಯಾಗಿನ ಬಗ್ಗೆ ನನ್ಗಾಗ್ಲೇ ನೆನಪಾಗಿ. ಪೂಜಾ ಹೇಳೋದನ್ನ ನಮ್ ಕೈಯಲ್ಲಿ ನಂಬೋದಿಕ್ಕಾಗೋಲ್ಲ. ಕಾರಣ ಹರೀಂದ್ರನ್ಗೂ ಈ ಕೊಲೆಯಲ್ಲಿ ಸಂಬಂಧ ಇದೆ ಅಂತ ಕರೆಕ್ಟ್ ಆಗಿರೋ ಆಧಾರ ನಮ್ಮ ಹತ್ರ ಇದೆ. ಜಿ.ಕೆ. ಕೊಲೆಯಾದಂತ ಸಮಯದಲ್ಲಿ ಹರೀಂದ್ರ ಅಲ್ಲೇ ಇದ್ದ. ಅವತ್ ರಾತ್ರಿ ಹರೀಂದ್ರನ್ ನೋಡೋರು ತುಂಬಾ ಜನ ಇದ್ದಾರೆ. ಇಲ್ಲ ಅಂತ ನೀನ್ ಹೇಳ್ತೀಯ?
ಲೇಯ್ ಜಿಕೆ ಆಚೆ ಬಾರ. ಏಯ್ ಜಿಕೆ, ಏಯ್ ಬಾರ ಈಚೆ. ಬಾರ ಈಚೆ, ಬಾರ. ಬಾಗಿಲು ತೆಗಿಯೋ. ನೀನ್ ತೆಗಿಯೋದಿಲ್ಲ ಬಿಡೋ. ಸ್ವಂತ ತಮ್ಮನ್ ತರ ನೋಡ್ಕೊಂಡಲ್ಲೋ ನಿನ್ನ. ತೆಗ್ಯ ಬಾಗಿಲ್ನ. ನನಗ್ ಕಂಪ್ನಿ ಬೇಡ, ಏನೂ ಬೇಡ. ಇದ್ರು ನೀನು ನನ್ನ ಯಾಮಾರಿಸ್ಬಿಟ್ಟೆ ಅಲ್ಲ. ನಾಳೆ ನಿನ್ ಕಣ್ಮುಂದೆ ಬರ್ತೀನಿ, ನೀನಾಗ ಅಳಬಾರ್ದು. ಈಗ ನಾನು ಹೋಗ್ತೀನಿ. ನನ್ನನ್ನು ಯಾಮಾರಿಸಿದಕ್ಕೆ ನಿನಗೆ ಶಿಕ್ಷೆ ಇದೆ. ಏನೇ ನೋಡ್ತಾ ಇದೆಯಾ ಇಲ್ಲಿ? ಹೋಗಯ್ಯ. ಹರೀಂದ್ರ ಹೋದ್ಮೇಲೆ ಸ್ಮಶಾನದ ಪಕ್ಕದಲ್ಲಿರೋ ಕಾಡಿಗೆ ಜಿಕೆ ಬಾಡಿ ತಗೊಂಡು ಹೋದೆ. ಅವತ್ತ ಜೋರ್ ಮಳೇಲಿ ಆ ಬ್ಯಾಗ್ ಕೆಳಗೆ ಬಿದ್ದಿದ್ದು ನಂಗೆ ಗೊತ್ತಾಗಿಲ್ಲ. ಇಲ್ಲ ಅಂದಿದ್ರೆ ನೀವು ಯಾವತ್ತೂ ನನ್ನನ್ನು ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಯಾರನ್ನಾದ್ರೂ ವಂಚನೆ ಮಾಡಿ ಬದುಕಬೇಕು ಅಂತಿರೋರಿಗೆ ಪ್ರತಿಕಾರದೇ ಈ ಕತೆ. ಆದ್ರೆ ಇವಳು ಹೇಳ್ತಿರೋ ಈ ಪೂರ್ತಿ ಕತೆನ ನನ್ನ ಕೈಯಲ್ಲಿ ನಂಬೋದಿಕ್ಕೆ ಆಗ್ತಾ ಇಲ್ಲ. ಒಂದ್ ವೇಳೆ ಹರೀಂದ್ರನ್ಗೋಸ್ಕರ ಪೂಜಾ ಮಾಡಿರೋ ಕೊಲೆ ಆಗಿರ್ಬೋದು, ಇಲ್ಲಾಂದ್ರೆ ಹರೀಂದ್ರನೂ ಆಗಿರ್ಬೋದು ಜಿಕೆನ ಕೊಲೆ ಮಾಡಿದ್ದು. ಅಲ್ಲೇನೋ ಕಾಣಿಸ್ತಿದ್ಯಾ ನೋಡು. ಮೀಡಿಯಾಗೆ, ರಾಜಕೀಯದವ್ರಿಗೆಲ್ಲ ಈ ಅರೆಸ್ಟು ಎಲ್ಲಾನು ಒಂದು ಹಬ್ಬದ ತರ. ಪೂಜಾ ತಪ್ಪನ್ನ ಒಪ್ಕೊಂಡ್ರು ಸಹ ಪೊಲೀಸು ಪಬ್ಲಿಕ್ಕು ನಮ್ಮನ್ ಬಿಡ್ಲಿಲ್ಲ. ಕಲ್ಪನೆ ಕತೆಗಳನ್ನ ನಿಜ ಅಂತ ಮಾಡ್ಕೊಂಡು ಅಮಾಯಕರಿಗೆ ಹೇಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಅವತ್ತು ನಾನು ನಿಜವಾಗ್ಲೂ ತಿಳ್ಕೊಂಡೆ. ನನ್ನ ಸರ್ವಸ್ವ ಆಗಿದ್ದ ಸ್ಟಾರ್ಲೈನ್ ಸಾಫ್ಟ್ವೇರ್ ಇನ್ಕಾರ್ಪೊರೇಟ್ಸ್ ಜನ ಎಲ್ಲ ಸೇರಿ ಒಡೆದು ಹಾಕ್ಬಿಟ್ರು. ನಾನು ಬೆವರು ರಕ್ತ ಸೇರಿಸಿ ಕಟ್ಟಿದ ಮನೇನ, ಕನಸುಗಳನ್ನ ಎಲ್ಲ ಹಾಳು ಮಾಡ್ಬಿಟ್ರು. ನಾನ್ ಮಾಡಿದ ಪುಣ್ಯದಿಂದಲೋ ಏನೋ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ರು ಸಹ ಸರಿಯಾದ ಆಧಾರ ಇಲ್ಲದೆ ಕಾನೂನು ನನ್ನನ್ನ ಬಿಡುಗಡೆ ಮಾಡ್ತು. ಆದ್ರೆ ಕ್ರೂರವಾದ ಒಂದು ಕೊಲೆ ಮಾಡಿದ್ಮೇಲೆ ಪೂಜಾ ಅನ್ನೋ ಆ ಹುಡುಗಿ ತಲೆಯಲ್ಲಿ ನಾನು ಗೂಬೆ ಕೂರಿಸಿ ನಾನ್ ತಪ್ಪಿಸ್ಕೊಂಡೆ ಅಂತ ಮೀಡಿಯಾದವ್ರು ನನ್ನ ಹೀಯಾಳಿಸಿ ಅವಮಾನಿಸಿದ್ರು. ದೊಡ್ಡ ಫ್ರಾಡ್ ಮಾಡಿರುವಂತ ವ್ಯಕ್ತಿನೇ ಹರೀಂದ್ರ ವರ್ಮಾ. ಫ್ಲೈಟಿನ ಸೀಟ್ ಗ್ಯಾಪ್ ಅಲ್ಲಿ ಒಂದು ಹೆಂಗಸನ್ನ ಗೊತ್ತಿಲ್ಲದೆ ಮುಟ್ಟಿದ್ದಕ್ಕೆ ಒಂದು ಮಹಿಳೆಯನ್ನ ಛೇಡಿಸ್ದೆ ಅಂತ ಹೇಳಿ ಒಳ್ಳೆಯವರು ಪಾಪದವರಾದಂತ ನಮ್ಮ ಅಮೆಚರ್ನಗಳನ್ನ ಕೂಡ ರಾಜೀನಾಮೆ ಮಾಡಿಸಿದಂತ ಪರಿಸ್ಥಿತಿ ಇರೋ ನಮ್ಮ ರಾಜ್ಯದಲ್ಲಿ ಮಹಿಳೆ ಶೋಷಣೆ ಮಾಡೋದ್ರಲ್ಲಿ ಡಾಕ್ಟರೇಟ್ ತಗೊಂಡಿರೋ, ಆಗಾಗ ಮಹಿಳೆಯರಿಗೆ ತೊಂದರೆ ಕೊಡ್ತಿರೋ ಈ ಹರೀಂದ್ರ ವರ್ಮಾ ಮೇಲೆ ಸರ್ಕಾರ ಯಾಕೆ ಕ್ರಮ ತಗೋತಾ ಇಲ್ಲ? ಅದೇ ನನಗ್ ಸಂದೇಹ. ತಪ್ಪನ್ನ ಒಪ್ಕೊಂಡ ಪೂಜಾಗೆ ಗಲ್ಲು ಶಿಕ್ಷೆನ ವಿಧಿಸಿದ್ರು ಸಹ 100 ಸಾರಿ ಗಲ್ಲಿಗೇರಿಸಬೇಕಾಗಿರೋದು ಹರೀಂದ್ರನನ್ನೇ ಅಂತ ಇಲ್ಲಿರುವಂತ ರಾಜಕೀಯದವರು, ಮೀಡಿಯಾದವರು ಒಟ್ಟಾಗಿ ದನಿಗೂಡಿಸಿ ಹೇಳ್ತಾರೆ. ಪೂಜಾ ಅನ್ನೋ 21 ವರ್ಷದ ಹುಡುಗಿನ ನೇಣುಗಂಬಕ್ಕೆ ಏರಿಸ್ತಿರೋ ಈ ವಿಧಿನ ಅಪರೂಪದಲ್ಲಿ ಅಪರೂಪ ಅನ್ನಬಹುದು. ಇದಕ್ಕೂ ಮೊದಲು ರಾಜೀವ್ ಗಾಂಧಿ ಅವ್ರ ಕೇಸಲ್ಲಿ ನಳಿನಿ ಅನ್ನೋ ಹುಡುಗಿಗೆ ಕೋರ್ಟು ಗಲ್ಲು ಶಿಕ್ಷೆ ವಿಧಿಸಿತ್ತು. ಅವರ ಅಪೀಲ್ ಇವತ್ತಿಗೂ ಕೋರ್ಟ್ ಅಲ್ಲಿ ನಡೀತಾ ಇದೆ. ಇನ್ನು ಗಲ್ಲು ಶಿಕ್ಷೆಗೆ ಗುರಿಯಾಗಿರೋ ಪೂಜಾ ಅನ್ನೋ ಹುಡುಗಿನ ಬಳಸ್ಕೊಂಡು ಇದನ್ನೆಲ್ಲ ಮಾಡ್ಸಿರೋ ಕೋಟೀಶ್ವರ ಹರೀಂದ್ರನ್ ಬುದ್ಧಿಶಾಲಿಯಿಂದ ತಪ್ಪಿಸ್ಕೊಂಡೆ ಅಂತ ನಮಗೆ ಮೀಡಿಯಾದಿಂದ ಗೊತ್ತಾಗಿರೋ ವಿಷಯ ಇದು. ನಮ್ಮ ಕಾನೂನಿನ ಸುವ್ಯವಸ್ಥೆ ಕಾಪಾಡಕ್ಕಾಗಲ್ಲ ಅಂತ ಗೊತ್ತಾದಾಗ ಪ್ರಜೆಗಳು ಕಾನೂನನ್ನ ಕೈ ತಗೋತಾರೆ. ಇಲ್ಲಿ ನೋಡು, ಇವಾಗ ನಿನಗೆ ಸಮಾಧಾನ ಆಯ್ತಾ? ಆ ಹುಡುಗಿನ ಬಳಸ್ಕೊಂಡು ಇದೆಲ್ಲ ಮಾಡಿಸಿದ್ದು ನೀನೆ ಅಂತ ಎಲ್ರಿಗೂ ಗೊತ್ತು. ಅವಳಿಗೆ ನೇಣು ಶಿಕ್ಷೆ ಬರೋ ತರ ಮಾಡಿ ನೀನ್ ಸಂತೋಷವಾಗಿದ್ಯಲ್ಲ?
ಈ ತರ ಮಾಡಿದ್ದಕ್ಕೆ ದೇವ್ರು ನಿನಗೆ ಖಂಡಿತ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಪೂಜಾಗೆ ನ್ಯಾಯ ಸಿಗಬೇಕು. ಹೌದು, ಸಿಗಬೇಕು. ಅಯ್ಯೋ ಬಾಯಿ ಕಡೆ ಏನೋ ಇದೆಲ್ಲ ಅಲ್ವೋ ಹರಿ, ಇಷ್ಟು ದೊಡ್ಡ ಪಾಪ ನೀನೇನೋ ಮಾಡಿದ್ಯಾ? ಎಷ್ಟು ದಿನಗಳಾಯ್ತು ಈ ದ್ರೋಹಿಗಳೆಲ್ಲ ನೀನ್ ಹಿಂದೆ ಬರ್ತಾನೆ ಇದ್ದಾರೆ. ಜನ ಕಾನೂನನ್ನ ಕೈ ತಗೊಳ್ಳೋಂತ ಕಾಲ ಇದು. ಅಷ್ಟು ಮಾತ್ರ ಅಲ್ಲ, ಎಲ್ಲ ಮೀಡಿಯಾದಲ್ಲೂ ಜನರ ಮನಸ್ಸಿನಲ್ಲಿ ತಪ್ಪು ಮಾಡಿರೋದು ನಾನೇ ಅಂತ ಬಿಂಬಿಸ್ತಾ ಇದ್ದಾರೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆಯಪ್ಪ. ಇಲ್ಲಿ ನೋಡು, ನಿಜವಾಗ್ಲು ನೀನೇನಾದ್ರೂ ತಪ್ಪು ಮಾಡಿದ್ಯಪ್ಪ? ನಂಗೆ ಗೊತ್ತು ನನ್ ಮಗ ಪಾಪದವನು ಅಂತ. ಅಯ್ಯೋ ನೀನಿಲ್ಲಿರ್ಬೇಡ, ಹಿಂದೆ ಇರೋ ಗೇಟಿಂದ ನೀನೆಲ್ಲಾದ್ರೂ ಹೋಗ್ಬಿಡು. ಬೇಗ ಆಗ್ಬಾರ್ದು. ನನ್ನ ಹೆಸರು ಹರೀಂದ್ರನ್. ಅಪರಾಧಿ ಅಂತ ಜನ ದೂಷಿಸಿರೋ ಒಬ್ಬ ಅಮಾಯಕ. ಈ ಸ್ಥಿತಿಗೆ ನನ್ನನ್ನು ತಂದಂತ ಮೀಡಿಯಾ ಸ್ನೇಹಿತರಿಗೆ, ಊರಿನ ಜನರಿಗೆ ನನ್ನ ಅಭಿನಂದನೆಗಳು. ನನ್ನ ಈ ಪರಿಸ್ಥಿತಿ ಇನ್ಯಾರಿಗೂ ಬರ್ದೇ ಇರಲಿ.